ಈ ಕಾರ್ಯಕ್ರಮವನ್ನ ನೀವು ನಿಮ್ಮ ಕುಟುಂಬ ಸಮೇತ ನೋಡೋದು ಒಳ್ಳೆಯದು. ಹೃದಯ ಸಂಬಂಧಿ ವಿಚಾರದ ಬಗ್ಗೆ ಖ್ಯಾತ ಹೃದ್ರೋಗ ತಜ್ಞರಾದ ಡಾಕ್ಟರ್ ಶ್ರೀನಿಧಿ ಹೆಗ್ಡೆ ಜೊತೆ ಹಾರ್ಟ್ ಏಲ್ಮೆಂಟ್ಸ್, ಹಾರ್ಟ್ ಅಟ್ಯಾಕ್ಗಳು ಏನಾಗುತ್ತೆ, ನಮ್ಮ ಹೃದಯದ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಳೋಕೆ ಏನೆಲ್ಲ ಮಾಡ್ಬೋದು, ಈ ವಿಚಾರದ ಬಗ್ಗೆ ಚರ್ಚೆ ಮಾಡ್ಲಿಕ್ಕಿದ್ದೀವಿ. ಸೊ ದಯವಿಟ್ಟು ಕಾರ್ಯಕ್ರಮನ ಮೊದಲಿಂದ ಕೊನೆಯವರೆಗೆ ವೀಕ್ಷಣೆ ಮಾಡಿ. ಯಾಕೆಂದ್ರೆ ಹೃದಯ ಸಂಬಂಧಿ ಕಾಯಿಲೆಗಳು ಹೆಚ್ಚಾಗ್ತಿರೋ ಈ ಕಾಲದಲ್ಲಿ ನಿಮ್ಮಲ್ಲಿ ಒಂದು ಅವೇರ್ನೆಸ್ ಬರಬೇಕು ಅಂತ ಈ ವಿಶೇಷ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಡಾಕ್ಟರ್ ಶ್ರೀನಿಧಿ ಹೆಗ್ಡೆ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಖುಷ್ವಂತ್ ಅವರೇ. ಈಸ್ 1 year senior to me in college, ಫಾದಮುಲ್ಲಾ ಮಿಡಲ್ ಕಾಲೇಜು. ಡಾಕ್ಟರ್ ಶ್ರೀನಿಧಿ ಹೆಗ್ಡೆ ಅಸೋಸಿಯೇಟ್ ಪ್ರೊಫೆಸರ್ ಇನ್ ಜಯದೇವ, ಮೈಸೂರು. ಕರೆಕ್ಟ್. ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಯ್ತಂತೆ, ಇವ್ರಿಗೆ ಹಾರ್ಟ್ ಅಟ್ಯಾಕ್ ಆಯ್ತಂತೆ. ಹಾರ್ಟ್ ಅಟ್ಯಾಕ್ ಅಂದ್ರೆ ಏನು? ಹಾರ್ಟ್ ಅಟ್ಯಾಕ್ ಅಂತ ಅಂದ್ರೆ ಎಲ್ಲರಿಗೂ ಜನಕ್ಕೆ ಒಂಥರ ಹೆದರಿಕೆ. ಅಂದ್ರೆ ಆ ವರ್ಡ್ ಕೇಳಿದ್ರೇನೆ ಹೆದರಿಕೆ. ವರ್ಡ್ ಕೇಳಿದ್ರೆ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತಾ? ಸೊ ಹಾರ್ಟ್ ಅಟ್ಯಾಕ್ ಅಂದ್ರೆ ಒಂದು ಹಾರ್ಟಲ್ಲಿ ನಮಗೆ ಹಾರ್ಟ್ ಕಾಯಿಲೆ ಅಂದ್ರೆ ಹಾರ್ಟಲ್ಲಿ ಒಂದು ಮಾಂಸಖಂಡ, ಒಂದು ಸ್ಪೆಷಲ್ ಮಾಂಸಖಂಡ. ಹಾರ್ಟ್ ಅನ್ನೋದು ಸ್ಪೆಷಲ್ ಮಾಂಸಖಂಡ. ಸೊ ಅದಕ್ಕೆ ಅದು ಕೆಲಸ ಮಾಡಬೇಕು ಅಂದ್ರೆ ಅದಕ್ಕೆ ರಕ್ತನಾಳ ಸಪ್ಲೈ ಬೇಕು. ಅದಕ್ಕಂತ ನರ್ವ್ ಸಪ್ಲೈಯೂ ಕೂಡ ಇದೆ. ಹಾಗೆ ಆ ಮಾಂಸಖಂಡ ಈಗ ವೀಕ್ ಆದ್ರೆ, ಸೊ ಹಾರ್ಟ್ ಅಗಲದಾಗಿದೆ, ದೊಡ್ಡದಾಗಿದೆ, ಊತ ಆಗಿದೆ, ಅದೆಲ್ಲ ಬೇರೆ ಬೇರೆ ಮಾತು ಹೇಳ್ತಾರೆ. ಸೊ ಹಾರ್ಟ್ ಇಂದ ತೊಂದರೆ ಅಂದ ತಕ್ಷಣ ಬರೀ ಹಾರ್ಟ್ ಅಟ್ಯಾಕ್ ಅಲ್ಲ. ಹಾರ್ಟ್ ಹಲವು ಸಮಸ್ಯೆ ಇದೆ, ಅದು ಗೊತ್ತಿದೆ. ಹಾರ್ಟ್ ಫೇಲ್ ಆಗೋದು, ಹಾರ್ಟ್ ದೊಡ್ಡದಾಗೋದು, ಡೈಲೇಟ್ ಆಗೋದು, ಹಾರ್ಟ್ ಅಲ್ಲಿ ಹೋಲ್ ಇರೋದು. ಸೊ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಮಾಂಸಖಂಡನೇ ಹಾರ್ಟ್ ಒಂದು ಸ್ಪೆಷಲ್ ಮಾಂಸಖಂಡ. ಈಗ ಕೋವಿಡ್, ಯಾವುದೇ ಜ್ವರ, ಈವನ್ ಪ್ರೆಗ್ನೆನ್ಸಿ, ಅದರಲ್ಲಿ ಮಾಂಸಖಂಡಕ್ಕೆ ಒತ್ತಡ ಬೀಳುತ್ತೆ, ಆವಾಗ ಹಾರ್ಟ್ ಅಗಲ ಆಗತ್ತೆ. ಅದು DCM ಅಂತ ಹೇಳ್ತೀವಿ, ಅಂದ್ರೆ ಕಾರ್ಡಿಯೋಮಯೋಪತಿ ಅಂತೀವಿ. ಸೊ ಮಾಂಸಖಂಡನೇ ವೀಕ್ ಆಗಿ ಹಾರ್ಟ್ ವೀಕ್ ಆಗೋದು, ಅಂದ್ರೆ ಪಂಪಿಂಗ್ ಕೆಪಾಸಿಟಿ ವೀಕ್. ಅಲ್ಲಿ ಹಾರ್ಟ್ ಅಟ್ಯಾಕ್ ಆಗಿಲ್ಲ ಪೇಷಂಟ್ಗೆ. ಈಗ ನಾವು ಹಾರ್ಟ್ ಅಟ್ಯಾಕ್ ಅಂದ್ರೆ ಸೊ ಒಂದು ಹಾರ್ಟ್ ಮಾಂಸಖಂಡದೇ ತೊಂದರೆ ಆದಾಗ ಈ ತರ ಹೇಳ್ತಾರೆ. ಸೊ ಹಾರ್ಟಿಗೆ ಎಲ್ಲ ಹಾರ್ಟಿಂದ ಒಂದು ದೊಡ್ಡ ರಕ್ತನಾಳ ಬರುತ್ತೆ, ಅಯೋಟ ಅಂತ. ಅದು ಇಡೀ ನಮ್ಮ ದೇಹಕ್ಕೆ ಎಲ್ಲಾ ಕಡೆ ಸಪ್ಲೈ ಮಾಡ್ತಾ ಇದೆ. ಈ ತರ ಹೇಳ್ಬೋದಲ್ಲ, ಹಾರ್ಟ್ ಇಡೀ ಬಾಡಿಗೆ ರಕ್ತ ಸಪ್ಲೈ ಮಾಡೋದು, ಬಟ್ ಹಾರ್ಟ್ಗೂ ರಕ್ತ ಬೇಕು. ಹಾರ್ಟ್ ತುಂಬಾ ಅದು ಪಾಪ, ಅದು ಇಡೀ ದೇಹಕ್ಕೆ. ಈಗ ಹಾರ್ಟ್ ಒಂದು ದಿನಕ್ಕೆ 1,00,000 ಬಾರಿ ಬಡ್ಕೊಳುತ್ತೆ. ಒಂದ್ ದಿನಕ್ಕೆ ಸುಮಾರು ಆವರೇಜ್ ಆಗಿ 1,00,000 ಬಾರಿ ಹೊಡ್ಕೊಳುತ್ತೆ. ಅದರಲ್ಲಿ ಸೊ ಎಲ್ಲ ನಮ್ಮ ಬ್ರೈನ್ ಇಂದ ಹಿಡಿದು ಕಿಡ್ನಿ, ಲಿವರ್, ಕಾಲುಗಳು, ಕೈ ಎಲ್ಲದಕ್ಕೂ ಸಪ್ಲೈ ಮಾಡಬೇಕು. ಅದಕ್ಕೆ ದೊಡ್ಡ ರಕ್ತನಾಳ ಅಯೋಟ ಅಂತ, ಹಾರ್ಟ್ ಇಂದ ಬರೋ ರಕ್ತನಾಳ, ದೊಡ್ಡ ರಕ್ತನಾಳ. ಸೊ ಬಟ್ ಹಾರ್ಟ್ ಕೂಡ ಇದು ಮಾಡೋದಕ್ಕೆ, ಆ ಕೆಲಸಕ್ಕೆ ಹಾರ್ಟಿಗೂ ಕೂಡ ರಕ್ತನಾಳ 3 ಮೇಜರ್ ರಕ್ತನಾಳ ಇರುತ್ತೆ. ಹಾರ್ಟಿಗೆ ಸಪ್ಲೈ ಕೊಡೋದು, ಹಾರ್ಟಿಗೆ ಸಪ್ಲೈ ಮಾಡುವಂಥದ್ದು. ಆ ಒಂದು ಅಯೋಟದಿಂದನೇ ಕೆಳಗಿಂದ ಶುರು ಆಗುವಂತ ಫಸ್ಟ್ ತನಕ ಕೊಟ್ಕೊಳ್ಳುತ್ತೆ. ನಾವು ಗಟ್ಟಿ ಇದ್ರೇನೆ ಬಾಡಿ ಕೊಡಕ್ಕಾಗಲ್ಲ. ಕರೆಕ್ಟ್. ಸೊ ಅದು ಪಂಪ್ ಮಾಡಿದಾಗ ಇಡೀ ದೇಹಕ್ಕೆ ಹೋಗುತ್ತೆ, ಬಟ್ ರಿಲ್ಯಾಕ್ಸ್ ಆದಾಗ ಹಾರ್ಟ್ ಹೋಗುತ್ತೆ. ಸೊ ಅದು ಆ ತರ ದೇವರ ಮೆಕ್ಯಾನಿಸಮ್ ಆಗಿ ಮಾಡಿದ್ದಾರೆ. ಸೊ ಆ ರಕ್ತನಾಳಗಳಲ್ಲಿ ಬ್ಲಾಕ್ ಉಂಟಾದಾಗ, ಅಂದ್ರೆ ಬ್ಲಾಕ್ ಅಂದ್ರೆ ಒಂದು ಕೊಬ್ಬಿನ ಅಂಶ ಅಲ್ಲಿ ಸೇರ್ಪಡೆ ಆಗಿ ನಿಧಾನಕ್ಕೆ ಪೈಪ್, ವಾಟರ್ ಪೈಪ್ ತರ ಒಂದು ಬ್ಲಾಕ್ ಆದಾಗ ಮೆಕ್ಯಾನಿಸಮ್ ಸೇಮ್. ನಾವು ಕಾರ್ಡಿಯಾಲಜಿಸ್ಟ್, ನಾವು ಪ್ಲಂಬರ್ಸ್ ಅಂತಾನು ಅಂದ್ರೂ ಪರವಾಗಿಲ್ಲ. ಒಂದು ಪೈಪಲ್ಲಿ ಹೇಗೆ ನಿಧಾನ ಕಸ ಕಟ್ಟಿ ಅದು ಬ್ಲಾಕ್ ಆಗಿ ಕೊನೆಗೆ ನಾವು ಟ್ಯಾಪ್ ಆನ್ ಮಾಡಿದಾಗ ನೀರು ಬರಲ್ಲ, ಆ ರೀತಿ ನೀರ್ ಬರದಿರೋ ಸ್ಟೇಜು ಹಾರ್ಟ್ ಅಟ್ಯಾಕ್. ಒಂದು ಡ್ರಾಪ್ನು ಇಲ್ಲ, ಹಾರ್ಟ್ ಅಟ್ಯಾಕ್ ಆಗತ್ತೆ. ಅಂದ್ರೆ ಒಂದು ಬ್ಲಾಕ್ ಆದಾಗ ಮುಂದಿರೋದಕ್ಕೆ ನೀರ್ ಬರಲ್ಲ. ಇಲ್ಲಿ ಮುಂದಿರೋ ಹಾರ್ಟ್ ಮಸಲ್ಗೆ ರಕ್ತ ಸಿಕ್ಕಲ್ಲ. ಬಟ್ ಹಾಗೇನೆ ಒಳಗ್ ಕಸ ಇದೆ ಪೈಪಲ್ಲಿ, ಅದು 100% ಗೊತ್ತೇ ಆಗಲ್ಲ. 90% ಇರ್ಲಿ, 80% ಇರ್ಲಿ, ನಿಮ್ ನೀರ್ ಬಿಟ್ಟಾಗ ಬರ್ತಾನೆ ಇರುತ್ತೆ. ಬಟ್ ಅದು ಅವ್ರಿಗೆ ಗೊತ್ತಾಗಲ್ಲ. ಸೊ 100% ಬ್ಲಾಕ್ ಆದಾಗ ಎದೆನೋ ಕಾಣಿಸ್ಕೊಡುತ್ತೆ. ಕರೆಕ್ಟ್. ಯಾಕಂದ್ರೆ ಹಾರ್ಟ್ದು ಮಸಲ್ಗಳು ಸಾಯುವಾಗ ಎದೆನೋ ಕಾಣಿಸ್ಕೊಡುತ್ತೆ. ಆವಾಗ ಗೊತ್ತಾಗೋದು ಹಾರ್ಟ್ ಅಟ್ಯಾಕ್. ಈಗ ನನಗೆ ಎದೆನೋ ಕಾಣಿಸ್ಕೊಂತಪ್ಪ, ಅದು ಯಾವ್ದೋ ರೋಗಿಗೆ ಹಿಂಗೆ ಇರ್ತಾರೆ, ಸಡನ್ ಆಗಿ ಇಲ್ಲಿ ಹಾರ್ಟ್ ಅಟ್ಯಾಕ್ ನೋವು ಹೆಂಗಿರುತ್ತೆ ಸರ್, ಅದನ್ನ ಹೇಳಿ. ಸೊ ಅದೇ ಈಗ 80% ಈಗ ಪೈಪ್ 80% ಹೆಪ್ಪುಗಟ್ಟಿದೆ ಅನ್ಕೊಳ್ಳಿ. ಸೊ ನೀರು ಟ್ಯಾಪ್ ಆನ್ ಮಾಡ್ತೀರಾ, ನೀರ್ ಬರ್ತಾ ಇದೆ. ಸೊ ಒಬ್ಬ ಮನುಷ್ಯ ದಿನನಿತ್ಯ ಅವನು ನೀರ್ ಬಿಟ್ಟು ಒಂದು ಕಪ್ಪಲ್ಲಿ, ಮಗ್ಗಲ್ಲಿ ಆ ನೀರ್ ಹಿಡ್ಕೊಳ್ತಿದ್ದ ಅಂದಾಗ ಆ ಫೋರ್ಸ್ ಅವನು ಅಂದಾಜಾಗಿರುತ್ತೆ, ಇಷ್ಟು ಬರ್ಬೇಕು. ಈಗ ಆನ್ ಮಾಡಿದ ಕೂಡಲೇ ಎಷ್ಟು ಫೋರ್ಸ್ ಅಲ್ಲಿ ಮಗ್ಗು ಎಷ್ಟು ಬೇಗ ತುಂಬ್ತಾ ಇದೆ ಅಂತ. ಬಟ್ ಬರ್ತಾ ಮಗ್ಗು ಆನ್ ಮಾಡಿದ್ರೆ ನೀರು ಸ್ವಲ್ಪ ನಿಧಾನಕ್ಕೆ ಬರ್ತಿದೆ ಅಂದಾಗ ನಮ್ಗೇನ್ ಬರುತ್ತೆ ಅನುಮಾನ, ಒಳಗೆಲ್ಲೋ ಪೈಪ್ ಬ್ಲಾಕ್ ಆಗ್ತಾ ಇದೆ ಅಂತ. ಸೊ ಹಾಗೇನೆ 80-90% ಒಂದು ನಮ್ಮ ರಕ್ತನಾಳ, ಹಾರ್ಟಿನ ರಕ್ತನಾಳ ಬ್ಲಾಕ್ ಇದ್ರೆ, ನೀವು ನಡೆದಾಗ, ಎಕ್ಸಾಕ್ಟ್ ಸುಮ್ಮನೆ ಕೂತಾಗ
ತೊಂದರೆ ಅನ್ಸಲ್ಲ. ಸುಮ್ನೆ ಕೂತಾಗ ಹಾರ್ಟಿಗೆ ಸಪ್ಲೈ ಸಾಕು. ಓಕೆ. ಅದೇ ನಡೆದಾಗ, ಮೆಟ್ಲು ಹತ್ತಿದಾಗ ಅವಾಗ ನಿಮ್ಗೆ ಸ್ವಲ್ಪ ನೋವು ಕೊಡು. ಯಾಕಂದ್ರೆ ಮೆಟ್ಲು ಹತ್ತಿದಾಗ, ನಡೆದಾಗ, ಎಕ್ಸರ್ಷನ್ ಮಾಡಿದಾಗ ಎಕ್ಸ್ಟ್ರಾ ಬ್ಲಡ್ ಬೇಕಿತ್ತ ಮಾಂಸಖಂಡಕ್ಕೆ, ಹಾರ್ಟ್ ಜಾಸ್ತಿ ಹೊಡ್ಕೋಬೇಕು. ಬಟ್ ಅವಾಗ ಅಷ್ಟು ಸಪ್ಲೈ ಬರಲ್ವಲ್ಲ, ಅಲ್ಲಿ ಬ್ಲಾಕ್ ಇದೆ. ಸೊ ಅವಾಗ ಅವ್ರಿಗೆ ನೋವು ಕಾಣುತ್ತೆ. ಸೊ ಅದೇ 80% ಬ್ಲಾಕ್ ಇದ್ದವನು ಕೂತಾಗ ಅವನಿಗೆ ECG ಮಾಡಿದಾಗ ನಾರ್ಮಲೇ ಬರುತ್ತೆ. ಸೊ ಅದೇ ಯಾರಿಗೆ 80% ಇರುತ್ತೆ, 70% ಇರುತ್ತೆ, ಅದರಲ್ಲಿ ಆ ಬ್ಲಾಕ್ ಅಲ್ಲಿ ಒತ್ತಡ, BP, ಏನೋ ಒಂದು ವಿಷಯ ಕೇಳಿದ್ವಿ, ಅಥವಾ ಸಡನ್ ಆಗಿ ಯಾವ್ದೋ ಭಾರ ತೆಗೆದ್ರು, ಹೋಗಿ ಹೆವಿ ಜಿಮ್ ಮಾಡಿದ್ರು, ಅಥವಾ ಚೆನ್ನಾಗಿ ಈಗ ನಾವು ಪಾದಯಾತ್ರೆ ಮಾಡಿದ್ರು, ಅವಾಗ ಏನಾಗುತ್ತೆ, ಆ 80% ಎಕ್ಸರ್ಷನ್ ಮಾಡಿದಾಗ ಅದು ಗೀಚ್ಕೊಂಡಂಗೆ ಆಗತ್ತೆ ಅನ್ಕೊಳ್ಳಿ. ಅಲ್ಲಿ ಆ ಒಂದು ಬ್ಲಾಕ್ ಅಲ್ಲಿ ಒಂದು ಬ್ಲಾಕ್ ಶೇಖರಣೆ ಆಗ್ತಾ ಇರುತ್ತೆ. ಅಲ್ಲಿ ಏನಂತಾರೆ, ಬ್ಲಡ್ ಸ್ಟ್ರೀಮ್ ಲೈನ್ ಆಗಿ ಹೋಗ್ತಾ ಇರುತ್ತೆ ಯಾವಾಗ್ಲೂ. ಅಂದ್ರೆ ಏನು ಒತ್ತಡ ಇಲ್ಲದೆ, ಟರ್ಬುಲೆನ್ಸ್ ಇಲ್ಲದೆ. ಸೊ ನಾವು ಒತ್ತಡ ಕೊಟ್ಟಾಗ ಏನಾಗುತ್ತೆ, ಒಂದು ಟರ್ಬುಲೆನ್ಸ್ ಆಗುತ್ತೆ. ಆ ಟರ್ಬುಲೆನ್ಸ್ ಆದಾಗ ಆ ಬ್ಲಾಕ್ ಅಲ್ಲಿ ಒಂದು ಗೀಚ್ಕೊಂಡಂಗೆ ಗಾಯ ಆಗತ್ತೆ. ಸೊ ಈಗ ನಮಗಿಲ್ಲಿ ಗಾಯ ಆದ್ರೆ ಕೈನಲ್ಲಿ ಒಂದು ಬ್ಲೇಡ್ ಅಲ್ಲಿ ಕುಯ್ಕೊಂಡ್ವಿ ಮಾಡಿದ್ವಿ, ಏನಾಗುತ್ತೆ, ಫಸ್ಟ್ ಸ್ವಲ್ಪ ರಕ್ತ ಬಂದೇ ಬರುತ್ತೆ. ಆಮೇಲೆ ನಮ್ಮ ಬಾಡಿ ಮೆಕ್ಯಾನಿಸಮ್ ಇರೋದು ಏನಂದ್ರೆ ಆ ರಕ್ತನ ನಿಲ್ಸೋಂಥದ್ದು. ಇಡೀ ಬಾಡಿಲಿ ಎಲ್ಲೇ ಏನೇ ಒಂದು ಬಿರುಕು, ಬ್ರೀಚ್ ಆಫ್ ಇಂಟಿಮಾ, ಬ್ರೀಚ್ ಆಫ್ ಎಂಡೋಥಿಲಿಯಂ ಅಥವಾ ಬ್ರೀಚ್ ಆಫ್ ಎಪಿಥಿಲಿಯಂ, ಎಲ್ಲೇ ಒಂದ್ ಕಡೆ ನಮ್ ಸ್ಕಿನ್ ಸೆಲ್ ಇಲ್ಲ, ಎಲ್ಲೋ ಒಂದ್ ಕಡೆ ಬ್ರೀಚ್ ಆದ್ರೆ, ಬ್ರೇಕ್ ಆದ್ರೆ, ನಮ್ ಬಾಡಿ ಒಳಗಿರೋ ಮೆಕ್ಯಾನಿಸಮ್ ಇರೋದೇ ಇನ್ಬಿಲ್ಟ್ ಮೆಕ್ಯಾನಿಸಮ್, ಆ ರಕ್ತನ ಹರಿಯೋದನ್ನ, ರಕ್ತ ಸ್ರಾವ ಆಗೋದನ್ನ ನಿಲ್ಸೋದು. ಸೊ ಅದೇ ರೀತಿ ಹಾರ್ಟ್ ರಕ್ತನಾಳ ಇರೋದೇ 2.5, 3 mm, 3.5 mm ಆ ತರ, ಡಿಪೆಂಡಿಂಗ್ ಆನ್ ದ ಯಾವ ಪ್ಲೇಸ್ ಅಲ್ಲಿ ಇದೆ ಅಂತ. ಪ್ರಾಕ್ಸಿಮಲ್ ಚಿಕ್ಕದು. ಸೊ ಅಲ್ಲಿ ಬ್ಲಾಕ್ ಶೇಖರಣೆ ಆಗಿದೆ 80%, ಏನೋ ಒತ್ತಡದಿಂದ ಆ ಬ್ಲಾಕ್ ಅಲ್ಲಿ ಗೀಚ್ಕೊಂಡಂಗೆ ಪೆಟ್ಟಾಗಿದೆ. ಸೊ ಅವಾಗ ಏನಾಗುತ್ತೆ, ನಮ್ಮ ಬಾಡಿನಲ್ಲಿ ಅಲ್ಲಿ ರಕ್ತ ಒಳಗೆ ಗೀಚ್ಕೊಂಡಾಗಿರೋದ್ರಿಂದ ಅಲ್ಲಿ ನಮ್ ಪ್ಲೇಟ್ಲೆಟ್ಸ್ ಅಂತ ಹೇಳ್ತೀವಲ್ಲ, ಬಿಳಿ ರಕ್ತ ಪ್ಲೇಟ್ಲೆಟ್ಸ್, ಅದು ಹೆಪ್ಗಟ್ಟದ್ನ ನಿಲ್ಸೋಂಥದ್ದು. ಅವೆಲ್ಲ ಬಂದು ಆ ಜಾಗಕ್ಕೆ ಬಂದು ಕೂತ್ಕೊಳ್ಳುತ್ತೆ. ಸೊ ರಕ್ತನಾಳ ಇರೋದು 3 mm, ಇಲ್ಲಿ ಈ ತರ ಬ್ಲಾಕ್ ಕೂತಿದೆ, ಇಲ್ಲಿ ಗೀಚ್ಕೊಂಡು ಎಲ್ಲ ಅಲ್ಲಿ ಕೂತ್ಕೊಂಡ್ಬಿಡ್ತು. ಅವಾಗ ಬ್ಲಾಕ್ ಏನಾಯ್ತು, ಅದು ಪ್ಲೇಟ್ಲೆಟ್ ಪ್ಲಗ್ ಅಂತೀವಿ, ಆ ಪ್ಲಗ್ ಬಂದು ಅಲ್ಲೆಲ್ಲ ಕೂತ್ಕೊಳ್ತು. ಮುಂದಿನ ರಕ್ತನಾಳ ಮುಂದೆ ಹೋಗ್ತಾ ಇಲ್ಲ, ಈಗ ಫುಲ್ 80% ಇದೆ, 100% ಆಯ್ತು. ಆಗ ಕೂತಲ್ಲೇ ಪೇಷಂಟ್ಗೆ ನೋವು ಬರುತ್ತೆ. ಇದಕ್ಕೆ ನಾವು ಅವಾಗ ಹಾರ್ಟ್ ಅಟ್ಯಾಕ್ ಅಂತ ನಾವು ಅದನ್ನ ಕರಿತೀವಿ. ಅವಾಗ ಪೇಷಂಟ್ಗೆ ಸಿವಿಯರ್ ಪೈನ್ ಬಂದೇ ಬರುತ್ತೆ. ಇದು ಈಗ ನಮ್ ಜನರಿಗೆ ವಿಶೇಷ ಪ್ರಶ್ನೆ ಇದೆ. ಈಗ ಯಾರು ಗೊತ್ತು, ಕೆಲವರು 60%, 70%, 80% ಬ್ಲಾಕ್ ಇರ್ಬೋದು. ಕರೆಕ್ಟ್. ಇಮ್ಯಾಜಿನ್ ಈಗ 50 ವರ್ಷದವ್ರು, ಯಾಕಂದ್ರೆ ಈ ಪುನೀತ್ ರಾಜ್ಕುಮಾರ್ ಸಡನ್ ತೀರೋಗ್ಬಿಟ್ರು. ಈ ತರ ಬ್ಲಾಕ್ ಮೊದ್ಲೇ ಆಗೋದನ್ನ ಪತ್ತೆ ಹಚ್ಚೋದು ಸಾಧ್ಯ ಇದೆಯಾ? ಸೊ ಈಗಿನ ಇದ್ರಲ್ಲಿ ಮೊದಲು ಏನಿತ್ತಂದ್ರೆ TMT ಆ ತರ ಎಲ್ಲ ಮಾಡ್ಬೇಕು ಅಂದ್ರೆ ರೆಗ್ಯುಲರ್ ಚೆಕ್ಅಪ್ ಮಾಡ್ಕೋಬೇಕು. ಒಬ್ಬ ಮನುಷ್ಯ ಶುಗರ್ ಇದೆ, BP ಇದೆ, 6 ತಿಂಗಳು ಒಮ್ಮೆ ನಾವು ಅಟ್ಲೀಸ್ಟ್ ಕೊಲೆಸ್ಟ್ರಾಲ್ ಚೆಕ್ ಮಾಡ್ಕೊಳ್ತಾ ಇರ್ತೀವಿ. ಅದರಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್, ಗುಡ್ ಕೊಲೆಸ್ಟ್ರಾಲ್ ವ್ಯಾಲ್ಯೂಸ್ ನೋಡ್ತಾ ಇರ್ತೀವಿ. ಈ ಹಾರ್ಟ್ ಸ್ಪೆಸಿಫಿಕ್ ಟೆಸ್ಟ್ ಅದಕ್ಕೆ. ಸೊ ಆ ಕೊಲೆಸ್ಟ್ರಾಲ್ ಟೆಸ್ಟ್ ಮಾಡಬೇಕು. ಸೊ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಮೇನ್ ರಿಸ್ಕ್ ಫ್ಯಾಕ್ಟರ್ ನಮ್ದು ಒಂದು ಏಜ್ ಆಗ್ತಾ ಅದೇ ಒಂದು ರಿಸ್ಕ್ ಫ್ಯಾಕ್ಟರ್ ಹಾರ್ಟ್. ಇದಕ್ಕೆ ನೆಕ್ಸ್ಟ್ ಮೊದಲು ಫಿಮೇಲ್ ಮೇಲ್ಸ್, ಗಂಡಸರಲ್ಲಿ ಜಾಸ್ತಿ ಹಾರ್ಟ್ ಅಟ್ಯಾಕ್ ಅಂತ ಇತ್ತು ಮೊದಲು. ಅದೇ ಇಟ್ಸ್ ಬಿಕಮ್ ಅ ಮಿತ್. ಈಗ ಮೇಲ್ಸ್, ಗಂಡಸರಲ್ಲಿ ಹಾರ್ಟ್ ಅಟ್ಯಾಕ್ ಅದಿಲ್ಲ. ಈಗ ವಿಮೆನ್ ಅಲ್ಲೂ ಅಷ್ಟೇ ಕಾಮನ್ ಆಗಿದೆ. ಗಂಡಸರು ಟೆನ್ಷನ್ ಕೊಡಕ್ ಶುರು ಮಾಡವ್ರೆ. ಸೊ ಇದೇನಂತಾರೆ, ವಿಮೆನ್ ನಲ್ಲಿ ಮೊದಲು ಮುಟ್ಟ ಆಗೋವರೆಗೂ ಸ್ವಲ್ಪ ಅದು ಕಾಪಾಡುತ್ತೆ. ಈಸ್ಟ್ರೋಜನ್ ವಿಲ್ ಹ್ಯಾಸ್ ಸಮ್ ಪ್ರೊಟೆಕ್ಟಿವ್ ಎಫೆಕ್ಟ್ ಆನ್ ದ ಹಾರ್ಟ್ ಅಂತ ಸೈನ್ಸ್ ಇದೆ, ಈಗಲೂ ಇದೆ. ಬಟ್ ಈಗಿನ ಒತ್ತಡ, ವಿಮೆನ್ ಆಲ್ಸೋ ಈಕ್ವಲ್ ಟು ಮೆನ್ ಇನ್ ವರ್ಕಿಂಗ್ ಇನ್ ಎಲ್ಲ ಕ್ಷೇತ್ರದಲ್ಲೂ ಅವ್ರು ಇದ್ದಾರೆ. ಅವರು ಅದೇ ಸ್ಟ್ರೆಸ್ ತಗೊಳ್ತಾ ಇದ್ದಾರೆ. ಸೊ ಹೀಗಿದ್ದಾಗ ಅವ್ರಿಗೆ ಈಕ್ವಲ್ ಆಗ್ಬಿಟ್ಟಿದೆ. ಸೊ ನಾವು ಆಸ್ ಅರ್ಲಿ ಆಸ್ ಒಂದು 20 years, ಇತ್ತೀಚೆಗೆ ಒಂದು 17 ವರ್ಷ ಹುಡುಗಿಗೆ ಒಂದು ಇದಾಗಿತ್ತು ಅಟ್ಯಾಕ್ ನೋಡಿದ್ವಿ. ಬಟ್ ಅದ್ರ ಕಾರಣ ಬೇರೆ ಬೇರೆ ಇರುತ್ತೆ, ಅದು ಬೇಕಾದ್ರೆ ಮುಂದಿನ ಇದರಲ್ಲಿ ಮಾತಾಡ್ಬೋದು. ಬಟ್ ಆಸ್ ಯಂಗ್ ಏಜ್ ಅಲ್ಲೂ ನೋಡಬಹುದು. ಯಾರಿಗೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದನ್ನ ನಾವು ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಹಾರ್ಟ್ ಅಟ್ಯಾಕ್ ಆಗಕ್ಕೆ ನಾನು ಯಾವುದೇ ಒಬ್ಬ ಪೇಷಂಟ್ ಆಗಲಿ, ಒಬ್ಬ ಇಂಡಿವಿಜುವಲ್ ಬಂದ ಅಂದಾಗ ನಾವು ಫಸ್ಟ್ ಕೇಳ್ತೀವಿ, ಎದೆನೋವು ಏಟಿಪಿಕಲ್ ಇರ್ಬೋದು, ಏನೋ ಅದು ಹಾರ್ಟಿನ ಎದೆನೋವು ಅಲ್ಲ. ಆದರೂ ಅವ್ರು ಬಂದಾಗ ನಾವು ಏನು ಪ್ರಶ್ನೆ ಕೇಳ್ತೀವಿ, ಫಸ್ಟ್ ನಿಮ್ಮ ಮನೆಯಲ್ಲಿ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಹಾರ್ಟ್ ಡಿಸೀಸ್, ಅಂದರೆ ತಂದೆ ತಾಯಿಯಲ್ಲಿ 65 ವರ್ಷದ ಒಳಗೆ ಅವ್ರಿಗೆ ಏನಾದರೂ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡಿದ್ದಾಗ್ಲಿ, ಅಥವಾ ಹಾರ್ಟ್ ಅಟ್ಯಾಕ್ ಆಗಿ ಸ್ಟೆಂಟ್ ಹಾಕಿದ್ದಾಗ್ಲಿ, ಬೈಪಾಸ್ ಮಾಡಿದ್ದಾಗ್ಲಿ, ಪ್ಲಸ್ ಫಸ್ಟ್ ಡಿಗ್ರಿ ರಿಲೇಟಿವ್ಸ್, ತಂದೆ ತಾಯಿನ ಅಣ್ಣ ತಮ್ಮಂದ್ರು, ಅಜ್ಜಿ ತಾತ, ಅದು ಫಸ್ಟ್ ಡಿಗ್ರಿ ರಿಲೇಟಿವ್ಸ್ ಅಲ್ಲಿ ಯಾರಿಗಾದ್ರೂ ವಿತಿನ್ 65 years ಒಳಗೆ ಆತರ ಆಗಿದ್ರೆ ಅವಾಗ ನಾವು ಅಂಥವ್ರಿಗೆ ನಾವು ಎವ್ರಿ ಇಯರ್ ಅಂತ ಚೆಕಪ್ ಮಾಡ್ಲೇಬೇಕು. ಯಾವ ಚೆಕಪ್ ಮಾಡ್ಬೇಕು, ಯಾವ ಏಜ್ ಚೆಕಪ್ ಮಾಡ್ಬೇಕಂತ ಅದು ಈಗಿನ ಮೊದಲು 40 ಅಂತ ಐತಿ, 30 ಅಂತಾನೆ ಆಗಿದೆ. 30 ಮಾಡ್ಬಿಟ್ಟಿದ್ದಾರೆ. 30 ಅಂತ ಹೇಳಿದೆ, ಯಾಕಂದ್ರೆ ಅಷ್ಟು
ಕಮ್ಮಿ ಅಪ್ಪ ಅಮ್ಮ ಅಜ್ಜಿ ತಾತ ಯಾರು ಹಾರ್ಟ್ ಅಟ್ಯಾಕ್ ಆಗಿದ್ರೆ 30 ಇಂದಾನೆ ಚೆಕಪ್ ಮಾಡ್ಕೊಳ್ಳೋಕೆ ಶುರು ವರ್ಷಕ್ಕೊಮ್ಮೆ ಚೆಕ್ ಮಾಡ್ಕೋಬೇಕು. ಏನಿಲ್ಲ ಸರ್. ಸೊ ಏನಿಲ್ಲ ಅಂದ್ರೆ ಫಸ್ಟ್ ECG, ಎಕೋ, TMT ಬೇಸಿಕ್ ಇದು ಹಾರ್ಟ್ ಇದರಲ್ಲಿ. ಸೊ ಕೆಲವರು ECG ಎಲ್ಲ ಪ್ಯಾಕೇಜ್ ಹಾರ್ಟ್ ಪ್ಯಾಕೇಜ್ ಅಂತ ಇರುತ್ತೆ. ಅದರಲ್ಲಿ ಕೆಲವೊಂದು ಪ್ಯಾಕೇಜಸ್ ಅಲ್ಲಿ ಎಷ್ಟು ಹಲವಾರು ಟೆಸ್ಟ್ ಮಾಡ್ಬಿಡ್ತಾರೆ. ಅವಶ್ಯಕತೆ ಇಲ್ಲದಿದ್ದು ಅದು ವಿಟಮಿನ್, ಸೆಲಿನಿಯಂ, ಎಲ್ಲ ಮಿನರಲ್ಸ್ ಇಂದ ಹಿಡಿದು ಎಲ್ಲ ಪ್ಯಾಕೇಜಸ್ ಇರುತ್ತೆ. ಅಂಥದ್ದು ಅವಶ್ಯಕತೆ ಅಲ್ಲ. ಹಾರ್ಟ್ ಚೆಕಪ್ ಅಲ್ಲಿ ಒಂದು ಕೊಲೆಸ್ಟ್ರಾಲ್ ಇರಲೇಬೇಕು. ಅದ್ರಲ್ಲಿ ಎಲ್ಲ ತುಂಬಾ ಕಡೆ ಪ್ಯಾಕೇಜ್ ಫುಲ್ ಲಿಪಿಡ್ ಪ್ರೊಫೈಲ್, ಫಾಸ್ಟಿಂಗ್ ಇದರಲ್ಲಿ ಲಿಪಿಡ್ ಪ್ರೊಫೈಲ್, ಅದ್ರಲ್ಲಿ ಎಲ್ಲ 5 ವೆರೈಟಿ ಆಫ್ ಕೊಲೆಸ್ಟ್ರಾಲ್ ನಾವು ನೋಡ್ಬೇಕು. ಆಮೇಲೆ ECG, ಎಕೋ, TMT. ECG, ಎಕೋ ಏನ್ ಹೇಳುತ್ತೆ? ECG ಈಗ ಹೇಳಿದ್ನಲ್ಲ 90% ಬ್ಲಾಕ್ ಇದ್ರು ECG ನಾರ್ಮಲ್ ಬರ್ಬೋದು, ಬಟ್ ನಾರ್ಮಲ್ ಇದೆಯಾ ಅಂತ ನೋಡ್ಬೇಕು. ಬಟ್ ಆಲ್ರೆಡಿ ಒಬ್ಬ ಪೇಷಂಟ್ಗೆ ಅಟ್ಯಾಕ್ ಆಗೋಗಿದೆ ಮುಂಚೆ, ಗೊತ್ತಿಲ್ಲ, ಎಸಿಂಪ್ಟೊಮ್ಯಾಟಿಕ್, ಶುಗರ್, ಸೈಲೆಂಟ್ ಹಾರ್ಟ್ ಅಟ್ಯಾಕ್, ಅಥವಾ ಅವ್ರಿಗಾಗಿ ಕೆಲವರು ತಡ್ಕೊಂಡ್ಬಿಟ್ಟಿರ್ತಾರೆ, ಹೇಗೋ ಸುಸ್ತಂತಿರ್ತಾರೆ, ಬಟ್ ಅದನ್ನ ಎಕ್ಸ್ಪ್ರೆಸ್ ಮಾಡಕ್ ಆಗಿರಲ್ಲ, ಆಮೇಲೆ ಬಂದಿರ್ತಾರೆ. ಅಂಥವ್ರಿಗೆ ಆಗ ECG, ಎಕೋದಲ್ಲಿ ಗೊತ್ತಾಗ್ಬಿಡುತ್ತೆ ಆಗ್ಲೇ ಆಗಿದೆ ಅಂತ. ಬಟ್ ಇಲ್ಲಿವರೆಗೂ ಅಟ್ಯಾಕ್ ಆಗಿಲ್ಲ, ಬಟ್ ECG, ಎಕೋ ಚೆನ್ನಾಗೇ ಇರುತ್ತೆ. ECG, ಎಕೋ ಚೆನ್ನಾಗೇ ಇರುತ್ತೆ, ಬಟ್ ಮಾಡ್ಬೇಕದು ಅವಶ್ಯಕತೆ ಮಾಡಬೇಕು. ಸೊ ಅವ್ರ ಫಂಕ್ಷನ್ ಕೆಪಾಸಿಟಿ ಎಷ್ಟು, ಪಂಪಿಂಗ್ ಕೆಪಾಸಿಟಿ ಎಷ್ಟು ಎಲ್ಲ ಗೊತ್ತಾಗುತ್ತೆ. ಆ ನಂತರ ನಾವು ಹಿಸ್ಟ್ರಿ ಕೇಳಿರ್ತೀವಿ, ನಮಗೆ ಅನ್ಸಿದ್ರೆ ಪರವಾಗಿಲ್ಲ, ECG, ಎಕೋ ಚೆನ್ನಾಗಿದೆ, ಅವ್ರನ್ನ ನೆಕ್ಸ್ಟ್ ವಿಲ್ ಸಬ್ಜೆಕ್ಟ್ ಹಿಮ್ ಫಾರ್ ಸ್ಟ್ರೆಸ್ ಅಂದ್ರೆ ನಾವು ಸ್ಟ್ರೆಸ್ ಕೊಡೋದು. ಅವ್ರಿಗೆ ಒತ್ತಡ ಎಲ್ಲರಲ್ಲಿ ಜೀವನದಲ್ಲಿದೆ, ನಾವು ಈಗ ಒತ್ತಡ ಎಕ್ಸ್ಟ್ರಾ ಸ್ಟ್ರೆಸ್ ಕೊಡೋದು. ಹೇಗೆ ಕೊಡೋದು ಅಂದ್ರೆ ಓಡ್ಸ್ ನೋಡೋದು ನಮ್ಮ ಮುಂದೆ. ಸೊ ಅದು ಸೈಂಟಿಫಿಕ್ ಸ್ಟ್ರೆಸ್ ತರ ಇಲ್ಲೆಲ್ಲ ಲೀಡ್ಸ್ ಎಲ್ಲ ಇಟ್ಬಿಟ್ಟು ಮಲಗಿದ್ದಾಗ ECG ನಾರ್ಮಲ್ ಇದೆ, ಈಗ ನಾವು ಅದೇ ECGನೆಲ್ಲ ಅಂಟಿಸ್ಬಿಟ್ಟು ಓಡಿಸ್ತೀವಿ. ನಮ್ಮ ಮುಂದೆ ಓಡಿಸಿದಾಗ ಅದೊಂದು ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ ಅಂತಿದೆ, ಬ್ರೂಸ್ ಪ್ರೋಟೋಕಾಲ್ ಅಂತ. ಇಡೀ ಜಗತ್ತಲ್ಲಿ ಎಲ್ಲೇ ಹೋದ್ರು ಇದು ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್. ಈ ಪ್ರೋಟೋಕಾಲ್ ಅಳವಡಿಸ್ಕೊಂಡಿದ್ದಾರೆ. ಸೊ ಒಬ್ಬ ಮನುಷ್ಯ ಗ್ರೇಡೆಡ್ ಆಗಿ ಒಂದ್ 3 ನಿಮಿಷಕ್ಕೆ ಅದು ಸ್ಟೇಜ್ ಬದಲಾವಣೆ ಆಗುತ್ತೆ. ಆ ಸ್ಟೇಜ್ ಅಲ್ಲಿ ಅವ್ರ ಏಜ್ಗೆ ಎಷ್ಟು ಹಾರ್ಟ್ ರೇಟ್ ಅಚೀವ್ ಮಾಡ್ತಾರೆ, ಆ ಅಚೀವ್ ಮಾಡಿದಾಗ ECG ಬದಲಾವಣೆ ಬರುತ್ತಾ ಒಂದು. ಎರಡನೇದು ಅದ್ ಮಾಡುವಾಗ ಎದೇನೋ ಬರುತ್ತಾ, ಗಂಟ್ಲು ಉರಿ ಬರುತ್ತಾ, ಅದ್ ಹಲವಾರು ಬಾಡಿನಲ್ಲಿ ಅವ್ರ ಸಿಂಪ್ಟಮ್ಸ್, ತಲೆ ಸುತ್ತ ಬಂತ ಅಂತೆಲ್ಲ ಅದನ್ನ ನೋಡ್ಕೊಂಡು ನಾವು ಅದನ್ನ ಸಿಂಪ್ಟಮ್ಸ್ ನ ಕೋರ್ಲೇಟ್ ಮಾಡಿ, ಅದೇ ಸಿಂಪ್ಟಮ್ಸ್ ಬರೀ TMT ಟೆಸ್ಟ್ ಓಡುವಾಗ ಅಷ್ಟೇ ಅಲ್ಲ, ಕೂತಾಗ್ಲೂ ತುಂಬಾ ರಿಕವರಿ ಅಂತ ಹೇಳ್ತೀವಿ, ಅದ್ರಲ್ಲಿ ಚೇಂಜಸ್ ಬರುತ್ತೆ ಕೆಲವರಿಗೆ. ಸೊ 5 ಮಿನಿಟ್ಸ್ ರಿಕವರಿ ವೇಟ್ ಮಾಡಬೇಕು, ನಡೆಸಿ ಆ ಸ್ಟೇಜ್ ಕಂಪ್ಲೀಟ್ ಆಗೋರು ಕೆಲವ್ರಿಗೆ ಏನೂ ಆಗಲ್ಲ, ರಿಕವರಿಲಿ ಚೇಂಜಸ್ ಬರುತ್ತೆ. ಸೊ ಅಂತವ್ರಿಗೆ ಅವಾಗ ಒಳಗೆ ಬ್ಲಾಕ್ ಇರಬಹುದು ಅಂತ. ಸೊ ವಾಟ್ ಈಸ್ ದ ಸೆನ್ಸಿಟಿವಿಟಿ ಆಫ್ ದ ಟೆಸ್ಟ್ ಅಂದ್ರೆ 77% ಸೆನ್ಸಿಟಿವಿಟಿ ಇದೆ, 77 ಅಂದ್ರೆ. ಸೊ ಇಟ್ಸ್ ಅ ಗುಡ್ ನಂಬರ್. ಸೊ 100 ಜನಕ್ಕೆ ಮಾಡಿದ್ರೆ 100 ಜನದಲ್ಲೂ ಪಾಸಿಟಿವ್ ಅಂತಾನೆ ಬಂತು ರಿಪೋರ್ಟ್ ಅನ್ಕೊಳ್ಳಿ. ಸೊ 77 ಪೀಪಲ್ ಅಲ್ಲಿ ಬ್ಲಾಕ್ ಇರಬಹುದು. ಇನ್ನು 23 ಜನದಲ್ಲಿ ಬ್ಲಾಕ್ ಇಲ್ಲದೆ ಇರಬಹುದು, ಅಥವಾ ಅವ್ರಿಗೆ ಬಿಕಾಸ್ ಆಫ್ ಅದು ಫಾಲ್ಸ್ ಪಾಸಿಟಿವ್ ಅಂತ ಕರಿತೀವಿ. ಬೇರೆ ಏನಾದ್ರು ಅಡ್ವಾನ್ಸ್ ಟೆಸ್ಟ್ ಗಳಿವ್ಯಾ? ಇದೆಲ್ಲ ಓಡದೆ ಗಿಡದೆ ಡೈರೆಕ್ಟ್ ಆಗಿ ಯಾರಿಗೆ ಓಡಕ್ ಆಗಲ್ಲ, ಸೊ ಅವರಿಗೆ ನಾವು CT ಕೊರೋನರಿ ಆಂಜಿಯೋಗ್ರಾಮ್ ಅಂತ ಹೇಳ್ತೀವಿ. ಸೊ ಇನ್ನೊಂದು CT ಸ್ಕ್ಯಾನ್, ಅದರಲ್ಲಿ ಫಸ್ಟ್ ಕ್ಯಾಲ್ಸಿಯಂ ಸ್ಕೋರ್ ಅಸೆಸ್ಮೆಂಟ್ ಅಂತ. ಜಸ್ಟ್ ನೀವು ಒಳಗೆ CT ಮೆಷಿನ್ ಒಳಗೆ ಹೋಗೋದು, ಆಚೆ ಬರೋದು, ಅಂದ್ರೆ ಅದು CT ಇದ್ ಮಾಡುತ್ತೆ. ಆಗ ಅಲ್ಲಿ ಕ್ಯಾಲ್ಸಿಫೈಡ್ ಪ್ಲಾಕ್ಸ್ ಇದ್ರೆ ಅದನ್ನ ಕ್ಯಾಲ್ಸಿಯಂ ಸ್ಕೋರ್ ಅಂತ ಕರಿತೀವಿ. ಅದಕ್ಕೂ ಗ್ರೇಡಿಂಗ್ ಸಿಸ್ಟಮ್ ಇದೆ, ಮೈಲ್ಡ್, ಮಾಡರೇಟ್, ಸಿವಿಯರ್ ಅಂತ. ಆ ಒಂದೊಂದು ನಂಬರ್ ಕೊಟ್ಕೊಂಡು ಕ್ಯಾಲ್ಸಿಯಂ ಸ್ಕೋರ್ 0 ಇದ್ರೆ ಗುಡ್ ಅಂತ. ಅಂದ್ರೆ ಏನು, ಕ್ಯಾಲ್ಸಿಯಂ ಅಂದ್ರೆ ನಾವು ಊಟದಲ್ಲಿ ತಿನ್ನೋ ಕ್ಯಾಲ್ಸಿಯಂ ಅಲ್ಲಿ ಹೋಗಿ ಡೆಪಾಸಿಟ್ ಆಗಿದ್ದಲ್ಲ, ನ್ಯಾಚುರಲ್ ಪ್ರಾಸೆಸ್ ಬಾಡಿನಲ್ಲಿ ಆ ಬ್ಲಾಕ್ ಆಗೋ, ಡೆಪಾಸಿಟ್ ಆಗೋ ಒಂದು ರೀತಿನಲ್ಲಿ ಆ ಕ್ಯಾಲ್ಸಿಯಂ ಡೆಪಾಸಿಟ್ ಆಗಿರುತ್ತೆ. ಸೊ ಆ ಕ್ಯಾಲ್ಸಿಯಂ ಇದೆ ಅಂದ್ರೆ ಎಷ್ಟೋ ಒಂದು ಸ್ವಲ್ಪ ಬ್ಲಾಕ್ ಇದೆ ಅಂತ ಅರ್ಥ. ಕ್ಯಾಲ್ಸಿಯಂ ಸ್ಕೋರ್ 5, 10 ಅಪ್ ಟು 50 ಮೈಲ್ಡ್ ಅಂತ. ಬಟ್ ಇದ್ರೆ ಏನೋ ಒಂಚೂರು ಬ್ಲಾಕ್ ಇರಬಹುದು ಅಂತ. ಅಂತವ್ರಿಗೆ ನಾವು ಲುಮಿನೋಗ್ರಾಮ್, CT ಕ್ಯಾಲ್ಸಿಯಂ ಸ್ಕೋರ್ ಅಂದ್ರೆ ಬರೀ CT ಒಳಗೆ ಹೋಗೋದು ಬರೋದು, ಎಲ್ಲೂ ಚುಚ್ಚಂಗಿಲ್ಲ, ಮಾಡಂಗಿಲ್ಲ, ಏನೂ ಇಲ್ಲ. ಬಟ್ ಈ ತರ ಕ್ಯಾಲ್ಸಿಯಂ ಸ್ಕೋರ್ ಪಾಸಿಟಿವ್ ಇದ್ರೆ ಅವಾಗ ನಾವು ಒಂದು ಕ್ಯಾನುಲಾ ಅಂತ, ಮಾಮೂಲಿ ನಾವು ಇಂಜೆಕ್ಷನ್ ತಗೊಳ್ತೀವಲ್ವ, ಅದ್ರಲ್ಲಿ ಒಂದು ಡೈ ಕೊಡ್ತೀವಿ. ಡೈ ಎಲ್ಲ ಅಲರ್ಜಿ ಇದೆಯಲ್ವ ಅಂತ ನೋಡ್ಬಿಟ್ಟು, ಇಲ್ವೇ ಎಲ್ಲ ಏನೇ ಬಾಡಿನಲ್ಲಿ ಏನೇ ಇಂಜೆಕ್ಷನ್ ಕೊಟ್ರು ಎಲ್ಲ ವೇನ್ಸ್ ಅಲ್ಲಿ ಹೋಗಿ ಹಾರ್ಟ್ ಹತ್ರ ಹೋಗುತ್ತೆ, ಆಮೇಲೆ ಇಡೀ ಬಾಡಿ ಕಡೆ ಎಲ್ಲ ಕಡೆ ಹೋಗುತ್ತೆ, ಯಾವುದೇ ಒಂದು ಡ್ರಗ್ ಆಗಲಿ ಏನಾಗಿ. ಸೊ ಒಂದು ಈ ಕಾಂಟ್ರಾಸ್ಟ್ ಕೊಟ್ಟಾಗ್ಲೂ ಕೂಡ ಕಾಂಟ್ರಾಸ್ಟ್ಗೆ ಅಲರ್ಜಿ ಇದೆ ಅಂತ ಒಂದು ಚೆಕ್ ಕೊಟ್ಟಿರ್ತೀವಿ, ಟೆಸ್ಟ್ ಡೋಸ್. ಆಮೇಲೆ ಆ ಕಾಂಟ್ರಾಸ್ಟ್ನ ಇನ್ಫ್ಯೂಷನ್ ಕೊಡ್ತೀವಿ. ಅದು ಯಾವಾಗ ಹಾರ್ಟ್ ರೀಚ್ ಆಗುತ್ತೆ ಆ ಫೇಸಲ್ಲಿ, ಅದು ಆ ಫೇಸಲ್ಲಿ ನಾವು CT ಸ್ಕ್ಯಾನ್ ಫಿಲ್ಮ್ ಆಗುತ್ತೆ. ಅದು ಕೊರೋನರಿ ಇಮೇಜಿಂಗ್ ಅಲ್ಲೇ ಸಿಕ್ಬಿಡುತ್ತೆ. ಅಂದ್ರೆ ನಿಮ್ಮ ರಕ್ತನಾಳದ ಆರ್ಕಿಟೆಕ್ಚರ್, ರಕ್ತನಾಳ ಹೇಗಿದೆ, ಬ್ಲಾಕ್ ಇದೆಯಾ, ಎಲ್ಲಾನು ಗೊತ್ತಾಗುತ್ತೆ. ಎಲ್ಲಾರ್ದು ಒಂದೇ ತರ ಶೇಪ್ ಅಲ್ಲಿ ಇರಲ್ಲ. ಎಡಗಡೆ 2 ರಕ್ತನಾಳ, ಬಲಗಡೆ 1 ರಕ್ತನಾಳ ಇದ್ದೇ ಇದೆ. ಬಟ್ ಕೆಲವರಿಗೆ ಬಲಗಡೆ 70% ಆಫ್ ದ ಟೈಮ್ಸ್ ಬಲಗಡೆ ರಕ್ತನಾಳ ಡಾಮಿನೆಂಟ್ ಅಂತೀವಿ. 25 ಜನಕ್ಕೆ ಎಡಗಡೆ ಬಲಗಡೆ ಒಂದು ಸಣ್ಣ ರಕ್ತನಾಳ ತರ ಇರುತ್ತೆ. ಸೊ ಅವೆಲ್ಲ ಗೊತ್ತಾಗ್ಬಿಡುತ್ತೆ ಇವ್ರಿಗೆ ಯಾವ್ದು ಡಾಮಿನೆಂಟ್ ಕೊರೋನರಿ ಸಿಸ್ಟಮ್.
ಹಾರ್ಟ್ ಅಲ್ಲಿ ಸ್ವಲ್ಪ ಬ್ಲಾಕ್ ಬೇಸಿಕಲಿ ಎಲ್ಲರ ಬ್ಲಾಕ್ ಇದೆಯಾ, ಎಷ್ಟು ಪರ್ಸೆಂಟ್ ಇದೆ, ಎಷ್ಟು ಪರ್ಸೆಂಟ್ ಎಲ್ಲ ಗೊತ್ತಾಗುತ್ತೆ. ಈ ಟೆಸ್ಟ್ ಮಾಡ್ಸಕ್ಕೆ ಎಷ್ಟು ಖರ್ಚಾಗುತ್ತೆ? ಅರೌಂಡ್ BPL ಕಾರ್ಡ್ ಇದ್ರೆ ನಮ್ಮಲ್ಲಿ ಜಯದಲ್ಲಿ 7,000 rupees ಆಗುತ್ತೆ. ಅಂದ್ರೆ ಯಾರಿಗಾರು ನನಗೆ ಹಾರ್ಟ್ ಅಟ್ಯಾಕ್ ಫ್ಯೂಚರ್ ಆಗ್ಬೋದಾ ಡೌಟ್ ಇದೆಯಾ ಅಂತ ಹೇಳಿದ್ರೆ CT ಆಂಜಿಯೋದಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಹಂಗಂತ ಎಲ್ಲರಿಗೂ ಬಂದು CT ಮಾಡಿ ಅಂತ ಇಲ್ಲ, ಅಂತರ ಇಲ್ಲ. ಗೈಡ್ಲೈನ್ಸ್ ಪ್ರಕಾರ ಇಲ್ಲ. ಹೆದರ್ಕೊಂಡು ಈ ತರ ಯಾರು ಸೆಲೆಬ್ರಿಟೀಸ್ಗೆ ಏನಾದ್ರು ಆಯ್ತು ಅಂದ ತಕ್ಷಣ ಎಲ್ಲರೂ ಆಯ್ತು ಬನ್ನಿ ಮಾಡಿ ಅಂತಾರೆ. ಸೊ ಅವಾಗ ನಮ್ದು ಚೆಕಪ್ ಜಾಸ್ತಿ ಆಗ್ಬಿಡುತ್ತೆ. ಸೊ ದಟ್ ಇಸ್ ನಾಟ್ ಕರೆಕ್ಟ್. ನೀವೇ 6 months ಒಂದ್ಸಲ ಬ್ಲಡ್ ಟೆಸ್ಟ್ ಮಾಡ್ಕೊಳ್ಳಿ, ಏನ್ ತೊಂದರೆ ಇಲ್ದಿರೋರು ವರ್ಷಕ್ಕೊಂದ್ಸಲ ಬಂದು ECG TMT ಮಾಡ್ತಾ ಇರಿ. TMT ಮಾಡಾಗ ಸುಸ್ತಾದ್ರೆ ಈಗ ನೋಡಿ, ಹೆಚ್ಚಿನವ್ರಿಗೆ ಹೆಚ್ಚಿನ ಮೋರ್ ದೆನ್ 30 ಅಪ್ಪ ಅಮ್ಮನಿಗೆ ಏನಾದ್ರು ಆಗಿರುತ್ತೆ. ಬಟ್ ಇದನ್ನ ಪ್ರೋಟೋಕಾಲ್ ಪ್ರಕಾರ ಮಾಡ್ತಾ ಇರೋರು ಬಹಳ ಕಮ್ಮಿ ಇದೆ ಇಂಡಿಯಾದಲ್ಲಿ, ಯಾರು ಮಾಡ್ತಾನೆ ಇಲ್ಲ. ಆದ್ರೆ ಈಗ ನಡುವೆ ಈಗ ಅವೇರ್ನೆಸ್ ಜಾಸ್ತಿ ಆಗಿ ಮಾಡ್ತಾರೆ. ಬಟ್ ಏನಾಗುತ್ತೆ, ಏನಂತಾರೆ ನಾವು ಇನ್ಸ್ಟೆಂಟ್ ಅವೇರ್ನೆಸ್ ಅಂತೀವಲ್ಲ, ಈಗ ಇನ್ಸ್ಟೆಂಟ್ ಕಾಫಿ ತರ ಆ ತರ ಏನೋ ಇನ್ನೊಬ್ರಿಗೆ ಏನೋ ಆದಾಗ ಅವಾಗ ನಾವು ಮಾಡ್ಸೋಣ. ಅವ್ರಿಗೇನೋ ಸಿಂಟಮ್ಸ್ ಇರಲ್ಲ, ಸಿಂಟಮ್ಸ್ ಆದ್ರೂ ನಾನು ಬಂದು ಎಲ್ಲ ಟೆಸ್ಟ್ ಮಾಡ್ತೀನಿ. ಭಯ ಆಯ್ತು, ಏನೋ ಒಂಚೂರು ಇಲ್ಲ ಚುಚ್ಚಿದಂಗೆ ಆಯ್ತು, ನಿನ್ನೆ ಎಕ್ಸರ್ಸೈಸ್ ಮಾಡಿರ್ತಾರೆ, ಇಲ್ಲೆಲ್ಲೋ ನೋವು ಬರುತ್ತೆ, ಬೆನ್ನೋವು, ಇವತ್ತೆಲ್ಲ ಟೆಸ್ಟ್ ಆಗ್ಬಿಡ್ಬೇಕು ನನಗೆ. ಅವಾಗ ನಮ್ಗೆ ಈ ತರ ಡೌಟ್, ನನ್ನ ಕಿಡ್ನಿ ನೋಡಿ, ಲಿವರ್ ನೋಡಿ, ಹಾರ್ಟ್ ನೋಡಿ, ಬ್ರೈನ್ ನೋಡಿ, ಎಲ್ಲ ಇವತ್ತೇ ಆಗ್ಬಿಡ್ಬೇಕು ಅಂತ. ಅದರಿಂದ ಏನಾಗುತ್ತೆ, ಕ್ವಾಲಿಟಿ ನಮ್ಗೆ ಅವತ್ತು ಸೆಲೆಬ್ರಿಟಿ ಎಲ್ಲ ತೀರ್ಕೊಂಡಾಗ ಅವಾಗ ನಮ್ ಪರ್ ಡೇ ಜನ ಡಬಲ್ ಆಗ್ಬಿಡುತ್ತೆ, ಟ್ರಿಪಲ್. ಅವಾಗ ನಾವು ಡಾಕ್ಟರ್ಸ್ ಹೇಗೆ ನೋಡೋದು? ಸೊ ಅದರಿಂದ ಒಂದು ಫಿಕ್ಸ್ಡ್ ಅದಕ್ಕೆ ರೆಜ್ಯೂಮ್ ಇದೆ. ನಿಮ್ದೆ ರೆಗ್ಯುಲರ್ ಚೆಕಪ್ ಮಾಡ್ಕೊಳ್ತಾ ಇರೋದು. ಅವಾಗ ನೀವು ಅವತ್ತು ಯಾರಿಗೋ ಆಯ್ತು ಅಂತ ಅವತ್ತು ಕೂಡ ಮೊನ್ನೆ 6 months ಬ್ಯಾಕ್ ನೀವು ಮಾಡಿರ್ತೀರಾ, ಚೆನ್ನಾಗಿದೆ ಅಂದ್ರೆ ಅವತ್ತು ಇನ್ನೊಬ್ರಿಗೆ ಏನೋ ಆಯ್ತು ಅಂತ ಬಂದು ಮಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಅದನ್ನ ಒಂದು ಫಿಕ್ಸ್ಡ್ ಇಟ್ಕೊಳ್ಳಿ. ಒಂದು ವರ್ಷಕ್ಕೊಮ್ಮೆ ಅಟ್ಲೀಸ್ಟ್ 40 years ಮೇಲಿರೋರು ವರ್ಷಕ್ಕೊಮ್ಮೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಬಟ್ ಈ ತರ ಮನೇಲಿ ರಿಸ್ಕ್ ಫ್ಯಾಕ್ಟರ್ ಇದೆ, ಮನೇಲಿ ಈ ತರ ಯಾರಿಗೂ ಆಗಿದೆ ಅಂದ್ರೆ 30 ವರ್ಷದಿಂದಾನೆ ಇದು ಮಾಡ್ಕೊಳ್ಳಿ. ಸರ್, ನಾವು ನೋಡ್ತಾ ಇರ್ತೀವಿ, ಇದು ಈ ಹಾರ್ಟ್ ಮಾಡೋ ಕೆಲಸ, ರಕ್ತನ ಪಂಪ್ ಮಾಡೋ ಕೆಲಸ. ಮತ್ತೊಂದು ಡಾಕ್ಟರ್, ಈಗ ನೀವು ಕಾರ್ಪೊರೇಟಲ್ಲಿ ವರ್ಕ್ ಮಾಡ್ತಿರಲ್ಲ, ಜಯದೇವದಲ್ಲಿ ವರ್ಕ್ ಮಾಡ್ತಿರೋದು. ಕಾರ್ಪೊರೇಟಲ್ಲಿ ವರ್ಕ್ ಮಾಡೋದಕ್ಕೂ ಪಬ್ಲಿಕ್ ಸೆಕ್ಟರ್ಗೆ ಜಯದೇವದಲ್ಲಿ ವರ್ಕ್ ಮಾಡೋದಕ್ಕೆ ಏನು ಡಿಫ್ರೆನ್ಸ್ ಏನು? ಅದೇ ಅಂದ್ರೆ ಏನಿದೆ ಅಂದ್ರೆ ನಾವು ಇಲ್ಲಿ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ. ಇಲ್ಲಿ ನಮ್ಮ ಗೌರ್ಮೆಂಟ್ ಇದ್ರಲ್ಲಿ ಎಲ್ಲ ಕಡೆ ಎಕ್ಸ್ಪೆಕ್ಟೇಷನ್ ಹಾರ್ಟ್ ಅಂದ್ಮೇಲೆ ಇಮಿಡಿಯೇಟ್ ಇದಿರುತ್ತೆ. ಬಟ್ ನಮ್ಮಲ್ಲಿ ಜಯದೇವ ಒಂದು ಒಳ್ಳೆ ಬ್ರ್ಯಾಂಡ್ ಮಾಡಿರೋದ್ರಿಂದ ಸೊ ಜನ ತುಂಬಾ ಈಗ ಒಂದು ಇದಿಟ್ಕೊಂಡು ಬರ್ತಾರೆ, ಇಲ್ಲಿ ಬಂದ್ರೆ ಚೆನ್ನಾಗಿ ಆಗ್ಲೇಬೇಕು ಅಂತ ಒಂದು ಇದ್ರಲ್ಲಿ ಕಷ್ಟ ಇರೋರು ಬರ್ತಾರೆ. ಸೊ ಅದನ್ನ ಅಷ್ಟೇ ಆ ಒಂದು ಲೆವೆಲ್ಗೆ ನಾವು ಇದು ಮಾಡೋದಕ್ಕೆ ಪ್ರಯತ್ನ ನಾವು ಒಬ್ಬರೇ ಅಲ್ಲ, ನಮ್ಮ ಟೀಮ್ ಎಲ್ಲರೂ ಎಲ್ಲ ನಮ್ದು ಈ ಮೈಸೂರು ಶಾಖೆ ಆಗ್ಬೋದು, ಬೆಂಗಳೂರು ಶಾಖೆ ಆಗ್ಬೋದು, ಲಾಟ್ ಆಫ್ ವರ್ಕ್ ತುಂಬಾ ಸ್ಟ್ರೆಸ್ ಜಾಸ್ತಿ, ವರ್ಕ್ ಜಾಸ್ತಿ. ಸೊ ಬಟ್ ಎಕ್ಸ್ಪೆಕ್ಟೇಷನ್ ಹಾಗೆ ಇದ್ದೇ ಇದೆ. ಬಟ್ ಈಗ ಇನ್ನೊಂದು ಜನಕ್ಕೆ ಏನಂತ ನಾನು ಇದರಲ್ಲಿ ಗೊತ್ತಾದ್ರೆ ಹೇಳ್ಬೋದು, ಅಂದ್ರೆ ಈಗ BPL ಅಂತ ಇದು ಬಂದಾಗ ನಾವು ಒಳ್ಳೆ ಸೇವೆ ಮಾಡ್ತಾ ಇದೀವಿ, ಇದೆಲ್ಲ ಕರೆಕ್ಟ್ ಆಗಿದೆ. ಬಟ್ BPL ಅಂದಾಗ ಒಂದು ಇಮಿಡಿಯೇಟ್ ಲೈಫ್ ಉಳಿಸೋ ಅಂತ ಆಂಜಿಯೋಪ್ಲಾಸ್ಟಿ ನಾವು ಫ್ರೀ ಆಗಿ ಮಾಡ್ತೀವಿ. ಒಂದು 2 ಸ್ಟೆಂಟ್ ಸಿಗುತ್ತೆ, ಬೇಕಾದ್ರೆ ಅದು ಅಳವಡಿಸ್ಕೊಳ್ತೀವಿ. ಸುಮ್ಮನೆ ನಾವು ನಮ್ಮದ್ರಲ್ಲಿ ಸ್ಟೆಂಟ್ ಹಾಕಲ್ಲ, ತೊಂದರೆ ಇದ್ರೆ ಅದು ಮಾಡ್ತೀವಿ. BPL APL ಇದ್ರೆ ಸ್ವಲ್ಪ ಕಟ್ಬೇಕಾಗತ್ತೆ, ಯಶಸ್ವಿನಿ ಇದ್ರೆ ಫ್ರೀ. ಅದ್ರಲ್ಲಿ ಏನಾಗತ್ತೆ, ಇದ್ರಲ್ಲೆಲ್ಲಾನು ಒಂದು ಆಂಜಿಯೋಪ್ಲಾಸ್ಟಿ ಇನಿಷಿಯಲಿ ಒಂದ್ಸಲ ಪೇ ಮಾಡ್ಬೇಕಾಗತ್ತೆ, ಒಂದು 6-7 ಸಾವಿರ, ಆಮೇಲೆ ಅಪ್ರೂವಲ್ ತಗೊಂಡ್ ಮಾಡ್ಬೇಕಾಗತ್ತೆ. ಬಟ್ ಇದು ಗೌರ್ಮೆಂಟ್ ಅಲ್ಲೂ ಸ್ಕೀಮ್ಸ್ ಅಲ್ಲಿ ಇದನ್ನ ಆಂಜಿಯೋಪ್ಲಾಸ್ಟಿ ಮಾಡಕ್ಕೆ ಒಂದು ಒಳ್ಳೆ ವ್ಯವಸ್ಥೆ, ತುಂಬಾ ಜನದ್ದು ಜೀವ ಉಳಿದಿದೆ, ಎಲ್ಲರ ಮನೆ ಬೆಳಗಿದೆ. ಬಟ್ ಈಗಿನ ಇದ್ರಲ್ಲಿ ಅಡ್ವಾನ್ಸ್ ಬರ್ತಾ ಈಗಿನ ಇದ್ರಲ್ಲಿ ಮೊದಲು ನಾವು ನಂದು ಓವರ್ ಪೀರಿಯಡ್ ಆಫ್ 2014 ಇಂದ ನಾನು ಕಾರ್ಡಿಯಾಲಜಿ ನೋಡ್ತಾ ಇರೋದು. ಆಲ್ರೆಡಿ 12 ವರ್ಷ ಆಗೋಯ್ತು. ಸೊ ಶುರು ಮಾಡಿ ಈಗ ಮುಗ್ದೆಲ್ಲ 12 ವರ್ಷ. ಅದರಲ್ಲಿ ಮೊದಲು ನಾನು ನೋಡ್ತಿದ್ದ ಬ್ಲಾಕ್, ಈಗ ನೋಡ್ತಿರೋ ಬ್ಲಾಕ್ಗೂ ಬೇರೆ ತುಂಬಾ, ಅಂದ್ರೆ ಸ್ಟ್ರೆಸ್, ಲೈಫ್ ಸ್ಟೈಲು, ಯಂಗ್ ಏಜ್ ಅಲ್ಲಿ ಬ್ಲಾಕ್. ಹೌದು, ಬ್ಲಾಕ್ ಮೊದಲು ಅಂದ್ರೆ ಒಂದು ರಕ್ತನಾಳ 90% ಬ್ಲಾಕ್ ಅಷ್ಟೇ, ಮಿಕ್ಕಿದ ರಕ್ತನಾಳ ಚೆನ್ನಾಗಿತ್ತು. ಇವಾಗ 10 ನಿಮಿಷದಲ್ಲಿ ಮಾಡ್ಬಿಡ್ತಿದ್ದೆ ಆಂಜಿಯೋಪ್ಲಾಸ್ಟಿ. ಆತರ ಅಂದ್ರೆ ಇಲ್ಲಿ ಅಷ್ಟು ಜನಕ್ಕೆ ಮಾಡಿ ಅಷ್ಟು ಸ್ಕಿಲ್ಸ್ ಡೆವಲಪ್ ಕ್ವಿಕ್ ಆಗಿ ಅದಾಗ. ಬಟ್ ಈಗ ಬರೀ ಒಂದ್ ಕಡೆ ಬ್ಲಾಕ್ ಅಲ್ಲ, ಅಲ್ಲೊಂದು 90 ಇರುತ್ತೆ, ಸ್ವಲ್ಪ ಕೆಳಗೆ ಒಂದು 70, ಇಲ್ಲೊಂದು ಕೆಳಗಡೆ 30. ಸೊ ಒಂಥರ ಕಾಂಪ್ಲೆಕ್ಸ್ ಲೀಷನ್ಸ್ ಆಗ್ತಾ ಇದೆ. ಅಂದ್ರೆ ಕಾನ್ಸೆಪ್ಟ್ ಹೆಂಗಿರ್ಬೇಕು ನಾವು ಸ್ಟೆಂಟ್ ಅಂದ್ರೆ ನಾರ್ಮಲ್ ಇಂದ ನಾರ್ಮಲ್ ಹಾಕ್ಬೇಕು. ಇನ್ನೊಂದು ಕೆಳಗಡೆ ನಾರ್ಮಲ್ ಸಿಗ್ತಾ ಇಲ್ಲ ನಮ್ಗೆ ಹಾಕಕ್ಕೆ ಕರೆಕ್ಟ್. ಆವಾಗ ಮಲ್ಟಿಪಲ್ ಸ್ಟೆಂಟ್ಸ್ ಅಥವಾ ಹೊಸ ಅದಕ್ಕೆ ಟೆಕ್ನಾಲಜಿ ಬಂದಿದೆ ಅದಕ್ಕೆ. ಸೊ ಇಮೇಜಿಂಗ್ ಅಂತ, ಕಾರ್ನರಿ ಇಮೇಜಿಂಗ್, ಐವಸ್ ಅಂದ್ರೆ ಇಂಟ್ರಾವ್ಯಾಸ್ಕ್ಯುಲರ್ ಅಲ್ಟ್ರಾಸೌಂಡ್, ಅಥವಾ OCT ಅಂತ, ಆಪ್ಟಿಕಲ್ ಕೊಹರೆನ್ಸ್ ಟೊಮೊಗ್ರಫಿ ಅಂತ, ಒಳಗಡೆ ಹಾರ್ಟ್ ವೈರ್ ಹೋಗಿ ಸ್ಟ್ರಕ್ಚರ್ ನೋಡ್ತೀವಿ. ಆ ಬ್ಲಾಕ್ ಯಾವ ರೀತಿ ಇದೆ, ಆ ಬ್ಲಾಕ್ ಇವೊಂದು 30% ಇದ್ರೆ ಅದು ಇವನಿಗೆ, ಈ ಪೇಷಂಟ್ಗೆ ಅಲ್ಯೂಮಿನ್ ಕಾಂಪ್ರಮೈಸ್ ಆಗ್ತಿದ್ಯಾ ಇಲ್ವಾ,
ಅಲ್ಲಿ ನಾನು ಸ್ಟೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಅಲ್ಲಿಂದ ಮೇಲ್ ಬಂದ್ರೆ ಎಲ್ಲಿ ನಾನು ಸ್ಟೆಂಟ್ ನಿಲ್ಲಿಸಬಹುದು, ಅವಾಗ ಅದು ಪ್ರಿಸಿಷನ್ ಆಗುತ್ತೆ, ಪ್ರಿಸಿಷನ್ ಆಂಜಿಯೋಪ್ಲಾಸ್ಟಿ ಆಗುತ್ತೆ. ಸುಮ್ಮನೆ ಒಂದು ಸ್ಟೆಂಟ್ ಅನ್ನ ಒಳಗೆ ಸುಮ್ಮನೆ ಎಲ್ಲೋ ನಾವು ನಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ನಾವು ಅದು ಹೋಗಿ ಹಾಕ್ತಿದ್ವಿ, ಅವಾಗ ಚೆನ್ನಾಗಿ. ಬಟ್ ಈಗ ಅಲ್ಲೆಲ್ಲ ಮೈನ್ಯೂಟ್ ಬ್ಲಾಕ್ಸ್ ಇರೋದ್ರಿಂದ ಕಾಂಪ್ಲೆಕ್ಸ್ ಲೀಷನ್ ಹಸ್ ಬಿಕಮ್ ಕಾಂಪ್ಲೆಕ್ಸ್. ಸೊ ನಾವು ಅಡ್ವಾನ್ಸ್ ಟೆಕ್ನಾಲಜಿ ಬಂದಿದೆ, ಬಟ್ ಅದನ್ನ ನಾವು ಅದನ್ನ ಮಾಡ್ತಾ ಇದೀವಿ. ಪೇಷಂಟ್ಗೆಲ್ಲ ಎಕ್ಸ್ಪ್ಲೈನ್ ಮಾಡ್ಬೇಕು, ಕಷ್ಟ ಆಗುತ್ತೆ, ಇದನ್ನ ಹೇಳೋದಕ್ಕೆ ಕಷ್ಟ. ಈಗ ನಾನು ಇದನ್ನ ಅರ್ಥ ಮಾಡಿಸ್ಲಿಕ್ಕೆ ಕಷ್ಟ. ನೋಡಿ ನಿಮ್ಗೆ ಪರ್ಫೆಕ್ಟ್ ನೀವು US ಹೋಗಿದ್ರು ಏನ್ ಮಾಡ್ಬೋದಿತ್ತು ಅದನ್ನೇ ನಾನು ಮಾಡ್ಬೋದು, ಬಟ್ ಅದು BPL ಅಲ್ಲಿ ಬರಲ್ಲ. ಓಕೆ, ಎಕ್ಸ್ಟ್ರಾ ಇಮೇಜಿಂಗ್ ಅದಕ್ಕೆ BPL ಅಪ್ಲೈ ಮಾಡಿ ನಿಮಗೆ 1 ಲಕ್ಷ ಉಳಿತದೆ, 1 ಲಕ್ಷ 1.25 ಲಕ್ಷ ಅಷ್ಟು ಡೆಫಿನೆಟ್ ಉಳಿತದೆ. ಬಟ್ ಈ ಇಮೇಜಿಂಗ್ ಎಕ್ಸ್ಟ್ರಾ 50,000 ಕಟ್ಟಬೇಕಾಗತ್ತೆ, OCTಗೆ ಎಕ್ಸ್ಟ್ರಾ 70,000 ಕಟ್ಟಬೇಕಾಗತ್ತೆ. ಅದಕ್ಕೆ ಶಕ್ತಿ ಕೆಲವ್ರು ನಮ್ಗೆ ಅದು ಅಸೆಸ್ ಮಾಡಕ್ಕೂ ಕಷ್ಟ ಆಗುತ್ತೆ. ಶಕ್ತಿ ಇದ್ರೂ ಕೆಲವ್ರಿಗೆ ಕೊಡಕ್ ಮನ್ಸಿಲ್ಲ. ಶಕ್ತಿ ಇಲ್ದೇ ಇರೋ ನಮ್ಗೆ ಗೊತ್ತಾಗುತ್ತೆ. ನಮ್ಮ ದೇಶದ ಎಲ್ಲರಿಗೂ ಚೀಪ್ ಅಂಡ್ ಬೆಸ್ಟ್ ಬೇಕು. ಚೀಪ್ ಅಂಡ್ ಬೆಸ್ಟ್ ಬೇಕು. ಸೊ ಬೆಸ್ಟ್ ಬೇಕು ಅಂದಾಗ ಏನಾಗುತ್ತೆ, ಚೀಪ್ ಒಟ್ಟಿಗೆ ಇರಲ್ಲ, ಒಟ್ಟಿಗೆ ಕಷ್ಟ ಆಗುತ್ತೆ. ಅದನ್ನ ಅಂದ್ರೆ ಜನಕ್ಕೊಂದು ಅರ್ಥ ಆಗ್ಲಿ ಅಂತ ಹೇಳ್ತಾ ಇದೀನಿ. ಅದನ್ನು ಮಾಡಿದೀವಿ, ಪಾಪ ಕೆಲವ್ರು ಒಪ್ಕೊಂಡು ಅರ್ಥ ಮಾಡ್ಕೊಳ್ಳೋರು ಒಪ್ಕೊಳ್ತಾರೆ. ಬಟ್ ತುಂಬಾ ಜನ ನಮ್ಗೆ ಎಲ್ಲರಿಗೂ ಆಪ್ಷನ್ ಕೊಟ್ಟಾಗ ಎಲ್ಲರಿಗೂ ಮಾಡ್ಬೋದು. ಬಟ್ ಸೊ ಒಂದು ಗೌರ್ಮೆಂಟ್ ಇಂದನೂ ಅದಕ್ಕೂ ಒಂದು ಸ್ವಲ್ಪ ರಿಯಾಯಿತಿ ಕೊಟ್ರೆ ಒಳ್ಳೇದು. ಬಟ್ ಆಬ್ವಿಯಸ್ಲಿ ಅದು ಹೇಗೆ ಈಗ ಒಂದು ಎಕ್ಸ್ಟ್ರಾ ಈಗ 60-70,000 ಇದೆ ಎಕ್ಸ್ಟ್ರಾ ಅದು ಕೊಡ್ಲಿಕ್ಕೆ, ಅದನ್ನ ಅಟ್ಲೀಸ್ಟ್ ಒಂದು 30,000 ತಂದ್ರೆ ಅದು ಒಳ್ಳೇದು ಗೌರ್ಮೆಂಟ್ ಕಡೆಯಿಂದ. ಜನರ ಕಡೆಯಿಂದ ಈ ತರ ನಾವು ಬೆಸ್ಟ್ ಮಾಡ್ಕೋಬೇಕಂದ್ರೆ ಎಲ್ಲಾನು ಏನೋ ಮಾಡ್ತೀರಾ ಫ್ರೀ ಮಾಡಿ ಅಂತ ಹೇಳೋದ್ರಲ್ಲೂ ತಪ್ಪಾಗುತ್ತೆ. ಅಂದ್ರೆ ಆ ಒಂದು ಎಕ್ಸ್ಟ್ರಾ ಟೆಕ್ನಾಲಜಿಗೆ ನಾವು ಈಗ ಇಲ್ಲಿ 2 ವಿಚಾರ ಇದೆ ನೋಡಿ. ಇದು ಮೈಸೂರದ ಬೆಸ್ಟ್ ಹಾರ್ಟ್ ಕಾರ್ಪೊರೇಟ್ ಇನ್ಸ್ಟಿಟ್ಯೂಟ್, ಅಲ್ಲಿಗೆ ಬರೋದೆಲ್ಲ ಶ್ರೀಮಂತರು ಬರ್ತಾರೆ. ಈಗ ಒಂದು ಶ್ರೀಮಂತರಿಗೆ ಒಂದು ಹಾರ್ಟ್ ಅಟ್ಯಾಕ್ ಆಯ್ತು, 2 ಬ್ಲಾಕ್ ಆಯ್ತು, 2 ಸ್ಟೆಂಟ್ ಹಾಕ್ಬೇಕು ಅಂತ ಹೇಳಿ ಎಷ್ಟು ಖರ್ಚಾಗುತ್ತೆ ಕಾರ್ಪೊರೇಟ್ ಅಲ್ಲಿ? ಸಿಂಪಲ್ ಮಾಡಿದ್ರು ಅವ್ರಿಗೂ 2 ಸ್ಟೆಂಟ್ ಹಾಕಿ ಇದು ಮಾಡಿ ಒಂದು 3 to 4 lakhs ಆಗಿ ಆಗುತ್ತೆ. 3 to 5 ICU ಚಾರ್ಜಸ್ ಎಲ್ಲ ಸೇರಿ 3 to 4 ಎಲ್ಲ 4 ಲಕ್ಷ ಆಗುತ್ತೆ. ಈ ಇಮೇಜಿಂಗ್ ಎಲ್ಲ ಮಾಡ್ತೀವಿ ನಾವು. ಕೆಲವೊಂದು ನಮ್ಮ ಪೇಷಂಟ್ಸ್ ಇಲ್ಲ ನಮ್ಗೆ ಇನ್ಶೂರೆನ್ಸ್ ಇದೆ, ನಮ್ದು ಇಲ್ಲಿ ಒತ್ತಡ ಇದೆ, ಆಚೆ ಮಾಡ್ಕೊಡಿ ಅಂತ ಕೇಳೋರು ಇದ್ದಾರೆ. ನಾವೇ ಬಂದ್ ಮಾಡ್ಕೊಡ್ತಾ. ಕೆಲವ್ರು ಆ ಥರ ನಾವು ಸಂಡೇ ಬೇರೆ ದಿನ ಹೋಗಿ ಮಾಡ್ಕೊಟ್ಟಿರೋದು ಉಂಟು. ಬಟ್ ಅವಾಗ ಅವಾಗ ನಂಗೆ ಗೊತ್ತಾಗತ್ತಲ್ಲ ಬಿಲ್ ಇದು ಮಾಡಿದಾಗ, ಇಮೇಜಿಂಗ್ ಎಲ್ಲ ಮಾಡಿದಾಗ ಅಪ್ ಟು 4.5-5 lakhs ವರೆಗೂ ಆಗುತ್ತೆ. ಅವ್ರಿಗೆಲ್ಲ ಇಮೇಜಿಂಗ್ ಮಾಡಿ ಕರೆಕ್ಟ್ ಪರ್ಫೆಕ್ಟ್ ಅವ್ರಿಗೆ ಹೇಳ್ತಾ ಇಲ್ಲ ನಮ್ಗೆ 5 ಲಕ್ಷವರೆಗೂ ಇನ್ಶೂರೆನ್ಸ್ ಇದೆ, ಪರವಾಗಿಲ್ಲ ನೀವು ಏನಿದೆ ಎಲ್ಲ ಮಾಡಿ ಕರೆಕ್ಟಾಗಿ ಮಾಡಿ ಇದು ಮಾಡಿ ಅಂತ. ಸೊ ಅವ್ರಿಗೆ ಪೇಷಂಟ್ ತೋರ್ಸೋಕ್ಕೂ ನಮಗೆ ಸುಲಭ ಆಗುತ್ತೆ. ಇಮೇಜಿಂಗ್ ಕೊರೋನರಿ ಇಮೇಜಿಂಗ್ ಎಲ್ಲ ನೋಡಿ. ಬಟ್ ಸುಮ್ಮನೆ ಇಮೇಜಿಂಗ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ನಮಗೆ ಡೌಟ್ ಬಂದಾಗ ಪೇಷಂಟ್ ಅಲ್ಲಿ ಕಾಂಪ್ಲೆಕ್ಸ್ ಲೀಷನ್ ಇದೆ, ಕ್ಯಾಲ್ಸಿಯಂ ಕೂತಿದೆ, ಕ್ಯಾಲ್ಸಿಯಂ ತುಂಬಾ ಭರಿತವಾಗಿ ಬ್ಲಾಕ್ ಇದ್ರೆ ಸ್ಟೆಂಟ್ ಕರೆಕ್ಟಾಗಿ ಎಕ್ಸ್ಪ್ಯಾಂಡ್ ಆಗಲ್ಲ. ಸ್ಟೆಂಟ್ ಸರಿಯಾಗಿ ಎಕ್ಸ್ಪ್ಯಾಂಡ್ ಆಗಲಿ ಅಂದ್ರೆ ಲಾಂಗ್ ಟರ್ಮ್ ರಿಸಲ್ಟ್ ಚೆನ್ನಾಗಿರಲ್ಲ. ಸೊ ಸ್ಟೆಂಟ್ ನ ಚೆನ್ನಾಗಿ ಎಕ್ಸ್ಪ್ಯಾಂಡ್ ಆಗಿದೆ ಅಂತ ನೋಡೋದಕ್ಕೆ ನಾವು ಇಮೇಜಿಂಗ್ ಮಾಡಿ ಕ್ಯಾಲ್ಸಿಯಂನ ಎಷ್ಟು ಈಗ ಫುಲ್ ರೌಂಡ್ ಆಗಿ 360 ಡಿಗ್ರಿ ಕ್ಯಾಲ್ಸಿಯಂ ಇದೆಯಾ, 270 ಡಿಗ್ರಿ ಇದೆಯಾ ಅಥವಾ 50 ಡಿಗ್ರೀಸ್ ಇದೆಯಾ ಅಂತ ಆರ್ಕ್ ಗೊತ್ತಾಗುತ್ತೆ. ಅದ್ರ ಪ್ರಕಾರ ಕ್ಯಾಲ್ಸಿಯಂ ಮಾಡಿಫಿಕೇಶನ್ ಮಾಡ್ಬೋದು. ಕ್ಯಾಲ್ಸಿಯಂ ಈಗ ರೋಟಾ ಅಂತ ಹೇಳ್ತೀವಿ, ಆ ಡೈಮಂಡ್ ಬರ್ ಇರುತ್ತೆ, ಆ ಕ್ಯಾಲ್ಸಿಯಂ ಎಲ್ಲ ಶೇವ್ ಮಾಡ್ತೀವಿ. ಓಕೆ, ಅವಾಗ ಬೆಡ್ ಪ್ರಿಪೇರ್ ಚೆನ್ನಾಗುತ್ತೆ, ಅವಾಗ ಸ್ಟೆಂಟ್ ಚೆನ್ನಾಗಿ ಎಕ್ಸ್ಪೆಂಡ್ ಆಗುತ್ತೆ. ಸೊ ವಿ ಕ್ಯಾನ್ ಗಿವ್ ಈಕ್ವಲೆಂಟ್ ಟು ಬೈಪಾಸ್ ರಿಸಲ್ಟ್ ತರ. ಸರ್, ಈಗ ಈ ವಿಚಾರಕ್ಕೆ ಬಂದ್ಬಿಡೋಣ. ಈಗ ಹಾರ್ಟ್ ಅಲ್ಲಿ ಬ್ಲಾಕ್ ಆಯ್ತು, ಸ್ಟೆಂಟ್ ಹಾಕಿದ್ರಿ. ಈ ಸ್ಟೆಂಟ್ ಎಷ್ಟು ವರ್ಷ ಬರುತ್ತೆ? ಅದನ್ನ 5 ವರ್ಷ ಆದ್ಮೇಲೆ ಚೇಂಜ್ ಮಾಡ್ಬೇಕಾ? ಮಧ್ಯ ಈ ತರ ಮಾತಲ್ಲ, ಅದೇ ಮಧ್ಯ ಒಂದು ಈಗ ಹಾರ್ಟ್ ಡಿಸೀಸ್ ಇಸ್ ನಾಟ್ ಗಂಡಸರದ ತೊಂದರೆ ಅದಲ್ಲ, ಅದು ಒಂದು ಮಿತ್ ತರ ಅನ್ಕೊಂಡಿದೀವಿ. ಈಗ ಹಂಗೆ ಸ್ಟೆಂಟ್ ಹಾಕಿದ್ಮೇಲೆ ನಮ್ಮ ಹಾರ್ಟ್ ತೊಂದರೆ ಕ್ಯೂರ್ ಆಯ್ತು, ಅಗೇನ್ ಇಟ್ಸ್ ಅ ಮಿತ್ ಅದು ಪರ್ಮನೆಂಟ್. ಓಕೆ, ಸ್ಟೆಂಟ್ ವಿ ಹ್ಯಾವ್ ಆ ಅಡಚಣೆ ಇತ್ತಲ್ಲ, ಅದು ಓಪನ್ ಆಯ್ತು, ಅದನ್ನ ಓಪನ್ ಆಯ್ತು ಚೆನ್ನಾಗಿ. ಬಟ್ ಅವರಲ್ಲಿ ಯಾಕೆ ಅಥೆರೋಸ್ಕ್ಲಿರೋಸಿಸ್ ಆಯ್ತು, ಬ್ಲಾಕ್ ಶೇಖರಣೆ ಆಯ್ತು? ಅದು ಡಯಾಬಿಟಿಸ್ ಇಂದನ, ಓವರ್ ವೇಟ್ ಇಂದನ, ಫ್ಯಾಮಿಲಿ ಹಿಸ್ಟ್ರಿ ಇಂದನ, ಸ್ಮೋಕಿಂಗ್ ಇಂದನ, ಸೊಂಟಳತೆ ದೊಡ್ಡದಾಗಿದೆ ಅದು ಒಬೆಸಿಟಿ ಇಂದನ. ಇದನ್ನ ನಾವು ಸರಿ ಮಾಡ್ಬೇಕು. ಜೊತೆಗೆ ಮಾತ್ರೆ ಕಂಟಿನ್ಯೂಸ್ ಆಗಿ ತಗೋಬೇಕು, ಫಾಲೋ ಅಪ್ ಮಾಡಬೇಕು. ಮಾತ್ರೆ ನಾವು ಡೋಸ್ ಕಮ್ಮಿ ಮಾಡ್ತಾ ಬರ್ತೀವಿ, ಬಟ್ ಕೆಲವೊಂದು ಮಾತ್ರ ಲೈಫ್ ಲಾಂಗ್ ತಗೊಳ್ಳೇಬೇಕು. ಕೆಲವ್ರು ಅನ್ಕೊಂತಾರೆ ಎಷ್ಟೊಂದು ಪೇಷಂಟ್ಸ್ 2 ವರ್ಷ ಆಗಿರುತ್ತೆ, ಒಂದ್ಸಲ 3 ವರ್ಷ ಬಿಟ್ಟು ಬರ್ತಾರೆ ಇದನ್ನೋ ಅಂತ, ಎಲ್ಲ ಮಾತ್ರ ಬಿಟ್ಬಿಟ್ಟಿರ್ತಾರೆ. ಅವ್ರು ಅನ್ಕೊಂಡಿರೋದೇನು ಸ್ಟೆಂಟ್ ಹಾಕಿ ಚೆನ್ನಾಗಿದ್ದು ಅವ್ರು ನೋಡಿರ್ತಾನೆ, ಆಲ್ಮೋಸ್ಟ್ ಡೆತ್ ಬೆಡ್ ನೋಡಿ ಚೆನ್ನಾಗಿ ಹೊರಗೆ ಬಂದು ಚೆನ್ನಾಗಿ ಆಗಿರ್ತಾನೆ. ಸ್ಮೋಕಿಂಗ್ ಬಿಟ್ಟಿರ್ತಾನೆ, ಸ್ಮೋಕಿಂಗ್ ಮಾಡಿರೋ ಸ್ಮೋಕಿಂಗ್ ಬಿಟ್ಟಿರ್ತಾನೆ. ಸೊ ಅವ್ನು ಸ್ಮೋಕಿಂಗ್ ಬಿಟ್ಟೆ ಚೆನ್ನಾಗಾದೆ, ಈ ಕೂಲಿ ಕೆಲಸ ಚೆನ್ನಾಗಿ ಮಾಡ್ತಾ ಇದೀನಿ ಅಂದ್ರೆ ಅವನೆಲ್ಲ ಚೆನ್ನಾಗದೆ ಅನ್ಕೊಂತಾನೆ. 2 ವರ್ಷ ಬಂದಿರ್ತಾನೆ ಚೆನ್ನಾಗೆ ಫಾಲೋ ಅಪ್, ಆಮೇಲೆ ಬರೋದೇ ಇಲ್ಲ, ಮಾತ್ರ ಬಿಟ್ಬಿಡ್ತಾರೆ. ಸ್ಮೋಕಿಂಗ್ ಅವ್ನು ಏನ್ ಬ್ಲಾಕ್ ಆಗಿತ್ತಲ್ಲ, ಈ ಕಾರಣಗಳು ಹೇಳಿದ್ನಲ್ಲ, ಅದು ಆಗ್ತಾನೆ ಇರ್ಬೋದಲ್ಲ. ಏಜ್ ಇಸ್ ಆಲ್ಸೋ ರಿಸ್ಕ್ ಫ್ಯಾಕ್ಟರ್. ಅವನು 2 ವರ್ಷ ಮುಂಚೆ ಈಗ 3 ವರ್ಷ ಮಾತ್ರ ಬಿಟ್ಟಿದೆ ಅಂದ್ರೆ 5 ವರ್ಷ ಇದಾಗಿದ್ದಾನೆ. ಆ ಏಜ್ ರಿಸ್ಕ್ ಫ್ಯಾಕ್ಟರ್ ಇರೋದ್ರಿಂದ ಬ್ಲಾಕ್ ಮತ್ತೆ ಶೇಖರಣೆ ಆಗ್ಬೋದು. ಸೊ ಮಾತ್ರೆ ತಗೊಳ್ಳೇಬೇಕು. ಸೊ ಸ್ಟೆಂಟ್ ಹಾಕಿದ ತಕ್ಷಣ ಪರ್ಮನೆಂಟ್ ಕ್ಯೂರ್ ಅಲ್ಲ. ಬಟ್ ಆ ಬ್ಲಾಕ್ ಅನ್ನ ಪುನಃ ಸ್ಟೆಂಟ್ ಚೇಂಜ್ ಮಾಡೋ ಅವಶ್ಯಕತೆ ಬರಲ್ಲ. ಹಾರ್ಟ್ ಅಲ್ಲಿ ಸ್ಟೆಂಟ್ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಅದನ್ನೇ ಹೇಳಿದ್ ನಾನು, ಒಳ್ಳೆ ರೀತಿ ಸ್ಟೆಂಟ್ ಎಕ್ಸ್ಪಾನ್ಷನ್ ಆದಾಗ
ಬಾಳಿಕೆ 10-15 ವರ್ಷ ಮಿನಿಮಮ್ ಚೆನ್ನಾಗಿ ಬರುತ್ತೆ. ಬಟ್ ಯಾವಾಗ ನಮ್ಗೆ ಈ ತರ ಕಷ್ಟದ ಬ್ಲಾಕ್ಗಳಿರುತ್ತೆ, ಕ್ಯಾಲ್ಸಿಯಂ ಭರಿತ ಬ್ಲಾಕ್, ಅಲ್ಲಿ ನಾವು ಮಾಡಿರ್ತೀವಿ, ಇಮೇಜಿಂಗ್ ಮಾಡಕ್ ಆಗಿರಲ್ಲ, ಅವಕಾಶ ಸಿಕ್ಕಿರಲ್ಲ, ಪೇಷಂಟ್ ತುಂಬಾ ಪೂರ್ ಇರ್ತಾರೆ. ಬಟ್ ನಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ಚೆನ್ನಾಗೇ ಮಾಡಿರ್ತೀವಿ, ಆದ್ರೂ 2-3 ವರ್ಷದಲ್ಲಿ ಒಳಗೆ ಆ ಸ್ಟೆಂಟಿನ ಒಳಗೆ ಬ್ಲಾಕ್ ಬರೋ ಸಾಧ್ಯತೆ ನೋಡಿದೀವಿ. ಬಟ್ ನಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ಅದು ಕಡಿಮೆ. ಯಾಕಂದ್ರೆ ಈ ತರ ಇದ್ರೆ ಇದು ಬರುತ್ತೆ ಅಂತ ನಾವು ಮೊದಲೇ ಅನ್ಕೊಂಡು ಮೊದಲೇ ಆ ಸ್ಟೆಂಟ್ ಸೈಜ್ ಸೆಲೆಕ್ಷನ್ ಎಲ್ಲ ಚೆನ್ನಾಗಿ ಮಾಡಿರ್ತೀವಿ. ಬಟ್ ಇಮೇಜಿಂಗ್ ಮಾಡಿದಾಗ ಅದೇ ಕೊರೋನರಿ ಇಮೇಜಿಂಗ್ ಅನ್ನಲ್ಲ. ಸೊ ಇವನ್ ರಕ್ತನಾಳ 3.5 mm, 3.25 mm, 3.25 mm ಅಂತ ಪರ್ಫೆಕ್ಟ್ ಆಗಿ ಗೊತ್ತಾಗತ್ತೆ. ಅಲ್ಲೇನಾದ್ರೂ ಯಾವ ತರ ಬ್ಲಾಕ್ ಅಂತ ಗೊತ್ತಾಗತ್ತೆ. ಅದ್ರ ತರ ನಾವು ಡಿಸೈನ್ ಮಾಡಿ ಸ್ಟೆಂಟ್ ಅದೇ ಸೈಜ್ ಸೆಲೆಕ್ಟ್ ಮಾಡಿದಾಗ ಬಾಳಿಕೆ ಇನ್ನೂ ಜಾಸ್ತಿ ಬರುತ್ತೆ. ಲಾಂಗ್ ಟರ್ಮ್ ರಿಸಲ್ಟ್ ಅಂತ ಹೇಳ್ತೀವಲ್ಲ ಅದನ್ನ. ಈಗ ಸರ್, ಈಗ ನಮ್ಮ ಹಾರ್ಟ್ ಹೆಲ್ತನ್ನ ಚೆನ್ನಾಗಿ ಇಟ್ಕೊಳ್ಳೋಕೆ ಯಾವ ಆಹಾರಗಳನ್ನ ಮೇಲೆ ಫೋಕಸ್ ಮಾಡಬೇಕು, ಯಾವ ಎಣ್ಣೆಗಳನ್ನ ಬಳಸಬೇಕು, ಯಾವುದನ್ನ ಬಳಸಬಾರ್ದು? ಸೊ ಬೇಸಿಕಲಿ ನಾವು ಈ ಆಹಾರದ ತುಂಬಾ ಇಂಪಾರ್ಟೆಂಟ್. ಟ್ರಾನ್ಸ್ ಫ್ಯಾಟ್ಸ್ ಅಂತೀವಲ್ಲ, ಟ್ರಾನ್ಸ್ ಫ್ಯಾಟ್ಸ್, ಸ್ಯಾಚುರೇಟೆಡ್ ಫ್ಯಾಟ್ಸ್, ಬೇಕರಿ ಐಟಮ್ಸ್ ನ ಅದನ್ನ ಟ್ರಾನ್ಸ್ ಫ್ಯಾಟ್ಸ್ ಅಂದ್ರೆ ಆರ್ಟಿಫಿಷಿಯಲ್ ಆಗಿ ಮಾಡಿರುವಂಥದ್ದು, ಹೈಡ್ರೋಜನೇಟೆಡ್ ಆಯಿಲ್ಸ್ ಇಂದ. ಸೊ ಅದನ್ನ ಅವಾಯ್ಡ್ ಮಾಡಲೇಬೇಕು. ಸೊ ಏನೋ ಅಪರೂಪಕ್ಕೆ ಒಂದು ಬಿಸ್ಕೆಟ್ ಅಂತ ತಿಂದ್ವಿ ಅಂತಲ್ಲ, ಬಟ್ ಬಿಸ್ಕೆಟ್ಸ್, ಬೇಕರಿ ಐಟಮ್ಸ್ ಅವಾಯ್ಡ್ ಮಾಡಲೇಬೇಕು. ದಟ್ ಇಸ್ ಏನಂತಾರೆ ಅದನ್ನ ಸ್ವೀಟ್, ಬ್ಯಾಡ್ ಕೊಲೆಸ್ಟ್ರಾಲ್ ಎಲ್ಲಾನು ಅದು ಹೇಳಿ. ನನ್ನ ಅಪ್ಪ ಅಮ್ಮ ಕೇಳಲ್ಲ, ಹೇಳಿ ಕರೆಕ್ಟಾಗಿ ಹೇಳಿ. ಅದೇ ಸ್ವೀಟ್ ತಿಂದ್ರೆ ಏನಾಗುತ್ತೆ ಹೇಳಿ, ಸರಿಯಾಗಿ ಹೇಳಿ ಸರಿ. ಸೊ ಅದೇ ಪೇಷಂಟ್ಸ್ ತುಂಬಾ ಇದು ಮಾಡ್ತಾರೆ. ಬಟ್ ಆಬ್ವಿಯಸ್ಲಿ ಅದನ್ನೇ ಹೇಳ್ತೀವಿ, ಸ್ಯಾಚುರೇಟೆಡ್ ಫ್ಯಾಟ್ಸ್, ಟ್ರಾನ್ಸ್ ಫ್ಯಾಟ್ಸ್. ಸ್ಯಾಚುರೇಟೆಡ್ ಫ್ಯಾಟ್ಸ್ ಈ ಬೇಕರಿ ಐಟಮ್ಸ್ ನ, ಫ್ರೈಡ್ ಐಟಮ್ಸ್ ನ, ಈಗ ಕುರ್ಕುರೆ, ಚಿಪ್ಸ್ ಅಂತದ್ನ ಅವಾಯ್ಡ್ ಮಾಡಲೇಬೇಕು. ಅದು ಡೆಫಿನೆಟ್ಲಿ ಇವತ್ತು ಅದು ಸ್ಲೋ ಪಾಯ್ಸನ್ ಅಂತ, ಅದನ್ನ ವಿ ಕ್ಯಾನ್ ಕಾಲ್ ದಮ್ ಆಸ್ ಸ್ಲೋ ಪಾಯ್ಸನ್. ಬೇಕರಿ ಐಟಮ್ ಅವಾಯ್ಡೆಡ್, ಆಲ್ಕೋಹಾಲ್, ಸಿಗರೇಟ್ ಅವಾಯ್ಡೆಡ್. ಸಿಗರೇಟ್ ಡೆಫಿನೆಟ್ಲಿ ಇಟ್ಸ್ ಎ ಸ್ಟ್ರಾಂಗ್ ರಿಸ್ಕ್ ಫ್ಯಾಕ್ಟರ್. ಮಾಡಬೇಕು, ಅವಾಯ್ಡ್ ಮಾಡಲೇಬೇಕು. ಅದು ಏನಂತಾರೆ, ಸ್ಟ್ರಾಂಗ್ ಅಸೋಸಿಯೇಷನ್ ಇದೆ. ಓಕೆ. ಇನ್ನು ನೆಕ್ಸ್ಟ್ ತಗೊಳ್ಳಾಗ ಇದನ್ನ ಕೇಳ್ತೀವಿ, ಇದು ನಮ್ಮ ಡೈಟ್ರಿ, ಅದು ಡೈರಿ ಫುಡ್ಸ್ ಅದ್ರಲ್ಲಿ ಸ್ವಲ್ಪ ಸ್ಯಾಚುರೇಟೆಡ್ ಫುಡ್, ಹಾಲು, ಮೊಸರು, ಬೆಣ್ಣೆ, ತುಪ್ಪ. ಸೊ ಎಲ್ಲ ಲಿಮಿಟ್ ಅಲ್ಲಿ ಇಟ್ಸ್ ಓಕೆ. ಅದು LDL ಕೊಲೆಸ್ಟ್ರಾಲ್, ಕೆಟ್ಟ ಸ್ವಲ್ಪ ಮೇಲ್ ಮಾಡುತ್ತೆ. ಬಟ್ ಬಾಡಿಲಿ ಒಂದು ಇನ್ಫ್ಲಮೇಷನ್ ಸ್ಟೇಟ್ ಅಂತ ಕರಿತೀವಲ್ಲ, ಈ ಟ್ರಾನ್ಸ್ಫ್ಯಾಟ್ ಬೇಕರಿ ಐಟಮ್ಗಳು ಏನ್ ಇನ್ಫ್ಲಮೇಷನ್ ಸ್ಟೇಟ್ ಮಾಡುತ್ತೆ, ಅದು ಈ ನಮ್ಮ ನ್ಯಾಚುರಲಿ ಇದು ಡಯಟ್ರಿ ಪ್ರಾಡಕ್ಟ್ಸ್ ಅಲ್ಲಿ ಅಷ್ಟು ಮಾಡಲ್ಲ. ಬಟ್ ಕೊಲೆಸ್ಟ್ರಾಲ್ ಲೆವೆಲ್ ಸ್ವಲ್ಪ ಜಾಸ್ತಿ ಮಾಡುತ್ತೆ. ಸೊ ಅದನ್ನ ಎಲ್ಲ ದಿನ ಇಷ್ಟು ತುಪ್ಪ ತಿನ್ಬೋದೇನೋ, ಸ್ವಲ್ಪ ಒಂದು ಅರ್ಧ ಚಮಚ ತಗೊಳ್ಳಿ, ಜಾಸ್ತಿ ಬೇಡ. ಹಿಂದಿನ ಕಾಲದಲ್ಲಿ ತುಂಬಾ ಕೆಲಸ ಮಾಡ್ತಿದ್ರು, ಇವಾಗ ಕೆಲಸ ಮಾಡಲ್ಲ. ಕರೆಕ್ಟ್. ಅದೇ ಹಿಂದಿನ ಕಾಲ ಡಯಟ್ ಬೆಣ್ಣೆ, ತುಪ್ಪ, ಮೊಸರು ಇವಾಗ ತುಂಬಾ ವರ್ಕ್ ಆಗಲ್ಲ. ಲಿಮಿಟ್ ತಗೊಳ್ಳಿ, ಲಿಮಿಟ್ ಅಲ್ಲಿ. ವೆಜ್ ವರ್ಸಸ್ ನಾನ್ ವೆಜ್. ಒನ್ ಮೋರ್, ಇನ್ನು ನೀವು ಪ್ರಶ್ನೆಯಲ್ಲೇ ಒಂದೊಂದೇ ಮಿತ್ ಹಿಡಿತಾ ಇದ್ದೀರಾ. ಹೇಳಿ. ಸೊ ಇನ್ನೊಬ್ಬ ಅಂದ್ರೆ ನನ್ನ ಎಕ್ಸ್ಪೀರಿಯನ್ಸ್, ಪೋರ್ಕ್ ಚಿಲ್ಲಿ, ಪೋರ್ಕ್ ಚೂಡಲ್ಸ್, ಕೊಡಗಲ್ಲಿ 2 kg ಬ್ಯಾಟಿಂಗ್ ಮಾಡ್ತೀವಿ ಅಂದ್ರೆ ಹ್ಯಾಬಿಟ್. ಈಗ ಏನ್ ಡೇಟಾ ಏನ್ ಹೇಳ್ತಿದೆ, ಸೈನ್ಸ್ ಏನ್? ಸೊ ಇನ್ನೊಂದು ಮಿತ್ ಅಂದ್ರೆ ನಮ್ಮ ಪೇಷಂಟ್ಸ್ ಎಲ್ಲ ಹೇಳ್ತಾರೆ, ಆಮೇಲೆ ಪ್ಯೂರ್ ವೆಜಿಟೇರಿಯನ್, ಸೊ ನನ್ಗೆ ಹಾರ್ಟ್ ತೊಂದರೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಈಗ ನಾನು ಹೇಳ್ತೀನಿ, ನಿಮ್ TMT ಪಾಸಿಟಿವ್ ಬ್ಲಾಕ್ ಇರಬಹುದು, ಹೇಗೆ ಸರ್ ಅಂತ. ಸೊ ಇಟ್ಸ್ ಅಗೇನ್ ಪ್ಯೂರ್ ವೆಜಿಟೇರಿಯನ್, ನಾನ್ ವೆಜಿಟೇರಿಯನ್, ಅದು ಡಿಫ್ರೆನ್ಸ್ ಆಗಲ್ಲ. ಬಟ್ ಆಬ್ವಿಯಸ್ಲಿ ರೆಡ್ ಮೀಟ್, ಈ ಪೋರ್ಕ್ ಆಗ್ಲಿ, ಮಟನ್ ಆಗ್ಲಿ, ಎನಿ ಇದು ಅದ್ರಲ್ಲೇ ಒಂದು ಏನ್ ಫ್ಯಾಟ್ ರೆಡ್ ಮೀಟ್ ಇರುತ್ತೆ, ಅದು ಇಟ್ ಕಮ್ಸ್ ಅಂಡರ್ ಸ್ಯಾಚುರೇಟೆಡ್ ಫ್ಯಾಟ್ಸ್ ಬರುತ್ತೆ. ಸೊ ಅದರಿಂದ ಕೊಲೆಸ್ಟ್ರಾಲ್ ಡೆಪಾಸಿಟ್ ಆಗ್ಬೋದು. ವೆಜಿಟೇಬಲ್ಸ್ ಕೂಡ ವೆಜಿಟೇಬಲ್ಸ್ ಅವ್ರಿಗೆ ಅವ್ರದೇ ಫ್ಯಾಮಿಲಿ ಹಿಸ್ಟ್ರಿ ಇರ್ಬೋದು, ಒಳಗಿಂದಾನೇ ಕೊಬ್ಬಿನಂಶ ನೋಡಕ್ ತುಂಬಾ ಲೀನ್ ಆಗಿರ್ಬೋದು, ಬಟ್ ಕೊಲೆಸ್ಟ್ರಾಲ್ ಜಿಡ್ಡಂಶ 600 ಇರುತ್ತೆ. ಗೊತ್ತಾಗಲ್ಲ ಕೆಲವರಿಗೆ, ಅದು ದಪ್ಪ ಇರ್ತಾರೆ. ಸೊ ದಟ್ ಇಸ್ ಒಬೆಸಿಟಿ ಪ್ಯಾರಾಡಾಕ್ಸ್ ಅಂತ. ಸೊ ನೋಡ್ಲಿಕ್ಕೆ ಸಖತ್ ದಪ್ಪ, ಕೊಲೆಸ್ಟ್ರಾಲ್ ಬ್ಲಡ್ ಕೊಲೆಸ್ಟ್ರಾಲ್ ನೋಡಿದ್ರೆ ಕಮ್ಮಿ. ಸೊ ಬೊಜ್ಜೆಲ್ಲ ಇಲ್ಲಿ ಸೇರ್ಕೊಂಡಿದೆ, ಬ್ಲಡ್ ಕೊಲೆಸ್ಟ್ರಾಲ್ ಕಡಿಮೆ ಇದೆ. ಸೊ ಆ ಬ್ಲಡ್ ಕೊಲೆಸ್ಟ್ರಾಲ್ ವೆರೈಟೀಸ್ ಹೇಳಿದ್ನಲ್ಲ, ಅವುಗಳು ಹೋಗಿ ನಿಧಾನಕ್ಕೆ ಡೆಪಾಸಿಟ್ ಆಗೋದು. ಸೊ ಅವನಲ್ಲಿ ಒಬೆಸಿಟಿ ಪ್ಯಾರಾಡಾಕ್ಸ್ ಅಂತ ಏನ್ ಹೇಳ್ತಿದೀವಿ, ಅವರಲ್ಲಿ ರಕ್ತನಾಳ ಆಂಜಿಯೋಗ್ರಾಮ್ ಮಾಡಿದಾಗ ಬ್ಲಾಕ್ ಇಲ್ಲದೆ ಇರ್ಬೋದು. ಬಟ್ ಇವನ್ ದಟ್ ಇಸ್ ಅವ್ನು ಸ್ಲೋ ಆಗಿ ಮುಂದಕ್ಕೆ ತೊಂದರೆ ಬರ್ಬೋದು, ಬಿಕಾಸ್ ಒಬೆಸಿಟಿ ಇಟ್ಸ್ ರಿಸ್ಕ್ ಫ್ಯಾಕ್ಟರ್. ಬಟ್ ನಾವು ನೋಡಿದ ಕೂಡಲೇ ಇವ್ನು ತುಂಬಾ ಸಣ್ಣ ಇದ್ದಾನೆ, ಇವನಿಗೆ ಬ್ಲಾಕ್ ಇರಂಗಿಲ್ಲ, ಇವನ್ ದಪ್ಪ ಇದ್ದಾನೆ, ಇವ್ನು ಬ್ಲಾಕ್ ಇದ್ದೇ ಇರುತ್ತೆ, ಅದು ಹೇಳಕ್ ಬರಲ್ಲ. ಸೊ ಇದೆಲ್ಲ ಬ್ಯಾಡ್ ಇರೋದೆಲ್ಲ ಹೇಳಿದ್ವಿ, ಬೇಕರಿ ಐಟಮ್, ತುಂಬಾ ನಾನ್ ವೆಜ್, ರೆಡ್ ಮೀಟ್, ಅದೆಲ್ಲ ಬೇರೆ ಹ್ಯಾಬಿಟ್ಸ್. ಸೊ ಪ್ರೋಟೀನ್ ಬೇಕಾದಕ್ಕೆ ಚಿಕನ್, ಫಿಶ್, ಎಗ್. ಫಿಶ್ ಈಸ್ ಗುಡ್ ಫಾರ್ ಹಾರ್ಟ್ ಅಂತ ಹೇಳ್ತಾರಲ್ಲ, ಹೌ ಇಸ್ ಫಿಶ್ ಗುಡ್ ಫಾರ್ ಹಾರ್ಟ್? ಅದೇ ನಾವೇನು ಈಜ್ಕೊಂಡು ಹೋಗಿ ಮೀನ್ ಹಿಡಿದು ಬರ್ಬೇಕಾ, ಎಕ್ಸರ್ಸೈಸ್ ಮಾಡ್ಬೇಕಾ, ಹಿಂಗೆ? ಫಿಶ್ ಅಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಅಂತ ಇದೆಯಲ್ಲ, ಅದು ದಟ್ ಹೆಲ್ಪ್ಸ್ ಇನ್, ಈಗ ದಟ್ ರೆಡ್ಯೂಸಸ್ ದ ಇನ್ಫ್ಲಮೇಷನ್ ತರ, ಒಂಥರ ಆಂಟಿ ಬಾಡಿನಲ್ಲಿ ಇನ್ಫ್ಲಮೇಷನ್ ಇದೆಯಲ್ಲ. ಈಗ ನೋಡಿ, ಅದೇ ಒಂದು ಬಂಗಡೆ ಮೀನನ್ನ ಚೆನ್ನಾಗಿ ತೆಂಗಿನ ಎಣ್ಣೆ ಅಥವಾ ಬೇರೆ ಎಣ್ಣೆಯಲ್ಲಿ ಹುರಿದು ತಿಂದ್ರೆ ಆ ಬೆನಿಫಿಟ್ ಇರುತ್ತಾ? ಕರೆಕ್ಟ್. ಅದನ್ನ ತುಂಬಾ ಫ್ರೈ ಮಾಡಿ ತಿಂದ್ರೆ ಆ ಬೆನಿಫಿಟ್ ಕಳ್ಕೊಳ್ತೀವಿ. ಅಂದ್ರೆ ಮೀನಲ್ಲಿ ಒಮೆಗಾ 3 ಇದೆ, ಅದು ಒಳ್ಳೇದು. ಬಟ್ ಚೆನ್ನಾಗಿ
ಫ್ರೈ ಚೆನ್ನಾಗಿ ತವಾ ಫ್ರೈ ಅಂತ ಮಾಡಿದಾಗ ಅದ್ರ ಬೆನಿಫಿಟ್ ಕಳ್ಕೊಳ್ತಾ ಇದೀವಿ. ಸೊ ಅದರಿಂದ ನಾವು ಮನೇಲಿ ಮಾಡಿದ್ದು ಬೇಯಿಸಿದ್ದು ಸಾರು ಆ ಥರ ಆಬ್ವಿಯಸ್ಲಿ ಇದು ಮತ್ತಿ ಮೀನು ಈ ಮತ್ತಿ ಮೀನು ಗುಡ್ಡ ವೆರಿ ಗುಡ್. ಅದು ಹೆಂಗೆ ಸಾರು ಮಾಡ್ಕೋಬೇಕು? ಸಾರು ಮಾಡ್ಕೊಂಡು ಫ್ರೈ ಇಷ್ಟ ನಂಗೆ. ಫ್ರೈ ಲೈಟಾಗಿ ಫ್ರೈ ಮಾಡೋದು ಪರವಾಗಿಲ್ಲ. ಬಟ್ ಅದೇ ಎಲ್ಲಾದ್ರೂ ಮಾಡ್ರೇಷನ್ ಅಂತೀವಲ್ಲ, ಲಿಮಿಟ್ ಇರ್ಬೇಕಂತ. ಸೊ ಆಯಿಲ್ ಬಂದಾಗ ಗ್ರೌಂಡ್ನಟ್ ಆಯಿಲ್, ಆಲಿವ್ ಆಯಿಲ್, ಇದೊಂದು ಬೇರೆ ವಿಚಾರ. ಟಿವಿಲಿ ನೋಡ್ತಾ ಇರ್ತೀನಿ, ಅದು ಆಡ್ಗಳು ಬರೋದು, ಎಲ್ಲ ಎಣ್ಣೆ ಡಬ್ಬಗಳ ಮೇಲೆ ಹಾರ್ಟ್. ಅದ್ ನೋಡ್ರೆ ವ್ಯಾಲೆಂಟೈನ್ಸ್ ಡೇ ಬಂದ್ಬಿಟ್ಟು ಅನ್ಸುತ್ತೆ ಹೋದ ವರ್ಷ. ಎಣ್ಣೆ ಎಲ್ಲ ಕುಕಿಂಗ್ ಆಯಿಲ್ ಡಬ್ಬ ಮೇಲೆ ಹಾರ್ಟ್ ಫಾರ್ ಇದು. ಅದ್ ಕತೆ ಏನು ಸರ್? ಯಾವ ಎಣ್ಣೆ ತಗೋಬೇಕು? ಹಾಗೆ ನೋಡಿದಾಗ ಎನಿ ಆಯಿಲ್ ಇಸ್ ಬ್ಯಾಡ್. ಹಿಂಗೆ ಹೇಳ್ಬೇಡಿ, ಈ ಎಣ್ಣೆ ತಗೊಳ್ಳೇಬಾರ್ದು ಅಂತ ಹೇಳ್ಬೇಡಿ. ಸೊ ಎನಿ ಎಣ್ಣೆ ಅಂದ್ರೆ ನಮ್ದು ಈ ರಿಫೈನ್ಡ್ ಆಯಿಲ್ಸ್ ಆಲ್ ಆರ್ ಬ್ಯಾಡ್. ನಾಟ್ ಎಲ್ಲಾನು ಬ್ಯಾಡ್ ಅನ್ನೋದಕ್ಕಿಂತ ಇಟ್ಸ್ ನಾಟ್ ಇದು ಹಾರ್ಟ್ ಒಳ್ಳೇದಂತ ಹೇಳೋದಕ್ಕೆ ಬರಲ್ಲ. ಇರೋದ್ರಲ್ಲಿ ಆಲಿವ್ ಆಯಿಲ್, ಗ್ರೌಂಡ್ನಟ್ ಆಯಿಲ್ ಬೆಟರ್. ಅದ್ ಸ್ವಲ್ಪ ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ, ವನಸ್ಪತಿ ಬಿಲ್ಕುಲ್ ಇಲ್ಲ. ತುಪ್ಪ ಅಂತ ಹೇಳಿದ್ರೆ ತುಪ್ಪ ಲಿಮಿಟ್ ಅಲ್ಲಿ ಓಕೆ. ತೆಂಗಿನೆಣ್ಣೆ ಹೆಂಗೆ? ತೆಂಗಿನೆಣ್ಣೆ ಬಗ್ಗೆ ಏನ್ ಡೇಟ್ ಹೇಳುತ್ತೆ? ಈಗ ನಾವು ದಕ್ಷಿಣ ಇದು ಮಂಗಳೂರು ಕಡೆ ಕೇರಳ ಕಡೆ ಎಲ್ಲ ತೆಂಗಿನೆಣ್ಣೆ ಇದೆ, ಅದು ಪರವಾಗಿಲ್ಲ. ಬಟ್ ಏನಂತಾರೆ, ಅದು ಯಾವ ಲೆವೆಲ್ ಅದು ಫ್ರೈ ಮಾಡಿ ರೀಯೂಸ್ಡ್ ಆಯಿಲ್ ಜಾಸ್ತಿ ಮಾಡಿದ್ರೆ ಕಷ್ಟ ಆಗುತ್ತೆ. ಈಗ ಅದೇ ನಾವು ಅಂದ್ರೆ ಒಮ್ಮೆ ಕಡಿತಾನೆ ಈ ರೋಡ್ ಸೈಡ್ ಕಡಿತಾರ, ಅದು ತುಂಬಾ ಡೇಂಜರಸ್. ಅದೇ ಎಣ್ಣೆಯಲ್ಲಿ ಮತ್ತೆ ಕರೆದು ಮಾಡ್ತಾರಲ್ಲ, ಅದು ತುಂಬಾ ಡೇಂಜರಸ್. ಸರ್, ಈಗ ಎಲ್ಲ ಕಡೆ ಆಲಿವ್ ಆಯಿಲ್ ಅಂತ ಹೇಳ್ತಾರೆ. ಆಲಿವ್ ಆಯಿಲ್ ಅಲ್ಲಿ ಅದನ್ನ ಹೆಂಗ್ ಬಳಸಬೇಕು? ಕೆಲವರು ಈಗ ಟೆಕ್ನಿಕಲಿ ಅವ್ರು ಹೇಳ್ತಾರೆ ಆಲಿವ್ ಆಯಿಲ್ ಅನ್ನ ಸಲಾಡ್ಗೆ ಹಾಕಿ ಬಿಸಿ ಮಾಡದೆ ಯೂಸ್ ಮಾಡ್ಕೋಬೇಕು. ಆಲಿವ್ ಆಯಿಲ್ ನ ಹಾಕ್ಬಿಟ್ಟು ಸರಿಯಾಗಿ ಕುದಿಸ್ಬಿಟ್ಟು ಅದ್ರಲ್ಲಿ ಅದನ್ನ ಹೇಳ್ದಲ್ಲ, ಎಲ್ಲದರಲ್ಲೂ ಹೈಡ್ರೋಜನೇಷನ್ ಆಗುತ್ತೆ. ಆಯಿಲ್ ಇದಾದಾಗ ಅದರಲ್ಲೇ ಒಂದು ಉತ್ಪನ್ನ ಇದಾಗುತ್ತೆ, ಫ್ಯಾಟ್ಸ್ ಅಂಶ, ಟ್ರಾನ್ಸ್ ಫ್ಯಾಟ್ಸ್ಗಳು ಬರುತ್ತೆ ಆರ್ಟಿಫಿಷಿಯಲ್ ಆಗಿ ಇದು ಮಾಡಿದಾಗ. ಬಟ್ ನೀವ್ ಹೇಳ್ದಂಗೆ ತುಂಬಾ ಉಕ್ಸಿ ಮಾಡೋದಕ್ಕಿಂತ ಎಷ್ಟು ಬೇಕಷ್ಟು ನಮ್ಮ ಆಯಿಲ್ ಅಂದ್ರೆ ಏನು, ನಮ್ಮ ಒಂದು ರುಚಿಗೆ ಒಂದು ಅವೆಲ್ಲ ಒಗ್ಗರಣೆ ಅಂತ ಏನ್ ಹೇಳ್ತೀವಿ, ಅದಕ್ಕೆ ಎಷ್ಟು ಬೇಕಷ್ಟು ಅಳವಡಿಸ್ಕೊಂಡು ಅದನ್ನ ಮಾಡಿದ್ರೆ ಸರಿ ಆಗತ್ತೆ. ಇಲ್ಲ ಇತಿಮಿತಿ ಇದನ್ನೇ ಮಾಡ್ಲೇಬೇಡಿ ಅಂದ್ರೂ ಆಗಲ್ಲ. ನಾವು ಎಲ್ಲರೂ ತಗೊಳ್ತಾ ಇದಾರೆ. ಈಗ ನೋಡಿ, ನೀವೊಂದು ಹೆಲ್ತಿ ಆಗಿದ್ದೀರಾ, ಫಿಟ್ ಆಗಿದ್ದೀರಾ, ಗೇಮ್ಸ್ ಅಂಡ್ ಸ್ಪೋರ್ಟ್ಸ್ ಆಡ್ತೀರಾ, ನೀವೇನ್ ತಿಂತೀರಿ ಹೇಳಿ, ರಫ್ಲಿ ಹೇಳಿ. ಲೈಟ್ ಬ್ರೇಕ್ಫಾಸ್ಟ್ ಅಂದ್ರೆ ಒಂದು ಲೈಟ್ ಅಂದ್ರೆ ಏನು? ಈಗ ನನ್ನ ಪ್ರಕಾರ 3 ಮಸಾಲೆ ದೋಸೆ ಲೈಟು. ಹಾಗಲ್ಲ. ಸೊ ಯೂಶಲಿ ನಾವೇನ್ ಸೈಂಟಿಫಿಕ್ಲಿ ಹೇಳೋದಾದ್ರೆ ಬ್ರೇಕ್ಫಾಸ್ಟ್ ಲೈಕ್ ಎ ಕಿಂಗ್ ಅಂತೀವಿ. ಒಳ್ಳೆ ಬ್ರೇಕ್ಫಾಸ್ಟ್ ತಗೋಬೇಕು. ಸೊ ಅದರಲ್ಲಿ ಪ್ರೋಟೀನ್ಸ್ ಇರಬೇಕು, ಈ ತರ ಸಲಾಡ್ಸ್ ಏನಾದ್ರು ಆತರ ಇರಬೇಕು, ನಟ್ಸ್. ಸೊ ಅದನ್ನ ಹೇಳದಲ್ಲ, ಈ ತರ ಆತರ ಒಂದು ಡ್ರೈ ಫ್ರೂಟ್ಸ್ ಆಗಲಿ, ಫ್ರೂಟ್ಸ್ ನಾನ್. ಬಟ್ ಯೂಶಲಿ ದಟ್ಸ್ ನಾಟ್ ಪ್ರಾಕ್ಟಿಕಲ್ ಆಗುತ್ತೆ. ಅಂದ್ರೆ ಪ್ರಾಕ್ಟಿಕಲ್ ಅಲ್ಲ ಅಂತ ದಿನ ನಾನು ಇಷ್ಟೇ ಮಾಡ್ಕೊಡಿ, ಸಲಾಡ್ಸ್ ಮಾಡ್ಕೊಡಿ ಅಂದ್ರೆ ಕಷ್ಟ. ನಮ್ಮ ಇಡ್ಲಿ ದೋಸೆ ಮಾಮೂಲಿ ಮನೇಲಿ ಏನ್ ತಿಂಡಿ ಮಾಡ್ತೀವಿ ಅದನ್ನ ಇಡ್ಲಿ ದೋಸೆ ಚಿತ್ರಾನ್ನ ಅಂತದ್ ಲೈಟ್ ಆಗಿ ತಗೊಂಡು ಜೊತೆಗೆ ಒಂದ್ ಸ್ವಲ್ಪ ಸೈಡ್ ಡಿಶ್, ಒಂದು ಪಲ್ಯ ಅಥವಾ ಏನಾದ್ರು ಈ ತರ ಸಲಾಡ್ಸ್ ತಗೊಳ್ತೀವಿ. ಮಧ್ಯಾಹ್ನ ಊಟ ಮೀಡಿಯಂ ಆಗಿ ಮಾಡೋದು. ಹೇಳಿ ಏನ್ ತಿಂಡಿ ಮೀಡಿಯಂ ಅಂದ್ರೆ? ನನ್ನ ಪ್ರಕಾರ ಮೀಡಿಯಂ ಅಂದ್ರೆ RRR ಅಲ್ಲಿ ಚಿಕನ್ ಬಿರಿಯಾನಿ, ಚಿಲ್ಲಿ ಮೀಡಿಯಂ. ಮೈಸೂರು ಬಂದಿದ್ದೀವಿ ಹೆಂಗು. ಸೊ ಬೆಳಿಗ್ಗೆ ಓಟ್ಸ್ ತಗೋಬಹುದು. ಓಟ್ಸ್ ತಗೋಬಹುದು. ಮಧ್ಯಾಹ್ನ ಅಷ್ಟೇ ರೈಸ್ ಲಿಮಿಟ್ ಮಾಡಬೇಕು. ಜೊತೆಗೆ ನಮ್ಗೆ ಸೈಡ್ ಡಿಶ್ ಸ್ವಲ್ಪ ಸಲಾಡ್, ಪಲ್ಯ, ತರಕಾರಿ, ಸೊಪ್ಪು ಈ ತರ ಇರಬೇಕು. ಚಿಕನ್ ತಗೋಬಹುದು. ಚಿಕನ್ ಮನೇಲಿ ಮಾಡಿದ ಚಿಕನ್ ಒಂದು 250 ಗ್ರಾಮ್ಸ್ ತಗೋಬಹುದು. 1/4 kg ತರ 1/4 kg ಅಷ್ಟು ಒಬ್ರು ತಗೋಬಹುದು. ರಾತ್ರಿ ಏನ್ ತಿಂತೀರಾ ನೀವು? ರಾತ್ರಿ ಮತ್ತೆ ಫ್ರೂಟ್ಸ್. ಬಟ್ ನಮ್ ಸೌತ್ ಇಂಡಿಯನ್ ಡಯಟ್ ಇರೋದ್ರಿಂದ ಚೂರ್ ಮೊಸರನ್ನ ತಗೊಳ್ತೀವಿ. ರೈಸ್. ಸೊ ರೈಸ್ ತಗೊಳ್ಳಾಗ ಅಟ್ಲೀಸ್ಟ್ ಸ್ವಲ್ಪ ಮೊಸರನ್ನ, ಅಂದ್ರೆ ಮೊಸರನ್ನ ಅಂದ್ರೆ ವಿತ್ ಫ್ರೂಟ್ಸ್. ಅಗೇನ್ ಆಲ್ವೇಸ್ ನಮ್ ಪೇಷಂಟ್ ಲಿಮಿಟ್ ದ ರೈಸ್ ಅಂದ್ರೆ ಕಾರ್ಬೋಹೈಡ್ರೇಟ್ ಇಂಟೇಕ್. ಆಲ್ವೇಸ್ ಆಡ್ ಸಲಾಡ್ಸ್ ವಿತ್ ದಟ್ ಅಂಡ್ ಫ್ರೂಟ್ಸ್. ಆಮೇಲೆ ಫ್ರೂಟ್ಸ್ ತಿಂತೀವಿ. ಈ ಸಲಾಡ್ಸ್ ಅಂದ್ರೆ ಸೌತೆಕಾಯಿದು, ಮೊಳಕೆ ಇದು ಇಲ್ಲ, ಅದೆಲ್ಲ ಪಲ್ಯಗಳು, ಬೆಂಡೆಕಾಯಿ ಪಲ್ಯ, ದಿನ ಯಾವ್ದಾದ್ರು ತರಕಾರಿ ಪಲ್ಯ ಇರ್ಲೇಬೇಕು. ನಾನು ನಮ್ಮ ಪೇಷಂಟ್ ಹೇಳೋದು, ಈ ಶುಗರ್, ಹಾರ್ಟ್ ಯಾವ್ದು, ನಾವು ಅನ್ನದ ಗುಡ್ಡೆಗಿಂತ ಪಲ್ಯದ ಗುಡ್ಡೆ ದೊಡ್ಡದಿದೆ. ಪಲ್ಯದ ಗುಡ್ಡೆ ಜಾಸ್ತಿ. ನಾವು ರೈಸ್ ಇಷ್ಟು ತಿಂತೀವಿ, ಇಷ್ಟು ಹಾಕೊಳ್ತೀವಿ, ಪಲ್ಯ ಇಷ್ಟು. ನಾನು ಹೇಳ್ತೀನಿ ಹಂಗೆ. ಸೊ ಆಪಲ್ ರೈಸ್, ಸಾರಿ ಇಂತ ಯಾವ ರೈಸು? ಜೀರಾ ರೈಸ್, ಗೀ ರೈಸು, ಪುಳಿಯೋಗ್ರೆ. ಸೊ ರೈಸ್ ಎಲ್ಲೂ ಬಿಟ್ಟಿಲ್ಲ ನಾವು. ಬಟ್ ರೈಸ್ನು ಬೇಕೇ ಬೇಕು. ಅದಕ್ಕೆ ನಾನು ಹೇಳ್ತೀನಿ ತುಂಬಾ ಬೇಡ. ರೈಸ್ದು ಗುಡ್ಡೆ ಇಷ್ಟಿರ್ಲಿ, ಪಲ್ಯದ ಇಷ್ಟಿರ್ಲಿ, ಹೊಟ್ಟೆನು ತುಂಬ್ದಂಗೆ ಆಯ್ತು. ಫೈಬರ್ ಡಯಟ್, ಗುಡ್ ಫೈಬರ್ ಡಯಟ್ ಆಯ್ತು. ಆಮೇಲೆ ಸೊ ಅದರಿಂದ ಎಲ್ಲ ತರ ಇಟ್ಸ್ ನಾಟ್ ಓನ್ಲಿ ಪ್ರೊಟೆಕ್ಟ್ಸ್ ಯುವರ್ ಹಾರ್ಟ್, ಇಟ್ ಪ್ರಿವೆಂಟ್ಸ್ ಕ್ಯಾನ್ಸರ್,
ದಿಸ್ ಡಯಟ್ ಸೇಮ್ ಪ್ರಿವೆನ್ಷನ್ ವಾಟ್ ವಿ ಡೂ ಫಾರ್ ಹಾರ್ಟ್ಗೆ ಈಗ ಅಪ್ಕಮಿಂಗ್ ಹಾರ್ಟ್ ಡಿಸೀಸ್ ದ ಗ್ಲೋಬಲ್ ಬರ್ಡನ್, ಅದೇ ರೀತಿ ಕ್ಯಾನ್ಸರ್ ಇಸ್ ಆಲ್ಸೋ ಬಿಕಮ್ ಗ್ಲೋಬಲ್ ಬರ್ಡನ್. ಸೊ ಯಾಕಂದ್ರೆ ಸೇಮ್ ಇನ್ನೊಂದು ಸ್ಟ್ರೆಸ್ ಮತ್ತೆ ಒಳ್ಳೆ ನಿದ್ದೆ, ಊಟ ಇಷ್ಟು ಈ ಥರದ್ದು ಏನೇ ಒತ್ತಡ ನಮ್ಮ ಕೆಲಸದಲ್ಲಿ ತುಂಬಾ ಒತ್ತಡ ಇದೆ. ಡಾಕ್ಟರ್ ಎಷ್ಟು ಗಂಟೆ ನಿದ್ದೆ ಮಾಡ್ತೀರಾ ನೀವು? ನಾನು ಏನೇ ಇದಾದ್ರೂ 6 hours ಮಿನಿಮಮ್ ಮಾಡೇ ಮಾಡ್ತೀನಿ. ಅಂದ್ರೆ ಸ್ವಲ್ಪ ಲೇಟ್ ಆಯ್ತು, ರಾತ್ರಿ ಕಾಲ್ ಬಂತು, ಅವಾಗ ಅವೆಲ್ಲ ಡಿಸ್ಟರ್ಬ್ ಆಗುತ್ತೆ, ಬಟ್ ನೆಕ್ಸ್ಟ್ ದಿನ ಕಾಂಪನ್ಸೇಟ್ ಮಾಡ್ತೀನಿ. ಸೊ ಮಾಡೋ ಕೆಲಸನ ಒತ್ತಡ ಇದ್ರೂ ಸ್ವಲ್ಪ ಖುಷಿಯಾಗಿ ಮಾಡಿ. ಅದೇನಿದೆ ಒತ್ತಡ, ಎಲ್ಲಿಂದ ಇದು ಒತ್ತಡ ಕಮ್ಮಿ ಮಾಡ್ಕೋಬಹುದು ಅಂತ ನೀವು ಅಸೆಸ್ ಮಾಡಿ ಅದನ್ನ ಕಮ್ಮಿ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ಸಿಟ್ಟಿಂಗ್ ಡಿಸೀಸ್, ಈಗ ನಮ್ದು ಐ.ಟಿ. ಕೂತ್ಕೊಂಡೇ ಕೆಲಸ 8 hours ಮಾಡ್ತಾರೆ. ಸೊ ಅದು ಎವ್ರಿ ಹಾಫ್ ಅನ್ ಅವರ್ ಒಂದ್ಸಲ ಎದ್ದು ನಿಂತ್ಕೊಂಡು ಒಂದ್ ರೌಂಡ್ ಹೊಡೆದು ಮತ್ತೆ ಕೂತ್ಕೊಂಡು ಕಂಪ್ಯೂಟರ್ ಮುಂದೆ ಕೆಲಸ ಮಾಡಿ ಅರ್ಧ ಗಂಟೆ ಒಂದ್ಸಲ ಎದೋಳಿ ಸಾಧ್ಯ ಆದ್ರೆ. ಅವಾಗ ದಟ್ ಇಸ್ ಇಲ್ಲಾಂದ್ರೆ ದೇವರೇ ಎದ್ದೇಳಿಸ್ಬಿಡ್ತಾನೆ. ಕರೆಕ್ಟ್. ಅದಕ್ಕೆ ಅದೊಂದು ಪ್ರಾಬ್ಲಮ್ ಇದೆ. ಸೊ ಇನ್ನೊಂದು, ಸೊ ನಿದ್ದೆ, ಒಳ್ಳೆ ಆಹಾರ, ಮತ್ತೆ ಎಕ್ಸರ್ಸೈಸ್ ಬರೋಣ. ಸ್ಟ್ರೆಸ್ ಇಸ್ ಈಕ್ವಲೆಂಟ್ ಟು ಹೌ ಡು ಮೆಷರ್ ಸ್ಟ್ರೆಸ್. ಈಗ ನೋಡಿ, ನನಗೆ ಈ ವಿಚಾರ ಯಾಕೆ ಅಂತ ಹೇಳಿದ್ರೆ ನಂಗೆಲ್ಲ ಡಾಕ್ಟರ್ಸ್, ನನಗೆ ಐ ಆಮ್ ಎ ಪೀಡಿಯಾಟ್ರಿಷಿಯನ್, ನನಗೆ ಹೇಳ್ತಾರೆ ಸ್ಟ್ರೆಸ್ ಬೇಡ. ನನ್ನ ದಿನಕ್ಕೆ 28 ಕೆಲಸ ಇದೆ, ಸ್ವಲ್ಪ ಅಮೌಂಟ್ ಆಫ್ ಸ್ಟ್ರೆಸ್ ಬೇಕಲ್ಲ. ವಾಟ್ ಯು ಈಗ ಹೌ ಡು ಮೆಷರ್ ಸ್ಟ್ರೆಸ್ ಅನ್ನು ಮೆಷರ್ ಮಾಡೋಕ್ಕಾಗುತ್ತಾ? ಮೆಷರ್ ಮಾಡೋದು ಕಷ್ಟ. ಸೊ ಒಬ್ಬರೇ ಓನ್ ಏನಂತಾರೆ, ಈಗ ಅಯ್ಯೋ ಇವತ್ತು 30 ಪೇಷಂಟ್ ನೋಡ್ಬೇಕು, ಇವತ್ತು ಆಪರೇಷನ್, ಆ ಥರ ಅನ್ಕೊಂಡ್ ಮಾಡೋದಕ್ಕಿಂತ ಜಾಸ್ತಿ ಚಿಂತೆ ಮಾಡೋದು ಬೇಡ. ಹೇಗೂ 20 ಕೇಸ್ ಇದೆ, ಅದನ್ನ ನಿಧಾನಕ್ಕೆ ಮಾಡೋಣ. ಕೇಸ್ ಮುಗಿದ್ದು ಇಲ್ಲೇನೋ ಮನೇಲಿ ಇನ್ನೊಂದು ಫಂಕ್ಷನ್ ಇದೆ, ಅಲ್ಲೆಲ್ಲೋ ಹೋಗೋದಿದೆ, ಸ್ವಲ್ಪ ಲೇಟ್ ಆಗುತ್ತೆ, ಅದನ್ನ ಗಡಿಬಿಡಿ ಬೇಡ ಅಂತ ನಾನು ಒಂದು ತಾಳ್ಮೆಯಿಂದ ಗಡಿಬಿಡಿ ಬೇಡ, ಗಾಬರಿ ಬೇಡ. ಇಲ್ಲಿ ನಮ್ ತಾತನವ್ರ ತರ ಹಣೆಯಲ್ಲಿ ಬರ್ದದಾಗುತ್ತೆ ಅಂತ ಹೇಳ್ಕೊಂಡು. ಕರೆಕ್ಟ್. ಸೊ ನಾವ್ ಒಬ್ರು ಇರ್ತಾರೆ, ನಮ್ಮ ಪೇಷಂಟ್ಸ್ ಇಬ್ರು ಗಂಡ ಹೆಂಡತಿ ಬರ್ತಾರೆ, ಗಂಡ ಎಲ್ಲ ಟೆಸ್ಟ್ ಎಲ್ಲ ಮಾಡ್ತಾರೆ, ಅವ್ರು ವಾಕು ಮಾಡ್ತಾರೆ, ಅಲ್ಲಿ ಆಚೆ ಹೋಗಿ ಪಾರ್ಟಿ ಗೀಟಿ ಮಾಡ್ತಾರೆ, ಅದು ಇದು ತಿಂತಾರೆ, ಬರ್ತಾರೆ, ಶುಗರ್ ವ್ಯಾಲ್ಯೂ, ಕೊಲೆಸ್ಟ್ರಾಲ್ ಎಲ್ಲ ನಾರ್ಮಲ್. ಹೆಂಡತಿ ಗಂಡನಿಗೆ ಇತ್ತಿನ ಬಿಡಿ ಬೈತಾನೆ ಇರ್ತಾರೆ, ಅವರು ಫುಲ್ ಸ್ಟ್ರಿಕ್ಟ್ ಆಗಿರ್ತಾರೆ, ಅವ್ರಿಗಿಂತ ಕೊಲೆಸ್ಟ್ರಾಲ್ ಶುಗರ್ ಜಾಸ್ತಿ ಇರುತ್ತೆ. ನಾನು ಯಾಕ್ರಿ ಅಂತಾರೆ, ಅವ್ರು ಅದ್ ಹೇಳ್ತಾರ ಗಂಡ, ಸರ್ ನಾನೇನ್ ಸರ್, ನೀವು ಕೊಡ್ತಿದ್ದೀರಾ, ಬರ್ತಿದ್ದೀನಿ, ನಿಮ್ಮನ್ನ ತೋರಿಸ್ತಿದ್ದೀರಿ, ನಿಮ್ ಮಾತ್ರೆ ಕೊಟ್ರಿ ನಾನು ಮುಗೀತಷ್ಟೇ, ಅದ್ ನನ್ನ ಕೆಲಸ. ನೀವು ಮಾತ್ರೆ ತಗೊಳ್ಳೋದು, ನೀವು ಹೇಳಿರೋ ಸ್ವಲ್ಪ ಕೇಳೋದು, ಮಿಕ್ಕಿದ್ ನನ್ನ ಪಾಡಿ ಹೆಂಗಾದ್ರೂ ಆಯ್ತು. ನೀವು ಮಾತ್ರೆ ಕೊಟ್ಟಿದ್ದೀರಾ, ನಮ್ಮ ಡಾಕ್ಟರ್ ಕೊಟ್ಟಿದ್ದಾರೆ, ಒಂದ್ ನಂಬಿಕೆ, ಮತ್ತೆ ನಂದು ಚಿಂತೆ ಇಲ್ಲ. ಇವ್ರು ಒಂಚೂರು ಇಲ್ಲಿ ನೋವು ಬಂದು ಅಯ್ಯೋ ಹಾರ್ಟ್ ದಿನ ಆಗ್ಬಿಡುತ್ತಾ, ಡಾಕ್ಟ್ರಿಗೆ ಶುಗರ್ ಕಂಟ್ರೋಲ್ ಇಲ್ವಾ, ಡಾಕ್ಟರ್ ಹತ್ರ ಹೋಗ್ತಿದ್ದೀನಿ ಅಂದ್ರೆ ಅಯ್ಯೋ ಶುಗರ್ ಇನ್ನೇನು ಏನಂತಾರೋ ಡಾಕ್ಟ್ರು, ಈ ಚಿಂತೆ, ಅದೇ ಒಂದು ಸ್ಟ್ರೆಸ್. ಸೊ ಏನೇ ಮಾಡುವಾಗ ಒಂದು ತಾಳ್ಮೆ, ಒಂದು ಈ ಆಟಿಟ್ಯೂಡ್ ಇರಬೇಕು. ಅಂದ್ರೆ ದಟ್ ಇಸ್ ನೆಗ್ಲೆಕ್ಟಿಂಗ್ ಆಟಿಟ್ಯೂಡ್ ಅಲ್ಲ, ಏನಾದ್ರೂ ಆಗ್ಲಿ ಅದು ಫುಲ್ ನೆಗ್ಲೆಕ್ಟ್ ಆಗ್ಬಿಡುತ್ತೆ. ಬಟ್ ಲೈಫಲ್ಲಿ ಏನೇ ಆಗ್ಲಿ ನಾನು ಕರೆಕ್ಟ್ ಆಗಿದ್ದೀನಿ, ಮಾಡೋಣ. ಫಲ ತುಂಬಾ ಒತ್ತಡ ತಗೊಳ್ಳೋದು ಬೇಡ, ಫಲ ಕೊಡೋದು ನಮ್ಮ ಪ್ರತಿಶ್ರಮ ಪ್ರಕಾರ ಫಲ ಸಿಗುತ್ತೆ, ದೇವರು ಅದಕ್ಕೆ ಇದು ಕೊಡ್ತಾರೆ. ಬಟ್ ನಾವು ಏನಂತೀವಿ, ತುಂಬಾ ಒತ್ತಡ ತಗೊಂಡು ಎಲ್ಲ ಕೆಲಸ ಮಾಡೋದು ಬೇಡ ಅಂತ ನಾನು ಅಡ್ವೈಸ್ ಕೊಡ್ತೀನಿ. ಸರ್, ಈಗ ನೀವು ನಂಗೆ ಪರ್ಸನಲ್ ಹ್ಯಾಕ್ ಹೇಳ್ಬೇಕು, ಬಿಕಾಸ್ ನಿಂಗೆ ಗೊತ್ತಾ, ಜನರಿಗೆ ಏನ್ ಬೇಕಾದ್ರೆ ಸಂದೇಶ ಕೊಡ್ಬೋದು, ಈ ಬುದ್ಧ ಬಸವಣ್ಣ ತರ ಪ್ರಾಕ್ಟಿಕಲ್ ಏನ್ ಮಾಡ್ಬೇಕು ಅಂತ. ಯು ಲಿವ್ ಯುವರ್ ಲೈಫ್ ಇಸ್ ಸ್ಟ್ರೆಸ್ಫುಲ್ ಆರ್ ನಾಟ್? ಡೆಫಿನೆಟ್ಲಿ. ಈಗ ನೀವೇನ್ ಕಮ್ಮಿ ಮಾಡ್ಕೊಂಡ್ರೆ ಹೇಳಿ. ಅದೇ ನಾನು ಅದರಿಂದ ಬೇರೆ ಒಂದು ಹಾಬಿ ಅಳವಡಿಸ್ಕೊಳ್ಳುವಂಥದ್ದು. ಹಾಬಿ ಲೈಕ್, ಸೊ ನಾವು ಬೆಳಗ್ಗೆ ಒಂದು ಜಿಮ್ಗೆ ಹೋಗೋದು, ಆಲ್ಟರ್ನೇಟ್ ಡೇ ಒಂದು ಗಾಲ್ಫಿಗೆ ಹೋಗೋದು. ಸಿನ್ಸ್ 2 years. ವೆರಿ ಗುಡ್ ಗೇಮ್. ಅಂದ್ರೆ ಈಗ ಅದರ ಬಟ್ ನಮ್ದು ಮೊದ್ಲಿಂದ ಅಳವಡಿಸ್ಕೊಂಡ್ ಬಂದಿದೀವಿ ನಾವೆಲ್ಲ ಒಡನಾಟ. ಕ್ರಿಕೆಟ್ ಬಿಡಕ್ ಆಗಲ್ಲ. ಸೊ ಈಗ 40 ವರ್ಷ ಆದ್ರೂ ಕ್ರಿಕೆಟ್ ಇನ್ನೂ ಆಡ್ತಾ ಇದೀವಿ, ಲೆದರ್ ಬಾಲ್ ಆಡ್ತಾ ಇದೀವಿ. ಸೊ ಆ ಕ್ರಿಕೆಟ್ ಟೂರ್ನಮೆಂಟ್ ಬಂದಾಗ ಅವಾಗ ದಿನ ಆ ಖುಷಿ, ಒಂದೇನೋ ಡೈವರ್ಷನ್. ಬೆಳಗ್ಗೆ ಎದ್ದು ಅವಾಗ 1/4 ಗಂಟೆ ಹಾಸ್ಪಿಟಲ್ ಲೇಟ್ ಆಗತ್ತೆ, ಬಟ್ ಬೆಳಗ್ಗೆ ಪ್ರಾಕ್ಟೀಸ್ಗೆಲ್ಲ ಹೋಗಿ ಇಲ್ಲೇ ಒಂದು ಡಾಕ್ಟರ್. ಹಾಬೀಸ್ ಮೇಕ್ ಯು ಹ್ಯಾಪಿ. ಹಾಬೀಸ್ ಅನ್ನ ಬಿಡಬೇಡಿ. ಯಾವ್ದೋ ಒಂದು ಅಳವಡಿಸ್ಕೊಂಡು, ಸ್ಪೋರ್ಟ್ಸ್ ಆಗಿರ್ಲಿ ಅಥವಾ ಒಂದು ಪುಸ್ತಕ ಓದೋದಾಗ್ಲಿ, ಕತೆ ಪುಸ್ತಕ, ನಾವೆಲ್ಸ್ ಓದೋದಾಗ್ಲಿ, ಅದನ್ನ ಏನೋ ಒಂದು ಹ್ಯಾಬಿಟ್ ಮಾಡ್ಕೊಳ್ಳೋದು. ಅಥವಾ ಜನಕ್ಕೆ ಹೋಗಿ ಏನೋ ಒಂದು, ಕೆಲವ್ರಿಗೆ ಪಾರ್ಕಲ್ಲಿ ಹೋಗಿ ಎಲ್ಲ ಇದೆ ಒಂದು ಪ್ರೀಚ್ ಮಾಡೋದು, ಏನೋ ಒಂದು ಅವ್ರ ಯೋಗ ಹೇಳ್ಕೊಡೋದು. ಅಂತ ನಗ್ತಾರಲ್ಲ, ನಗು ಅದು ಅದಕ್ಕೆ ಈಗ ನಗು ನೋಡಿದ್ರೆ ಸ್ಟ್ರೆಸ್ ಆದ್ರೆ ಫೋರ್ಸ್ ನಗ್ತಾರಲ್ಲ, ಓಹೋ ಅಂತೇಳಿ. That is their way of happiness. He is finding it as a stress buster. ಸೊ ಅವರಿಗೆ ಅದು ಆ ಸ್ಟ್ರೆಸ್ ನ ರಿಲೀವ್ ಮಾಡ್ತಾ ಇದೆ. ಅವ್ರು ಇನ್ನೊಬ್ಬರಿಗೆ ಹೇಳ್ಕೊಟ್ಟು ಮಾಡ್ತಾರೆ, ಅವ್ರಿಗೆ ವರ್ಕ್ ಆಗ್ತಿದೆ ಅಂದ್ರೆ ಮಾಡ್ಲಿ. ಸೊ ಏನೋ ಒಂದು ವರ್ಕ್ ಆಗುತ್ತೆ. ನಿಮಗೆ ಯಾವ್ದು ಸ್ವಿಮ್ಮಿಂಗ್ ಇರ್ಬೋದು, ಕ್ರಿಕೆಟ್ ಇರ್ಬೋದು. ಸ್ಟ್ರೆಸ್ ಇಸ್ ಎ ಮೇನ್ ಫ್ಯಾಕ್ಟರ್ ಫಾರ್ ಹಾರ್ಟ್ ಹೆಲ್ತ್. ಡೆಫಿನೆಟ್ಲಿ. ಅದು ಎಲ್ಲ ಕಡೆ ಡಾಕ್ಯುಮೆಂಟ್ ಆಗಿಲ್ಲಲ್ಲ. ಈಗ ಹಲವಾರು ಸ್ಟಡೀಸ್ ಎಲ್ಲ ಬಂದಿದೆ.
ಸ್ಟ್ರೆಸ್ ಈಕ್ವಲೆಂಟ್ ಈಗ ಎಷ್ಟೋ ಗಂಟೆ ಅರ್ಧ ಗಂಟೆ ನಾವು ಸ್ಟ್ರೆಸ್ ತಗೊಂಡ್ರೆ ಒಂದು 4 ಸಿಗರೇಟ್ ಸೇದ್ರೆ ಏನ್ ಒಳಗೆ ಏನ್ ಬಯೋಕೆಮಿಕಲ್ ಚೇಂಜಸ್ ಆಗುತ್ತೆ, ಆ ರೀತಿ ನಾವು ಸ್ಟ್ರೆಸ್ ಬಯೋಕೆಮಿಕಲ್ ಚೇಂಜಸ್ ಆಗುತ್ತೆ ಒಳಗೆ. ಶಾಕಿಂಗ್ ಅಲ್ಲ, ಕೆಲವು ಜನ ಫುಲ್ ಸ್ಟ್ರೆಸ್ ಆಗ್ತಿದೆ, ಒಂದು ದಮ್ ಹೊಡೆದು ಬರ್ತೀನಿ ಅಂತ ಹೇಳ್ತಾರೆ. ಡಬಲ್ ಬೇರೆ ಸಿಗರೇಟು ಬೇರೆ, ಎರಡು ಎಕ್ಸ್ಟ್ರಾ ಎಫೆಕ್ಟ್ ಸಿಕ್ದಂಗೆ ಆಗುತ್ತೆ. ಸೊ ಇನ್ನೊಂದು ಹೊಸದ್ದು ಇದು ನಮ್ಮ ಬೆಂಗಳೂರಲ್ಲಿ, ಡೆಲ್ಲಿನಲ್ಲಿ ಎಲ್ಲ ಮೆಟ್ರೋಪಾಲಿಟನ್ ಸಿಟೀಸ್ ನಲ್ಲಿ ಏರ್ ಪೊಲ್ಯೂಷನ್, ಅದು ಏರ್ ಕ್ವಾಲಿಟಿ ಇಂಡೆಕ್ಸ್ ಮೈಸೂರು ಇಸ್ ಗುಡ್ ಅಲ್ವಾ? ಮೈಸೂರು ಸದ್ಯಕ್ಕೆ ದೇವರಿಂದ ಚೆನ್ನಾಗಿದೆ. ಸೊ ಬಟ್ ಈಗೆಲ್ಲ ತುಂಬಾ ಮೈಗ್ರೇಷನ್ ಆಗ್ತಾ ಇದೆ. ಟ್ರಾಫಿಕ್ ಸ್ವಲ್ಪ ನಾನು ಲಾಸ್ಟ್ 10 ವರ್ಷ ನೋಡ್ತಾ ಇದ್ದೀನಿ ಜಾಸ್ತಿ ಆಗ್ತಾ ಇದೆ. ಇಲ್ಲಿ ಜಾಮ್ ಇದೆಯಾ? ದಸರಾದಲ್ಲಿ ಜಾಮ್ ನೋಡ್ತೀವಿ, ಅದರ್ವೈಸ್ ಈಗ ಸ್ವಲ್ಪ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಎಷ್ಟು ನಿಮಿಷಗಳು ಇದ್ರಲ್ಲಿ ಈಗ ಸ್ಮೋಕ್ ಎಲ್ಲ ಇದೆ, ಸ್ಮೋಕ್ ಇಂಡೆಕ್ಸ್ ಇದೆ, ಏರ್ ಪೊಲ್ಯೂಷನ್ ಇದ್ರಲ್ಲಿ ಏರ್ ಕ್ವಾಲಿಟಿ ಇಂಡೆಕ್ಸ್ ಅಲ್ಲಿ ನಮ್ ಒಂದು ಅಧ್ಯಯನ ಮಾಡಿದ್ವಿ ನಮ್ಮ ಜಯದೇವದಲ್ಲೂ, ಬೆಂಗಳೂರಲ್ಲಿ ಅದು ನಡೀತಾ ಇದೆ. ಸೊ ಟ್ರಾಫಿಕ್ ಅಲ್ಲಿ ನಿಲ್ತೀವಲ್ಲ, ಎಸ್ಪೆಷಲಿ 2 ವೀಲರ್ಸ್, ಎಷ್ಟು ಅರ್ಧ ಗಂಟೆ ಟ್ರಾಫಿಕ್ ನಿಂತು ಹೋಗಿ ರೀಚ್ ಆಗ್ತಾರೆ. ಆ ನಿಂತಾಗ ಜಾಸ್ತಿ ಎಫೆಕ್ಟ್ ಬರುತ್ತೆ ಹೋಗೋಕ್ಕಿಂತ. ಸೊ ಅದು ಎಷ್ಟು ಡ್ಯೂರೇಷನ್ ನಿಂತಿದ್ದಕ್ಕೂ ಅವ್ರು ನೆಕ್ಸ್ಟ್ ಚೆಕ್ ಮಾಡಿದಾಗ ಇವ್ರಿಗೆ ಎಷ್ಟು ಬ್ಲಾಕ್ ಆಯ್ತು ಅನ್ನೋದು ಒಂದು ಸ್ಟಡಿ ಮಾಡಿದಾಗ ಏರ್ ಪೊಲ್ಯೂಷನ್ ಈಸ್ ಆಲ್ಸೋ ಎನ್ ಇಂಡಿಕೇಟರ್, ಒನ್ ಆಫ್ ದ ರಿಸ್ಕ್ ಫ್ಯಾಕ್ಟರ್ ಫಾರ್ ಕೊರೋನರಿ ಹಾರ್ಟ್ ಡಿಸೀಸ್ ಅಂತ. ಈಗ ಮತ್ತೊಂದು ಎಕ್ಸಸೈಸು, ಎಲ್ಲರೂ ಯೋಗ, ಜಿಮ್ನಾಸ್ಟ್, ಎಕ್ಸಸೈಸು, ಅದು ಎಕ್ಸಸೈಸ್ ಮಾಡಿ ಹಾರ್ಟ್ ಅನ್ನು ಹೆಲ್ತಿ ಇಟ್ಕೊಳ್ಳಿ ಅಂತ ಹೇಳಿ ಎಲ್ಲ ಖೇಲೋ ಇಂಡಿಯಾ ಬಂತೆಲ್ಲ ಹೇಳಿದೆ. ಒಂದು ವ್ಯಕ್ತಿಗೆ ಹಾರ್ಟ್ ಚೆನ್ನಾಗಿರ್ಬೇಕಂದ್ರೆ ಎಷ್ಟು ಎಕ್ಸಸೈಸ್ ಮಾಡಬೇಕು, ಏನ್ ಟೈಪ್ ಆಫ್ ಎಕ್ಸಸೈಸ್ ಮಾಡಬೇಕು, ಅದಾದ್ಮೇಲೆ ನೀವೇನ್ ಮಾಡ್ತಾ ಇದ್ದೀರಾ? ಎಲ್ಲದ ಕೊನೆಗೆ ನಾವೇನ್ ಮಾಡ್ತೀವಿ ಆಬ್ವಿಯಸ್ಲಿ. ಸೊ ಎಕ್ಸಸೈಸ್ ಅಂದಾಗ ನೀವು ಕೂಡ ನಮ್ಗೆ ರೋಲ್ ಮಾಡಲ್ಲ, 1 ವರ್ಷ ಸೀನಿಯರ್ ಆಗಿ ನಾವು ನಿಮ್ಮನ್ನು ನೋಡ್ಕೊಂಡೇ ಬಿಟ್ಟು ಸುಮಾರು ಹೇಳಿ. ಸೊ ಅಂದ್ರೆ ಎಕ್ಸಸೈಸ್ ಅಂದ ತಕ್ಷಣ ಒಂದು 30 ಮಿನಿಟ್ಸ್ ಆಫ್ ಏರೋಬಿಕ್ ಆಕ್ಟಿವಿಟಿ ಬೇಕು. ಅಂದ್ರೆ ಏರೋಬಿಕ್ ಅಂದ್ರೆ ನಾವು ವಾಕಿಂಗ್, ರನ್ನಿಂಗ್, ಜಾಗಿಂಗ್ ಆರ್ ಸ್ವಿಮ್ಮಿಂಗ್ ಈ ತರದ್ರಲ್ಲಿ. ಓಕೆ. ಸೊ ಬಟ್ ಈಗ ಏನಂತಾರೆ, ಈಗ ನಮ್ದು ಆಸ್ ಏಜ್ ಆಗ್ತಾ ಈಗ ಒಂದು ಎಲ್ಲದರಲ್ಲೂ ಈಗ ಜನಕ್ಕೆ ಎಲ್ಲ ಗೊತ್ತಿರುತ್ತೆ, ಈಗೆಲ್ಲ ಇಟ್ಸ್ ಅವೈಲೇಬಲ್ ಆನ್ ಇಂಟರ್ನೆಟ್ ಎಲ್ಲ, ಈ ಸಾರ್ಕೋಪೀನಿಯಾ ಅಂತ ಒಂದು ಎಲ್ಲ. ಸೊ ಅದು ಕರೆಕ್ಟ್ ವಯಸ್ಸಾಗ್ತಾ ಏಜ್ ಆಫ್ಟರ್ 40, ಆಫ್ಟರ್ 35 ಮಸಲ್ ಎಲ್ಲ ವೀಕ್ ಆಗುತ್ತೆ, ತೆಳು ಆಗತ್ತೆ. ಸೊ ಅದನ್ನ ಸ್ಟ್ರೆಂಥನಿಂಗ್ ಮಾಡೋಕ್ಕೋಸ್ಕರ ಸ್ವಲ್ಪ ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಬೇಕು, ಏರೋಬಿಕ್ಕು ಬೇಕು. ಒಬ್ಬೊಬ್ರು ಫ್ಲೆಕ್ಸಿಬಿಲಿಟಿ ಇರಲ್ಲ, ಸ್ಟಿಫ್ ಬಾಡಿ ಇರುತ್ತೆ, ಅಂಥವ್ರಿಗೆ ಸ್ಟ್ರೆಚಿಂಗು ಬೇಕು, ಯೋಗನೂ ಬೇಕು, ಸ್ವಲ್ಪ ಯೋಗ. ಸೊ ಮಿಕ್ಸ್ ಆಫ್ 3 ಇದ್ರೆ ಒಳ್ಳೇದು. ಸೊ ಈಚ್ ಹ್ಯಾಸ್ ಇಂಡಿವಿಜುವಲ್ ಬೆನಿಫಿಟ್ಸ್. ಸೊ ನೀವು ಅದಕ್ಕೆ ನಾನೇ ಪ್ರಕಾರ ವಾರಕ್ಕೆ 30 ಮಿನಿಟ್ಸ್ ಪರ್ ಡೇ, 30 to 45 ಮಿನಿಟ್ಸ್ ಪರ್ ಡೇ ಫಾರ್ ಅಟ್ ಲೀಸ್ಟ್ 5 days ಇನ್ ಎ ವೀಕ್ ಎಕ್ಸಸೈಸ್ ಕೊಡ್ಲೇಬೇಕು. ಅದ್ರಲ್ಲಿ ಏನಾರು ಮಾಡ್ಕೊಳ್ಳಿ, ಅದ್ರಲ್ಲಿ ನೀವೇನಾದ್ರು ಮಿಕ್ಸ್ ಎಲ್ಲ ಮಾಡಿ. ಕೊಟ್ಟಿಲ್ಲ ಅಂದ್ರೆ 4-5 ಲಕ್ಷ ಸ್ಟೆಂಟ್ ಗಿಂತ ಖರ್ಚು ಮಾಡಿದ್ರೆ ಆವಾಗ ಬೇಜಾರು ಮಾಡ್ಬೇಡಿ ICU ಅಲ್ಲಿ. ಡೆಫಿನೆಟ್ಲಿ ಅಲ್ವಾ? ಯಾರಾದ್ರು ಎನಿಬಡಿ ಹೂ ಆರ್ ಯಂಗ್ ನಾವು 30 to 45 ಮಿನಿಟ್ಸ್ ಪರ್ ಡೇ, 30 to 45 ಮಿನಿಟ್ಸ್ ನೀವು ಅಟ್ ಲೀಸ್ಟ್ ಮಿನಿಮಮ್ 5 days a week ಮಾಡ್ಲೇಬೇಕು. ಸೊ ಅದರ್ವೈಸ್ ಇಟ್ ವಿಲ್ ಬಿ ಕಾಲ್ಡ್ ಸೆಡೆಂಟರಿ ಲೈಫ್ ಸ್ಟೈಲ್ ಅಲ್ವಾ? ಸೊ ಅದನ್ನ ನೀವು ನಾನು ಜಿಮ್ ಹೋಗಕ್ಕಾಗಲ್ಲ, ನೀವೇನು 3 ಯೋಗನೂ ಮಾಡಿ ಸ್ಟ್ರೆಂಥನಿಂಗ್ ಮಾಡಿ ಒಂದು ಸ್ಪೋರ್ಟ್ಸ್ ಇಟ್ಕೊಂಡಾಗ, ಎನಿ ಸ್ಪೋರ್ಟ್ಸ್ ಆಡಿದ್ರು, ಬ್ಯಾಡ್ಮಿಂಟನ್ 1 ಗಂಟೆ ಆಡಿದಾಗ ಎಲ್ಲ ಕವರ್ ಆಗುತ್ತೆ. ಮಾಡೋ ಮುಂಚೆ ಒಂದು ಸ್ಟ್ರೆಚಿಂಗ್ ಆಡಬೇಕು, ಮಾಡಿದ್ಮೇಲೆ ಒಂದು ವಾರ ಕೂಲ್ ಡೌನ್ ಮಾಡಲೇಬೇಕು. ಸೊ ದಟ್ ಇಸ್ ಆಲ್ಸೋ ಎನಫ್. ಈ ಸಂದೇಶ ಕೊಡೋಣ, ದಿನಕ್ಕೆ ಯಾರು ಅವ್ರ ಬಾಡಿಗೆ 1 ಗಂಟೆ ಕೊಡಲ್ವಾ? ಅವ್ರಿಗೆ ದೇವ್ರವ್ರ ಬಾಡಿನ ದೇವ್ರಿಗೆ ಇಂತಾನೆ ಗ್ಯಾರಂಟಿ ಕೊಡಕ್ಕಾಗುತ್ತೆ 1 hour. ಅದನ್ನ ಹೇಳ್ದಂಗೆ ಹೃದಯ ಕೇಳುತ್ತೆ ಅಂತ ಹೇಳ್ತಾರೆ ನಮ್ಮ ಸೀನಿಯರ್ಸ್ ಎಲ್ಲ ಹೇಳಿರೋದು. ಹೃದಯ ಪ್ರತಿನಿತ್ಯ ಪ್ರತಿ ನಿಮಿಷ ನಿಮ್ಗೋಸ್ಕರ ಬಡ್ಕೊಂತಿದೀನಿ, ಹೃದಯಕ್ಕೋಸ್ಕರ ನೀವು 1 ಗಂಟೆ ನಾವು ಬಡ್ಕೋಬೇಕು, ಕಸರತ್ ಮಾಡಿ ಅಂತ. ಸೊ ಪ್ರತಿ ನಿಮಿಷ ನಿಮ್ಗೋಸ್ಕರ ಜೀವನ ಪರ್ಯಂತ ಬಡ್ಕೊಳ್ತಾ ಇದೀನಿ, ನನಗೋಸ್ಕರ 1 ಗಂಟೆ ಕಸರತ್ ಮಾಡಿ ನೀವು ಅಂತ. ಚಿಕ್ಕ ಡಿಮಾಂಡ್ ಇದು, ಕೊಡ್ಬೇಕಲ್ವಾ? ಅದು 1 ಗಂಟೆ ಕೊಡ್ಲೇಬೇಕು. ಈ ಊಟದಲ್ಲಿ ಆಹಾರ ಇರ್ಬೋದು, ಆಹಾರ ಇತಿಮಿತಿ, ನಿದ್ದೆ, ಎಕ್ಸಸೈಸ್ ಇಲ್ಲ. ನಾನು ಎಕ್ಸಸೈಸ್ ಚೆನ್ನಾಗಿ ಹೇಳಿದಾರೆ ಮಾಡಕ್ಕಂತ 1-2 ಗಂಟೆ ಮಾಡೋದು, ಅದಿಲ್ಲ ಹೇಳ್ತಾರಲ್ಲ ಎಕ್ಸಾಜರೇಟೆಡ್. 1 ತಿಂಗಳಲ್ಲಿ 8 kg ಕಮ್ಮಿ ಆಗೋದು, ಆತರ ಎಲ್ಲ ಯಾವ್ದು ವಾರದಲ್ಲಿ 6 ಪ್ಯಾಕ್, ಅದೆಲ್ಲ ಬೇಡ. ಅದು ಇಟ್ಸ್ ಆಲ್ ನಾಟ್ ಪ್ರಾಕ್ಟಿಕಲ್. ಮಾಡಿದ್ದಾರೆ, ಅದು ಮಾಡೋದಕ್ಕೆ ಅಂಡರ್ ಏನಂತಾರೆ ಸೂಪರ್ವಿಷನ್ ಮಾಡಿದ್ದಾರೆ. ಒಳ್ಳೆ ಪ್ರೊಫೆಷನಲ್ಸ್ ಇಟ್ಕೊಂಡು, ಡಯಟಿಷಿಯನ್, ಟ್ರೈನರ್ಸ್ ಎಲ್ಲ ಇಟ್ಕೊಂಡು ನಮ್ಮ ಸೆಲೆಬ್ರಿಟೀಸ್ ಮಾಡ್ಬೋದು. ಅದೆಲ್ಲ ಮಾಡಿ ಮತ್ತೆ ಅದನ್ನ ತುಂಬಾ ದಿನ ಇಟ್ಕೊಳ್ಳೋಕ್ಕೂ ಆಗಲ್ಲ, ಆ ಒಂದು ರೋಲ್ಗೋಸ್ಕರ ಮಾಡಿರ್ತಾರೆ. ಸೊ ಅದರಿಂದ ಅದನ್ನ ನಾವು ಮಾಡ್ತೀವಿ ಅಂತ ನಾವು ಇದು ಮಾಡೋಕ್ಕಾಗಲ್ಲ. ಸೊ ಒಂದು ಕನ್ಸಿಸ್ಟೆನ್ಸಿ ಇಂಪಾರ್ಟೆಂಟ್, ಡಿಸಿಪ್ಲಿನ್, ಕನ್ಸಿಸ್ಟೆನ್ಸಿ ಮತ್ತೆ ಲಿಮಿಟೇಷನ್, ಇಂಟರ್ಮೀಡಿಯೇಟ್. ಅದಕ್ಕೆ ಇಂಟರ್ಮೀಡಿಯೇಟ್ ಎಕ್ಸಸೈಸಸ್ ಎಲ್ಲಾದ್ರಲ್ಲೂ ಇಂಟರ್ಮೀಡಿಯೇಟ್ ಮಾಡ್ಕೊಂಡ್ರೆ ಚೆನ್ನಾಗಿ. ಈ ಸ್ವೀಟ್ ತಿನ್ಲೇಬೇಡಿ ನನ್ಗೆ ಬೇಜಾರಾಗಿ, ನಾವು ಅಲ್ಲಿ 1 ಸ್ವೀಟ್ ತಿನ್ನಿ ಪರವಾಗಿಲ್ಲ, ಬಟ್ ಚೆನ್ನಾಗಿದೆ ಅಂತ ಅಲ್ಲೇ 3-4 ತಿನ್ನೋದು ಅವಾಯ್ಡ್ ಮಾಡಿ ಅಂತ. ಬಿಂಜ್ ಈಟಿಂಗ್ ಆ ಥರ
ಸೊ ಅದನ್ನ ಇದು ನಾನು ಯಾವತ್ತೂ ಹೇಳಬೇಕಿತ್ತು. ನೋಡಿ ಡಾಕ್ಟರ್ ಆಗಿ ಇವರ ಫ್ಯಾಮಿಲಿ ಮ್ಯಾನ್ ಆಗಿ ನಮ್ಮ ಇಂಡಿಯಾದಲ್ಲಿ ಏನೇ ಖುಷಿ ಇದ್ರು ಸ್ವೀಟು. ಕರೆಕ್ಟ್. ಅಂದ್ರೆ ನಮ್ಮ ಇಂಡಿಯಾದಲ್ಲಿ ಯಾರು ಖುಷಿ ಹಂಚ್ಕೊಳ್ಳೋದು, ಸ್ವೀಟ್ ಕೊಟ್ಟು ಹಂಚ್ಕೊಳ್ಳೋದು. ಕೊಡಗಲ್ಲಿ ಏನೇ ಖುಷಿ ಇದ್ರು ಬಾಟ್ಲು ನೋಡಕ್ ತಗೊಂಡು ಹೋಗೋದು. ಅಂದ್ರೆ ನಾವು ಹೆಲ್ತಿ ಲೈಫ್ ಸ್ಟೈಲ್ ಎಲ್ಲೂ ಇದು ಫ್ರೂಟ್ಸ್ ಇರ್ಬೋದು, ನಟ್ಸ್ ಇರ್ಬೋದು, ಅದನ್ನ ಕೊಡ್ಬೇಕು. ಮತ್ತೆ ನೋಡಿ ಪೇಷಂಟ್ಗೆ ಬ್ರೆಡ್ ವಿಚ್ ಇಸ್ ವೆರಿ ಬ್ಯಾಡ್. ಕರೆಕ್ಟ್. ಅದೆಲ್ಲ ಏನ್ ಮಾಡ್ಬೇಕು, ಸ್ಲೋ ಆಗಿ ನಾವು ಅದನ್ನ ಅಡ್ಯಾಪ್ಟ್ ಮಾಡ್ಕೊಂಡು ಸ್ವಲ್ಪ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಅಂದ್ರೆ ನಾವು ಫಸ್ಟ್ ಶುರು ಮಾಡ್ಬೇಕು. ಈಗ ನಾವೇ ಹೇಳ್ಬಿಟ್ಟು ಈಗ ನಾನು ಇನ್ನೊಬ್ರು ಈಗ ನಿಮ್ಮ ಮನೆಗೆ ನಾಳೆ ಕರಿತೀರಾ, ನಾನು ಬರ್ತಾ 1 kg ಸ್ವೀಟ್ ತೊಗೊಂಡ್ಬಿಡ್ತೀನಿ. ಸೊ ತರುವಾಗ ನಾನು ಚೇಂಜ್ ಮಾಡಿ ನಾನು ತಂದಾಗ ನಿಮ್ಗೆ ನೋಡಿದ್ರೆ ನಮ್ಮ ಡಾಕ್ಟರ್ ಬಂದ್ರೆ ಇವತ್ತು ಮನೆಗೆ ಡ್ರೈ ಫ್ರೂಟ್ಸ್ ತಂದಿದ್ದಾರೆ. ಸೊ ನೀವು ನೆಕ್ಸ್ಟ್ ಇನ್ನೊಬ್ರು ಮನೆಗೆ ಹೋದಾಗ ಒಂದು ಚಿಕ್ಕದಾಗ ಒಂದು ಅಷ್ಟೇ ದುಡ್ಡಿನ ಪ್ರಶ್ನೆ ಅಲ್ಲ, ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ತಗೊಂಡು ಕೊಟ್ಟರೆ ಇದು ಒಳ್ಳೇದು ಇದು ತಗೊಳ್ಳಿ ಥರ. ನಮ್ಮ ದೇಶ ಚೇಂಜ್ ಆಗ್ತಾ ಇದೆಯಲ್ಲ, ಇನ್ನೂ ತುಂಬಾ ಟೈಮ್ ಬೇಕಾ? ಇಲ್ಲ, ಆಗ್ತಾ ಇದೆ ಡೆಫಿನೆಟ್ಲಿ. ಸತ್ಯ ಹೇಳಿ ಜನಗಳ ಖುಷಿ ಪಡ್ತಾ ಕೇಳಬೇಡಿ. ಇಲ್ಲ ಇಲ್ಲ ಇಲ್ಲ, ಜನ ಚೇಂಜ್ ಆಗ್ತಿದ್ದಾರೆ. ಜೈದದಲ್ಲಿ ನೀವು ಇಡೀ ಕರ್ನಾಟಕ ನೋಡ್ತೀರಾ, ಕಲ್ಚರ್ ನೋಡ್ತೀರಾ, ಚೇಂಜ್ ಆಗ್ತಿದ್ದಾರೆ, ಅರಿವು ಮೂಡಿದೆ. ಬಟ್ ಏನಂತ ಇನ್ನೂ ರೀಚ್ ಎಷ್ಟೇ ಈ ತರ ಪ್ರೋಗ್ರಾಮ್ ಎಷ್ಟೇ ಮಾಡಲಿ ಅಥವಾ ನಾವು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಈ ಪೋಸ್ಟ್ ಹಾಕೊಳ್ಳಿ, ಅದು ನಾನೊಬ್ನೇ ಅಂತಲ್ಲ, ಸುಮಾರು ಜನ ಮಾಡಿದ್ರು ಸಹಿತ ಆ ರೀಚ್ ನಾವೇನ್ ಹೇಳ್ತೀವಿ ಅದು ಅಷ್ಟು ಇರೋದಿಲ್ಲ. ಜನ ಅಕ್ಕಪಕ್ಕದ ಮನೆಯವ್ರು ಹೇಳ್ತಾನೆ ಕೇಳ್ತಾರೆ. ಅದು ತಾನೇ ಮನೆಯಲ್ಲಿ ಯಾರಾದ್ರೂ ಒಬ್ಬರಿಗೆ ಆದಾಗ ಅವಾಗ ಅವ್ರಿಗೆ ಅರಿವಾಗತ್ತೆ. ಬಟ್ ಇರೋದ್ರಲ್ಲಿ ಮೊದ್ಲಿಗಿಂತ ಡೆಫಿನೆಟ್ಲಿ ದೇರ್ ಇಸ್ ಜನರಲ್ಲಿ ಒಂದು ಅರಿವು, ಎಕ್ಸಸೈಸ್, ಹೆಲ್ದಿ ಕಾನ್ಶಿಯಸ್ ಇದು. ಜಿಮ್ಗಳು ಜಾಸ್ತಿ ಆಗ್ತಿವೆ, ಜಿಮ್ ಜಾಸ್ತಿ ಆಗಿದೆ, ಸೈಕಲ್ಗಳು ಜಾಸ್ತಿ ಆಗಿವೆ. ಕರೆಕ್ಟ್. ಸೈಕಲ್ ಔಟ್ ವೆಸ್ಟರ್ನ್ ಕಂಟ್ರೀಸ್ ಎಲ್ಲ ಕೆಲಸಕ್ಕೆ ಸೈಕಲ್ ಹೋಗ್ತೀವಿ ಅಂತಾರೆ. ನಮ್ಮಲ್ಲಿ ನೋಡಿದ್ರೆ ಅದು ಆತರ ಅದಿಲ್ಲ. ಬಟ್ ಆತರ ರೋಡ್ಸ್ ನಮ್ಮಲ್ಲಿ ಇಲ್ಲ. ಬಟ್ ಸ್ಟಿಲ್ ಸೈಕ್ಲಿಂಗು ಎಲ್ಲಾನು ಇಂಪ್ರೂವ್ ಆಗಿದೆ. ಎಲ್ಲಾನು ಒಂದು ಹೆಲ್ತಿಗೆ ಒಂದು ಇದು ಇಂಪಾರ್ಟೆನ್ಸ್ ಕೊಡೋದು ಬಂದಿದೆ. ಒನ್ ಮೋರ್ ಥಿಂಗ್ ಐ ವಾಂಟೆಡ್ ಟು ಆಸ್ಕ್. ಈಗ ನೋಡಿ ಸಡನ್ ಆಗಿ ಸ್ಟೆಂಟ್ ಹಾಕಬೇಕು. ಈಗ ತುಂಬಾ ಕಡೆ ಏನಿದೆ ಅಂತ ಒಂದು ಭಯ ಇದೆ, ಈ ಡಾಕ್ಟರ್ ನಮ್ಮನ್ನ ಲೂಟಿ ಮಾಡ್ಬಿಡ್ತಾರೆ, ಸ್ಟೆಂಟ್ ಅವಶ್ಯಕತೆ ಇದೆಯಾ ಇಲ್ವಾ. ಈಗ ಯಾರೋ 70 ವರ್ಷ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಹೇಳಿದಾಗ ಮನೆಯವರೆಲ್ಲ ಕೈಕಾಲು ಬಿಟ್ಬಿಡ್ತಾರೆ. ಕರೆಕ್ಟ್. ಡಾಕ್ಟರ್ ಹೇಳಿದ್ ಮುಗಿದ ಸರ್, ಎಷ್ಟು 3 ಲಕ್ಷ ಆದ್ರೂ ಸರಿ, 6 ಲಕ್ಷ ಆದ್ರೂ ಸರಿ, ನಮ್ಮ ಅಪ್ಪನ ಉಳಿಸಿ ಅಜ್ಜಿನ ಉಳಿಸಿ ಅಂತ ಹೇಳಿ ಇದ್ ಮಾಡ್ತಾರೆ. ಈ ತರ ಕಂಡೀಷನ್ ಪೇಷಂಟ್ ಹಿಂಗ್ ನ್ಯಾವಿಗೇಟ್ ಮಾಡೋದು. ಸೊ ಏನಂದ್ರೆ ಈಗ ಅದೇ ಹೇಳಿದ್ನಲ್ಲ, 100% ಬ್ಲಾಕ್ ಆದಾಗ ದಟ್ ಇಸ್ ಕಾಲ್ಡ್ ಹಾರ್ಟ್ ಅಟ್ಯಾಕ್ ಅಂತ. 100% ಬ್ಲಾಕ್, ಸಿವಿಯರ್ ಪೇನ್, ಅದ್ರ ಜೊತೆಗೆ ಸ್ವೆಟ್ಟಿಂಗ್, ವಾಮಿಟಿಂಗ್ ಆ ಥರ ಇರುತ್ತೆ. ಯಾವುದೇ ಒಂದು ಪೇನ್ ಒಂಥರ ಅವ್ರಿಗೆ ಸ್ವೆಟ್ಟಿಂಗ್, ವಾಮಿಟಿಂಗ್ ಇಲ್ಲ ಅಂದ್ರೆ ಒಂದು 10 ನಿಮಿಷ ಕಂಟಿನ್ಯೂಸ್ ಪೇನ್ ಇದೆ ಅನ್ಕೊಳ್ಳಿ, ವಿಚ್ ಇಸ್ ಅನ್ಬೇರೇಬಲ್. ಅದು ಅವ್ರಿಗೆ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಮುಂಚೆ, ಬಟ್ ಇವತ್ತು ಆಗ್ತಿದೆ ಅಂದಾಗ ಯು ಶುಡ್ ಗೋ ಅಂಡ್ ಅವಾಗ ಇಮಿಡಿಯೇಟ್ ಚೆಕ್. ಒಂದು ECG ಮಾಡಲೇಬೇಕಾಗ ಚೇಂಜಸ್ ಇದ್ದೇ ಇರುತ್ತೆ. ಅವಾಗ ಇದ್ರೆ ಅವ್ರು ಯಾರೋ ನೀವು ಪೆರಿಫೆರಲ್ ಇದ್ದಾರೆ ಹಳ್ಳಿನಲ್ಲಿ ಮಾಡಿದಾಗ ಹೋಗಿ ಅಂತಾರೆ, ಆಗ ಬರಬೇಕು ಒಂದು. ಸೊ ಆ ಟೈಮಲ್ಲಿ ಒಂದು ಆಂಜಿಯೋಗ್ರಾಮ್ ಮಾಡೋ ಅಂತ ಒಂದು ಹಾಸ್ಪಿಟಲಲ್ಲಿ ಹೋಗಿ ರೀಚ್ ಆದ್ರೆ, ಆಂಜಿಯೋಗ್ರಾಮ್ ಮಾಡಿದಾಗ ಬ್ಲಾಕ್ ಇದೆ ಅಂತ ಗೊತ್ತಾದಾಗ 100% ಇದೆ ಅಂದಾಗ ಶುರುವಾಗಿದೆಲ್ಲ ವಿತಿನ್ 2-3 hours ಅಲ್ಲಿ. ನೋಡಿ, ಇದು ತುಂಬಾ ಡಿಸ್ಕಷನ್ ಮಾಡಿ 3 ದಿನ ಚರ್ಚೆ ಮಾಡಿ ಮಾಡುವಂತ ವಿಚಾರ ಅಲ್ಲ. ಸೊ ಅವಾಗ ಗೊತ್ತಿರೋ ನಮ್ ಡಾಕ್ಟರ್ ನಮ್ ಡಾಕ್ಟರ್ ಶ್ರೀನಿಧಿ ಗೊತ್ತಿರೋ ಅಂತ ಇಲ್ಲಿವರೆಗೂ ಕಾಯ್ಕೊಂಡು ನಮ್ಮ ಹತ್ರ ಬರೋವರೆಗೂ ಟೈಮ್ ಇಲ್ಲದೆ ಇರ್ಬೋದು. ಸೊ ಅವಾಗ ಆಂಜಿಯೋಗ್ರಾಮ್ ಮಾಡುವಂತ ಸ್ಥಳ ಇದ್ರೆ ಅಲ್ಲಿ ಹೋಗಿ ಅಲ್ಲಿ ಬೇಕಾದ್ರೆ ಡಾಕ್ಟರ್ ಹತ್ರ ನಾವು ಮಾತಾಡ್ಬೋದು. ಮಾಡಿ ಬ್ಲಾಕ್ ಇದೆ 100% ಇದೆ, ಆ ಕೂಡಲೇ ಓಪನ್ ಮಾಡ್ಬೋದು. ಅವಾಗ ಮಯೋಕಾರ್ಡಿಯಂ ಮಾಂಸಖಂಡ ಉಳ್ಕೊಳತ್ತೆ, ಡೆತ್ ಆಗೋದು ಉಳ್ಕೊಳತ್ತೆ. ಎದೇನೋ ಬಂತು, ಹಾರ್ಟ್ ಅಟ್ಯಾಕ್ ಆಯ್ತು, ಎಷ್ಟು ಗಂಟೆ ಒಳಗೆ ಸ್ಟೆಂಟ್ ಹಾಕಿದ್ರೆ ಹಾರ್ಟಿಗೆ ಬೆಸ್ಟ್? ಆಸ್ ಅರ್ಲಿ ಆಸ್ ಟೈಮ್ ಇಸ್ ಮಸಲ್. ಎಷ್ಟು ಬೇಗ ಆಗುತ್ತೆ ಅಷ್ಟು ಒಂದು. ಇನ್ನೊಂದಿಗೆ ಇದು ನಾವು ಹೇಳೋದು ಸುಲಭ, ಬಟ್ ಅಷ್ಟೇ ಈಗ ಆಗಲ್ಲ. ಅದಕ್ಕೆ ಮಡಿಕೇರಿಯಿಂದ ಬರೋಕ್ಕೆ 2.5 hours ಬೇಕು. ಸೊ ಏನ್ ಮಾಡ್ತಾರೆ ಈಗ, ಅದೇ ಹಬ್ ಅಂಡ್ ಸ್ಪೋಕ್ ಮಾಡೆಲ್ ಅಂತ ಇದೆ, ಸ್ಪೋಕ್ ಅಂಡ್ ಹಬ್ ಮಾಡೆಲ್ ಅಂತ. ಎಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಟೆನೆಕ್ಟಿವ್ ಪ್ಲೇಸ್ ಅಂತ ಒಂದು ಕ್ಲಾಟ್ ಬಸ್ಟರ್, ಕ್ಲಾಟ್ ಅನ್ನ ಕರಗಿಸೋದು. ಕ್ಲಾಟ್ ಈಗ 100% ಆಗಿದೆಯಲ್ಲ, ಅಂಡರ್ಲೈನ್ ಬ್ಲಾಕ್ 80 ಇದೆ ಅವನಿಗೆ ಇತ್ತು. ಈಗ 2 ಗಂಟೆಯಿಂದ 100 ಆಗೋಯ್ತು ಏನೋ ಒತ್ತಡದಿಂದ. ಆ ಇಂಜೆಕ್ಷನ್ ಕೊಟ್ಟಾಗ ಏನಾಗುತ್ತೆ, ಆ ಕ್ಲಾಟ್ ನ ಡಿಸಾಲ್ವ್ ಮಾಡುತ್ತೆ. ಆಗ 80% ಬ್ಲಾಕ್ ಹಾಗೆ ಇರುತ್ತೆ, ಅಲ್ಲಿ ಕ್ಲಾಟ್ ಫಾರ್ಮೇಶನ್ ಆಗ್ತಾ ಇರುತ್ತೆ. ಬಟ್ ಚೂರ್ ಆಗ್ತಾ ಈಗ ಟ್ಯಾಪ್ ಅಲ್ಲಿ ಆನ್ ಮಾಡಿದ್ರೆ ಒಂದು ತೊಟ್ಟು ನೀರು ಬರಂಗ ಓಪನ್ ಆಗುತ್ತೆ. ಆಗ ಇಟ್ ವಿಲ್ ಗಿವ್ ಟೈಮ್. ಆಗ ಮಾಂಸಖಂಡಕ್ಕೆ ಸ್ವಲ್ಪ ಬ್ಲಡ್ ಬಂದ ತಕ್ಷಣ ಆ ಪೇನ್ ಎಲ್ಲ ಸ್ವಲ್ಪ ಒಂದು 50% ರಿಡಕ್ಷನ್ ಆಗುತ್ತೆ. ಆಗ ಯು ಕ್ಯಾನ್ ಟ್ರಾವೆಲ್, ರೀಚ್ ದ ಹಾಸ್ಪಿಟಲ್ ವೇರ್ ದೇ ಕ್ಯಾನ್ ಡೂ ಅ ಸ್ಟೆಂಟಿಂಗ್. ಸೊ ಕೆಲವರು ಎಲ್ಲ ದಿಗ್ಗಜರು ಹೇಳಿದ್ದಾರೆ, ಎಷ್ಟೊಂದು ಜನ ಸ್ಟೆಂಟಿಂಗ್ ಬ್ಯಾಡ್ ಅದೆಲ್ಲ ಅಂತ. ಸೊ ಹಾಗಲ್ಲ. ಈಗ ಕೆಲವು ಟೈಮ್ ಸುಮ್ನೆ ಅನ್ನೆಸರಿ ಸ್ಟೆಂಟಿಂಗ್ ಮಾಡಬಾರ್ದು. ಎಲ್ಲೋ ಒಂದ್ ಕಡೆ ಈಗ ದೊಡ್ಡ ಹೆಮ್ಮರವಾಗಿದೆ ಬ್ರಾಂಚ್, ಕೊಂಬೆ ಚಿಕ್ಕ ಬ್ರಾಂಚ್, ಅದೇ ತರ ಒಂದು ದೊಡ್ಡ ರಕ್ತನಾಳ ನಡೀತಾ ಇದೆ, ಹರಿತಾ ಇದೆ.
ಅದ್ರ ಸಣ್ಣ ಬ್ರಾಂಚ್ ಅಲ್ಲಿ ಒಂದು 80% ಬ್ಲಾಕ್ ಇರುತ್ತೆ, ಅದು ಒಂದು ಜೀವಕೋಪಾಯ ಮಾಡಲ್ಲ. ಅಂಥದ್ದು ಆಂಜಿಯೋಗ್ರಾಮ್ ಮಾಡಿದಾಗ ಅದು ಕಾಣಿಸ್ತು ಅಂತ ಅದನ್ನ ನಾವು ಸ್ಟೆಂಟ್ ಮಾಡ್ತೀವಿ ಅನ್ನೋದು. ಅದನ್ನ ಸ್ಟೆಂಟ್ ಮಾಡೋರು ಕೂಡ ಇರ್ತಾರೆ ಬಟ್ ಎಲ್ಲ ಫೀಲ್ಡ್ ಎಲ್ಲ ಟೈಪ್ ಜನ ಇರ್ತಾರೆ. ಬಟ್ ಅದನ್ನ ಮಾಡಬಾರ್ದು. ಬಟ್ ಅದನ್ನ ಮಾಡಬೇಕು ಅನ್ನಂಗಿದ್ರೆ ಅವಾಗ ನಾವು ಎವಿಡೆನ್ಸ್ ಬೇಕು. ಅದನ್ನ FFR ಅಂತ ಹೇಳ್ತೀವಿ, ಅಥವಾ ಇಮೇಜಿಂಗ್ ಅಲ್ಲಿ ಈ ರಕ್ತನಾಳ ಈ ಸೈಜ್ ಇದ್ದು ಆ ಭಾಗಕ್ಕೆ ಅವ್ರು ಒತ್ತಡ ಕೊಡ್ತಾ ಇದೆ ಅಂತ ಡಾಕ್ಯುಮೆಂಟ್ ಮಾಡಿದ್ರೆ ಅವಾಗ ಅದ್ರಲ್ಲಿ ಮಾಡೋದ್ರಲ್ಲಿ ಅರ್ಥ ಇದೆ, ಸುಮ್ಮನೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಸೊ ಅಟ್ಯಾಕ್ ಆದಾಗ, ಮೇಜರ್ ಅಟ್ಯಾಕ್ ಆದಾಗ ಅವರು ಆಂಜಿಯೋಗ್ರಾಮ್ ಮಾಡೋ ಒಂದು ಸ್ಥಳ ರೀಚ್ ಆಗಿ ಮಾಡಿದ 100% ಬ್ಲಾಕ್ ಅದೇ ರಕ್ತನಾಳದಲ್ಲಿ ಇದೆ ಅಂತ ಬಂದಾಗ ಆ ಕೂಡಲೇ ಓಪನ್ ಮಾಡೋದು ಅರ್ಥ ಇದೆ. ಸೊ 90% ಇದ್ದಾಗ ನೀವು ನಡೆದಾಗ ಇದೆ ನೋವು, ಎಲ್ಲೋ ಒಂದ್ ಕಡೆ ECG ಹೇಳ್ತಾರೆ ಈಗಲೇ ಮಾಡ್ಬೇಕು ಅಂತಾರೆ, ಬಟ್ ಪೇಷಂಟ್ ಕೇಳಿದಾಗ ನಂಗೇನು ನೋವಿಲ್ಲ ಅಂತಾನೆ. BP ಚೆನ್ನಾಗಿದೆ, ECG ಅಲ್ಲಿ ಚಾನ್ಸ್ ಇದೆ, ಪೇಷಂಟ್ ಆರಾಮಾಗಿದ್ದಾನೆ ಅಂದ್ರೆ ಅವಾಗ ಏನಾಗಿರುತ್ತೆ, ಒಂದು ಒತ್ತಡ ಬಿದ್ದಿರುತ್ತೆ, ಸಡನ್ ಆಗಿ ಅವ್ರು ಈ ಕೊಡೋ ಔಷಧಿ ಆಗ್ಲಿ, ಒಂದ್ಸಲ ಗ್ಯಾಸ್ಟ್ರಿಕ್ ಔಷಧಿ ತಗೊಂಡ್ರು ಆ ಒತ್ತಡ ಕ್ಲಾಟ್ ಆಗಿತ್ತಲ್ಲ ಸ್ವಲ್ಪ ಅವ್ರ ಸ್ಮೋಕರ್ಸ್ ಅಲ್ಲಿ ಚೂರ್ ಕರಗುತ್ತೆ, ರಕ್ತ ಚೂರ್ ಹರಿಯಕ್ ಶುರು ಆಗ್ಬಿಡುತ್ತೆ. ಫುಲ್ 0 ಇದ್ದಿದ್ದು ಒಂದು 10 ml ಹರಿಯಕ್ಕೆ ಶುರು ಆಗ್ಬಿಡುತ್ತೆ. ಆವಾಗ ಅವ್ನಿಗೆ ಪೇನ್ ಕಡಿಮೆ ಆಗ್ಬೋದು, ECG ಇದಾಗ್ಬೋದು. ಸೊ ಅವಾಗ ಅವ್ನು ಇಂಜೆಕ್ಷನ್ ಎಲ್ಲ ತಗೊಂಡು ಈ ನಮ್ಗೆ ಎಲ್ಲಿ ಬೇಕು ಅಲ್ಲಿಗೆ ಹೋಗೋ ಒಂದು 1 hour ಟೈಮ್ ಅಂತೂ ಸಿಗುತ್ತೆ. ಬಟ್ ನಡುವೆ ದಾರಿನಲ್ಲೂ ಮತ್ತೆ ತೊಂದರೆ ಬರ್ಬೋದು. ಸೊ ಅದರಿಂದ ಅಲ್ಲೇ ಮಾತಾಡ್ಕೊಂಡು ಆ ಇಂಜೆಕ್ಷನ್ ಒಂದು ಕೊಟ್ಕೊಂಡು ಬರೋದು ಒಳ್ಳೇದು. ಕೆಲವು ಟೈಮ್ ECG ಕೆಲವ್ರಿಗೆ ಇರೋದೇ ಸ್ವಲ್ಪ ಅಬ್ನಾರ್ಮಲ್ ಇರುತ್ತೆ, ಬಟ್ ದಟ್ ಈಸ್ ನಾರ್ಮಲ್ ಫಾರ್ ದೆಮ್. RBBB ಅಂತ ಒಂದು ಕಾಮನ್ ಹೇಳ್ತೀನಿ ಎಲ್ಲ. ಅದ್ರಲ್ಲಿ ECG ನಲ್ಲಿ ಪೇಪರ್ ಅಲ್ಲಿ ರೈಟ್ ಬಂಡಲ್ ಬ್ರಾಂಚ್ ಬ್ಲಾಕ್ ಅಂತ ಬಂದ್ಬಿಡುತ್ತೆ, ಪ್ರಿಂಟ್ ಆಗ್ಬಿಡುತ್ತೆ. ನಾವು ಅದನ್ನ ನಾವು ಕಡಲ್ಸೋದು ಯಾವ್ದು ಪ್ರಿಂಟ್ ಆಗಿರೋದು ನೋಡೋದೇ ಇಲ್ಲ. ನಾವು ದಿನನಿತ್ಯ ECG ನೋಡ್ತಿರ್ತೀವಿ ಅದನ್ನ. ಬಟ್ ಪಾಪ ಫಿಸಿಷಿಯನ್ಸ್ ಆಗ್ಲಿ, ಈಗ ಮಡಿಕೇರಿ ಆಗ್ಲಿ ಫಿಸಿಷಿಯನ್ಸ್ ಆಗ್ಲಿ, MBBS ಡಾಕ್ಟರ್ಸ್ ನೋಡಾಗ ಅದನ್ನ ನೋಡಿದಾಗ ಅವ್ರಿಗೂ ಸ್ವಲ್ಪ ಭಯ ಆಗುತ್ತೆ. ಪೇಷಂಟ್ ಎದನ್ನೋ ಅಂತ ಹೋಗಿರ್ತಾರೆ, ಇಲ್ಲ RBBB ಅಂತ ಬಂತು, ಪೇಷಂಟ್ ಸಡನ್ ಆಗಿ ಓಡಿಸ್ಬಿಡ್ತಾರೆ. ಬಟ್ ಕಳ್ಸೋದ್ರಲ್ಲಿ ಅರ್ಥ ಇದೆ. ಬಟ್ RBBB ಅನ್ನೋದು ಒಂದು ಅದರ ಹತ್ರ ವೇರಿಯೇಷನ್ಸ್ ತುಂಬಾ ಇದಾವೆ, ಬಟ್ ಕಾಮನ್ ಇದು. ಅದು ಅವ್ರಿಗೆ ECG ಬರೋದೇ ಹಾಗೆ, ಅವ್ರಿಗೆ ಜೀವನ ಪರ್ಯಂತ ಅವ್ರಿಗೆ ಯಾವಾಗಲೇ ECG ಮಾಡಿದ್ರು ಅವ್ರಿಗೆ RBBB ಬಂದೇ ಬರುತ್ತೆ. ಅಂಥವ್ರೆಲ್ಲ ಹಾರ್ಟ್ ಅಟ್ಯಾಕ್ ಆದಾಗ ನಮಗೆ ಗೊತ್ತಾಗುತ್ತೆ. ಅದೊಂದು ಬೇರೆ ತರ ಕ್ರೈಟೀರಿಯಾಸ್ ಎಲ್ಲ ಇದೆ ಕಂಡಿಡಿಯಕ್ಕೆ. ಬಟ್ ಕ್ಲಿನಿಕಲ್ ಕ್ರೈಟೀರಿಯಾ, ECG ಕ್ರೈಟೀರಿಯಾ ಇರುತ್ತೆ, ಅದನ್ನೆಲ್ಲ ನಾವು ನೋಡಿ ಮಾಡ್ಬೋದು. ಬಟ್ ಆಬ್ವಿಯಸ್ಲಿ ಆಗ ಹೆದರ್ಕೋಬೇಡಿ, ಬಂದು ತೋರಿಸ್ಕೊಳ್ಳಿ, ಒಂದ್ಸಲ ಎಕೋ ಮಾಡ್ಕೊಳ್ಳಿ, ಬ್ಲಡ್ ಟೆಸ್ಟ್ ಮಾಡ್ಕೊಳ್ಳಿ. ಸೊ ಅವಾಗ ಎಕೋದಲ್ಲಿ ಚೆನ್ನಾಗಿದೆ, ನಾನು ECG ಬರೋದೇ RBBB ಈ ಥರ ಬರುತ್ತೆ ವೇರಿಯೇಷನ್ನು. ಬಟ್ ಆದ್ರೂ ಹಂಗಂತ ನಿಜವಾದ ಎದೇನೋ ಬಂದಾಗ ನನ್ಗೆ ಹೆಂಗೂ ECG ಚೇಂಜಸ್ ಬರುತ್ತೆ ಅಂತ ಮಾಡಿಸ್ದೇ ಇರಕ್ಕೆ ಹೋಗ್ಬೇಡಿ. ಆಗ್ಲೂ ಹೋಗಿ ಮಾಡಿಸಿ, ಮೊದ್ಲಿನ ತರನೇ ಇದೆಯಾ ಯಾವಾಗ್ಲೂ ಒಂದು ECG ನಾವು ಒಂದು ಇಮೇಲ್ ಮಾಡ್ಕೊಳ್ಳೋದು ಒಳ್ಳೇದು. ನಮ್ಮ ಬೇಸ್ಲೈನ್ ECG ನಮ್ದು ಬೇಸ್ಲೈನ್ ECG ನಾವು ಇಟ್ಕೊಳ್ಳೋದು ಒಳ್ಳೇದು. ಸೊ ಅವತ್ತಿನ ದಿನ ಮಾಡಿದಾಗ ನಮ್ದು ಇಮೇಲ್ ಅಲ್ಲಿ ವಾಟ್ಸ್ಆಪ್ ಎಲ್ಲ ಇರುತ್ತೆ. ಇವಾಗ ನೋಡಿ ಈ ಡೇಟ್ ಅಲ್ಲಿ ನಮ್ದು ಹಿಂಗಿದೆ, ಇವತ್ತು ಸ್ವಲ್ಪ ಬದಲಾವಣೆ ಇದೆ, ಅದು ಡೈನಾಮಿಕ್ ಚೇಂಜಸ್ ಅಂತೀವಿ, ಫ್ರೆಶ್ ಚೇಂಜಸ್ ಅಂತ, ಫ್ರೆಶ್ ಫೈಂಡಿಂಗ್ಸ್. ಸೊ ಅವಾಗ ನೀವು ಅಲ್ಲಿ ಸ್ವಲ್ಪ ಔಷಧಿ ಕೊಡಿಸ್ಕೊಂಡು ನಮ್ಮ ಹತ್ರ ಬಂದು ತೋರಿಸ್ಕೊಳ್ಳಕ್ಕೆ ಸಹಾಯ ಆಗುತ್ತೆ. ನೆಗ್ಲೆಕ್ಟ್ ಮಾಡೋದು ತಪ್ಪತ್ತೆ. ಈ ಒಂದು ಉದಾಹರಣೆ ಹೇಳ್ಬೋದಾ? ಒಂದು ಇತ್ತೀಚಿನ ಉದಾಹರಣೆ, ನಮ್ಗೆ ಗೊತ್ತಿರೋ ಪೇಷಂಟೇನೆ 11 ಗಂಟೆಗೆ ಬಂದಿದ್ದಾರೆ ನಮ್ಮ ಆಚ ಕಡೆ ಒಂದು ಹಾಸ್ಪಿಟ್ಲ್ಗೆ, ವಿತಿನ್ ಸಿಟಿ. ತುಂಬಾ ಉರಿ ಅಂತ, ಎದೇನೋ ಬಂದಿಲ್ಲ, ಹೊಟ್ಟೆ ತುಂಬಾ ಉರಿತದೆ. ಬಟ್ ಇಟ್ ಹ್ಯಾಸ್ ಮೇಡ್ ಹಿಮ್ ಟು, ಮನೇಲಿ ಗ್ಯಾಸ್ಟ್ರಿಕ್ ಮಾತ್ರ ತಗೊಂಡ್ರು ಸಹಿತ ಇಟ್ ಹ್ಯಾಸ್ ಮೇಡ್ ಹಿಮ್ ಟು ರೀಚ್ ದ ಹಾಸ್ಪಿಟಲ್. ಈಗ ನಮಗೆ ಏನಾದ್ರು ಸ್ವಲ್ಪ ಉರಿ ಆದ್ರೆ ನಾವು ಇಮಿಡಿಯೇಟ್ ಆಗಿ ಹೋಗಲ್ಲ, ಹೇಳ್ತೀವಿ ಎಲ್ಲರಿಗೂ ಬುದ್ಧಿ. ಬಟ್ ಅದನ್ನ ಅದು ಅಲ್ಲೇ ನೆಗ್ಲೆಕ್ಟ್ ಆಗೋದು. ಅವಾಗ ಹೋಗಿ ಒಂದು ECG ಮಾಡಬೇಕು ಅಂತ. ಸೊ ಅವನು ಬಂದು ಗ್ಯಾಸ್ಟ್ರಿಕ್ ಇಂಜೆಕ್ಷನ್ ಕೊಟ್ಟಿದ್ದಾರೆ. ಅವ್ನು ಹೇಳಿದ್ದನು ಏನು, ಉರಿ ಅಂತ, ಡ್ಯೂಟಿ ಡಾಕ್ಟರ್ ಇರ್ತಾರೆ, ಗ್ಯಾಸ್ಟ್ರಿಕ್ ಇಂಜೆಕ್ಷನ್ ಕೊಟ್ಟಿದ್ದಾರೆ. ಸ್ವಲ್ಪ ಸಡನ್ ಆಗಿ ಆರಾಮ್ ಅನ್ಸುತ್ತೆ, ಆಯ್ತು ಬನ್ನಿ ECG ಮಾಡಿಬಿಡಿ ಅಂತ ಹೇಳಿದ್ದಾರೆ. ಅವ್ನು ಸಡನ್ ಆಗಿ ಆರಾಮ್ ಅನ್ಸಿ, ಒಂದು ಫ್ರಾಕ್ಷನ್ ಸೆಕೆಂಡ್ ಆರಾಮ್ ಅನ್ಸುತ್ತೆ ಅಲ್ಲ, ಬೇಡ ನಂಗೆ ECG ಬೇಡ, ಹೋಗ್ತೀನಿ ಅಂತ ಹೋಗ್ಬಿಡಿ ನನ್ನ ಮನೆಗೆ. 11 ಗಂಟೆಗೆ ಬಂದಿದ್ದಾರೆ ರಾತ್ರಿ ಆಸ್ಪತ್ರೆಗೆ, ಚೆನ್ನಾಗಿ ಬಂದಿದ್ದಾರೆ, ಅವರಾಗೆ ಹೋಗಿದ್ದಾರೆ. ಬೆಳಗ್ಗೆ 4:15 ಮನೇಲಿ ಕುಸ್ತು ಅನ್ಕಾನ್ಶಿಯಸ್ ಬಂದಿದ್ದಾರೆ. ಬಂದು ಇಮಿಡಿಯೇಟ್ ಆಗಿ ಅವ್ರಿಗೆ ಆಂಜಿಯೋಪ್ಲಾಸ್ಟಿಕ್ ತಗೊಂಡು ಅವಾಗ ಮಾರ್ಟಾಲಿಟಿ ಇಸ್ 80%. ಅಂದ್ರೆ ಮನೇಲಿ ಇವೆಲ್ಲ ಮಾಡಿ ಎಚ್ಚರ ಇಲ್ಲದೆ ಬಂದಿರೋದು. ಸಡನ್ ಆಗಿ ಕುಸ್ತು, ಅವ್ರು ಏನೋ ಸುಸ್ತಾಯ್ತು, ಸ್ವಲ್ಪ ಫ್ರೆಶ್ ಆಂಜಿಯೋಗ್ರಾಮು ತಗೊಂಡ್ವಿ, 100% ಬ್ಲಾಕ್ ಇತ್ತು, ಶುರುವಿಂದಲೇ ಮಾಡಿದೀವಿ, ಸ್ಟೆಂಟ್ ಹಾಕಿ ಇದೆಲ್ಲ ಆಯ್ತು. ಅವರು ಬಟ್ ಹಾರ್ಟ್ ಪಂಪಿಂಗ್ ತುಂಬಾ ಕುಸ್ಬಿಟ್ಟಿದೆ. ಅವ್ನು ಅದೇ 11 ಗಂಟೆನಲ್ಲಿ ಹಾರ್ಟ್ ಪಂಪಿಂಗ್ ಚೆನ್ನಾಗಿತ್ತು, ಅವಾಗ್ಲೇ ಮಾಡಿದ್ರೆ ಅವಾಗ್ಲೇ ಹಾರ್ಟ್ ಅಟ್ಯಾಕ್ ಗೊತ್ತಾಗಿತ್ತು, ಅವಾಗ್ಲೇ ನಾವು ಅಡ್ರೆಸ್ ಮಾಡಿದ್ರೆ ಪೇಷಂಟ್ 2ನೇ ದಿನಕ್ಕೇನೆ ಮನೆಗೆ ಹೋಗ್ತಿದ್ದ, 2 ವಾರಕ್ಕೆ ಎಲ್ಲ ಕೆಲಸ ಮಾಡ್ಬೋದಾಗಿತ್ತು. ಈಗೇನಾಯ್ತು, ಅದು ಹಾರ್ಟ್ ಫಂಕ್ಷನ್ ತುಂಬಾ ಕಡಿಮೆ ಆಯ್ತು, 20%, ಈಗಲೂ 25% ಜೀವ ಉಳಿತು. ಅವ್ರಿಗೆ ಎಷ್ಟು ಇಂಪ್ರೂವ್, ಸುಸ್ತು ಎಷ್ಟು ದಿನ ವೆಂಟಿಲೇಟರ್ ಮೇಲೆ. ಆಮೇಲೆ ಇದು ಕೆಲವರು ಇನ್ನೊಂದು ಪೇಷಂಟ್ ಅದೇ ರೀತಿಯಾಗಿ ಅವ್ರನ್ನ ಉಳಿಸ್ಕೊಳ್ಳೋಕ್ಕೂ ಆಗ್ಲಿಲ್ಲ. ಸೊ ಆ ರೀತಿ ಆಗ್ಬಿಡತ್ತೆ. ಮಾಡೋದ್ ನಮ್ಮ ಪ್ರಯತ್ನ ಮಾಡಿದ್ರು ಸಹಿತ ಬೇಗ ಅವ್ರು ಬಂದಿದ್ರು, ಅವಕಾಶ ಸಿಕ್ಕಿತ್ತು. ಒಂದು ECG 300 ರೂಪಾಯಿ,
200 ರೂಪಾಯಿ 300 ರೂಪಾಯಿ ಮಾಡಿದ್ರೆ ಅವಾಗಲೇ ಗೊತ್ತಾಗ್ಬಿಡೋದು ಹಾರ್ಟ್ ಅಟ್ಯಾಕ್ ಆಗ್ತದೆ ಅಂತ. ತಕ್ಷಣ ಅಡ್ಮಿಟ್ ಆಗ್ತಿದ್ದ, ಔಷಧಿ ಸಿಗ್ತಿತ್ತು, ಅವ್ನು ಮನೆಗೆ ಹೋಗಿ ಮತ್ತೆ ಇದೆಲ್ಲ ಮಾಡಿ ವಿತಿನ್ ಪೀರಿಯಡ್ ಆಫ್ 6-7 hours ಅಲ್ಲಿ ಹೀಸ್ ಬಿಕಮ್ ಸಿಕ್. ಸೊ ಆ ರೀತಿ ಅದೊಂದು ಇನ್ಸಿಡೆಂಟ್ ಬೇಜಾರಾಗುತ್ತಂಗ ಹಾಸ್ಪಿಟ್ಲಿಗೆ ಬಂದು ಒಂದು ECG ಅಂತೂ ಮಾಡ್ತೀವಿ ಅಂತ. ಸರ್ ಈಗ ಈ ವಿಚಾರ ಹೇಳಬೇಕು, ಎಲ್ಲ ಫೀಲ್ಡ್ ಕ್ವಾಕ್ಗಳು ಇರ್ತಾರೆ. ಕ್ವಾಕ್ಗಳು ಅಂತ ಹೇಳಿದ್ರೆ ಹಂಗಲ್ಲ, ಏನು ನೀವು ಸ್ಟೆಂಟ್ ಇಲ್ದೇನೆ ರೆಡಿ ಮಾಡ್ಬಿಡ್ಬೋದು, ಮಸಾಜ್ ಮಾಡಿದ್ರೆ ಕಮ್ಮಿ ಆಗುತ್ತೆ ಅಂದ್ರೆ ಅವೈಜ್ಞಾನಿಕವಾಗಿ ನಿಮ್ದು ಹೋಲ್ ಈ ತರ ಎಲ್ಲ ಈ ಕಾಡಿನಲ್ಲಿ ಕೂಡ ಇದೆ, ತುಂಬಾ ಇದೆ. ನೀವು ಕ್ವಾಕ್ಸ್ ಇಲ್ಲ ಅಂದ್ರೆ ಇದನ್ನ ಈ ತರ ಈಗ ಜನರ ಮೆಂಟಾಲಿಟಿನ ಯೂಸ್ ಮಾಡ್ಕೊಳ್ಳೋ ಭಯನ ಎನ್ಕ್ಯಾಶ್ ಮಾಡ್ಕೊಳ್ಳೋಂಥದ್ದು ನಡೀತಿದೆ. ಒಂದು ಉದಾಹರಣೆ ಹೇಳ್ಬೇಕಂದ್ರೆ ನೀವು ವಾಟ್ಸಪ್ ಅಲ್ಲ ಇದು ನೀವು ಹೇಳಿದ್ರೆ ಜನಕ್ಕೂ ಗೊತ್ತಿರುತ್ತೆ, ವಿತೌಟ್ ಆಂಜಿಯೋಪ್ಲಾಸ್ಟಿ ವಿತೌಟ್ ಬೈಪಾಸ್ ನಿಮ್ ಬ್ಲಾಕ್ ಎಲ್ಲ ಕರಗುತ್ತೆ ಅಂತ ಒಂದು ಮೆಸೇಜ್ ಬಂದ್ಬಿಡುತ್ತೆ. ಅದ್ ನಮ್ ಪೇಷಂಟ್ಸ್ ಎಲ್ಲ ಬಂದು ನಮ್ಗೆ ತಲೆ ತಿಂತಾರೆ. ಸೊ ಆತರ ಇದ್ರೆ ಕಿಡ್ನಿ ಸ್ಟೋನ್ಗೂ ಬರುತ್ತಲ್ಲ, ಕಿಡ್ನಿ ಸ್ಟೋನ್ಗೆ ಎಲ್ಲ ಬಿಯರ್ ಕುಡೀರಿ ಅಂತ ಅದರ. ಬಟ್ ಈಗ ಹಾರ್ಟಿನ ವಿಚಾರ ಹೇಳುವಾಗ ವಿತೌಟ್ ಬೈಪಾಸ್ ವಿತೌಟ್ ಸ್ಟೆಂಟ್ ನಿಮ್ ಬ್ಲಾಕ್ ಎಲ್ಲ ಕರಗುತ್ತೆ ಅಂತ ಒಂದು ಮೆಸೇಜ್ ಬಂದ್ಬಿಡುತ್ತೆ. ಒಂದು ನೀವು ಕಿಲೇಷನ್ ಥೆರಪಿ ಅಂತ, ಇನ್ನೊಂದು ECP ಅಂತ ಒಂದು ಮಾಡ್ತಾರೆ. ECP ಅಂದ್ರೆ ಎನ್ಹಾನ್ಸ್ಡ್ ಎಕ್ಸ್ಟರ್ನಲ್ ಕೌಂಟರ್ ಪಲ್ಸೇಷನ್ ಅಂತ. ಬಟ್ ಅದಕ್ಕೆ ಫುಲ್ ಫಾರ್ಮ್ಗಿಂತ ಜನಕ್ಕೆ ಕಾಮನ್ ಜನಕ್ಕೂ ಗೊತ್ತು ಸ್ವಲ್ಪ ಜನಕ್ಕೆ, ಯಾಕಂದ್ರೆ ನಾನು ಆ ಥರ ಪೇಷಂಟ್ ನೋಡಿದ್ದೀನಿ. ECP ಹೋಗಿದ್ವಿ ಸರ್ ಅಂತ. ಸೊ ಏನಂತ ಅಂದ್ರೆ ಈಗ ಒಬ್ಬ ಮನುಷ್ಯನಿಗೆ ಈಗ ಹೇಳಿದ್ನಲ್ಲ ಬ್ಲಾಕ್ ಇರುತ್ತೆ, 3 ರಕ್ತನಾಳದಲ್ಲಿ ಬ್ಲಾಕ್ ತುಂಬಾ ಇದೆ. ಎಲ್ಲೂ ನಾರ್ಮಲ್ ಸೆಗ್ಮೆಂಟ್, ಶುಗರ್ ತುಂಬಾ ಅನ್ಕಂಟ್ರೋಲ್ಡ್, ಉದ್ದಕ್ಕೂ ಬ್ಲಾಕ್ 50, 60, 70, 90 ಉದ್ದನೂ ಬ್ಲಾಕ್ ಇದೆ. 3 ರಕ್ತನಾಳದಲ್ಲಿ ನಾವೆಲ್ಲೂ ಸ್ಟೆಂಟ್ ಅಳವಡಿಸಕ್ಕೂ ಆಗಲ್ಲ, ಬೈಪಾಸ್ ಮಾಡ್ಲಿಕ್ಕೂ ಆಗಲ್ಲ. ಬೈಪಾಸ್ ಮಾಡೋಕ್ಕೂ ಅಲ್ಲಿ ಜಾಗ ಇಲ್ಲ, ಮಾಡಿದ್ರೆ ಸಕ್ಸಸ್ ಆಗಲ್ಲ ಅಂತ ನಮ್ಗೆ ಗೊತ್ತಾಗತ್ತೆ ಒಂದು ಆಂಜಿಯೋಗ್ರಾಮ್ CD ನೋಡಿದಾಗ. ಅವ್ರಿಗೆ ನಾವು ಔಷಧಿ ಎಲ್ಲ ಕೊಡ್ತೀವಿ, ಅದರಲ್ಲಿ 70% ಆಫ್ ಪೀಪಲ್ ವಿಲ್ ಡೂ ವೆಲ್. ಅವ್ರು ಏನ್ ಮಾಡ್ತಾರೆ, ಸ್ವಲ್ಪ ಲಿಮಿಟ್ ಆಕ್ಟಿವೇಶನ್, ಸ್ವಲ್ಪ ಆಕ್ಟಿವಿಟಿ ಸ್ವಲ್ಪ ಲಿಮಿಟ್ ಮಾಡ್ಕೊಂತಾರೆ. ಮೊದಲು 10 ಕಿಲೋಮೀಟರ್ ವಾಕ್ ಮಾಡೋರು ಒಂದು 3 ಕಿಲೋಮೀಟರ್ ಮಾಡ್ತಾರೆ. ಅವ್ರು ಯೂಶ್ಲಿ 70 ಏಜ್ ಆಗಿರ್ತಾರೆ. ಅವ್ರು ದಿನನಿತ್ಯ ಚಟುವಟಿಕೆ ಅವ್ರು ಮಾಡ್ಕೊಂಡು ಆರಾಮದಲ್ಲಿ ಇದ್ರೆ ಸಾಕು ಅಂತ ಮಾತ್ರೆ ಮಾತ್ರ ಸ್ವಲ್ಪ 2-3 ಹೆಚ್ಚಿಗೆ ಆಗುತ್ತೆ. ಈ ಮಾತ್ರೆ ತಗೊಂಡು ಸಹಿತ ಅವ್ರಿಗೆ ಬಾತ್ರೂಮ್ ಹೋಗ್ಲಿಕ್ಕೂ ಕಷ್ಟ ಆಗ್ತಿದೆ ಅನ್ಕೊಳ್ಳಿ. ಬಾತ್ರೂಮ್ ಹೋಗಿ ಬರಕ್ಕೆ, ಸ್ನಾನ ಮಾಡ್ಕೊಂಡು ಬರ್ಲಿಕ್ಕೂ ಕಷ್ಟ ಆಗ್ತಿದೆ. ಅಂದ್ರೆ ಅಷ್ಟು ಟೈಟ್ ಬ್ಲಾಕ್ ಕಷ್ಟ ಕೊಡ್ತಿದೆ. ಬಟ್ ನಮ್ಮ ಹತ್ರ ಬರ್ತಾರೆ, ನಾವು ಇಲ್ಲ ಇದಕ್ಕೆ ಸ್ಟೆಂಟ್ ಮಾಡ್ಲಿಕ್ಕೆ ಆಗಲ್ಲ, ಸಕ್ಸಸ್ ಆಗಲ್ಲ, ಬೈಪಾಸ್ ಮಾಡೋಕೆ ಸಕ್ಸಸ್ ಅಂತ. ಅವ್ರಿಗೆ ಒಂದೇ ಒಂದು ಕ್ಲಿನಿಕಲ್ ಸಬ್ಸೆಟ್ ಆಫ್ ಪಾಪ್ಯುಲೇಷನ್ ಅಂತ ಜನಕ್ಕೆ ಮಾತ್ರ ECP ಅಂತ ಸ್ವಲ್ಪ ವರ್ಕ್ ಆಗುತ್ತೆ. ಅದಕ್ಕೆ ರಿಫ್ರಾಕ್ಟರಿ ಆಂಜೈನಾ ಅಂತ. ಏನೇ ಮಾಡಿದ್ರು ಸ್ವಲ್ಪ ಇದೇ ನೋವು ಬರ್ತಾನೆ ಇದೆ, ಬ್ಲಾಕ್ ಇದೆ ಅಂತ ಗೊತ್ತು, ನಾವು ಬ್ಲಾಕ್ನ ಸರಿ ಮಾಡಕ್ ಆಗ್ತಾ ಇಲ್ಲ. ಮಾತ್ರ ಎಲ್ಲಾ ತರದ್ದು ಕೊಟ್ಟಿದೀವಿ, ಆದ್ರೂ ಅವ್ರಿಗೆ ನೋವು, ಅಂತವ್ರಿಗೆ ಮಾತ್ರ ಈ ECP ವರ್ಕ್ ಆಗಬಹುದು ಅಂತ. ಅದೇನಾಗುತ್ತೆ, ಒಳಹರಿವಿನ ಕೊಲಾಟ್ರಲ್ಸ್ ನ ಸ್ವಲ್ಪ ಡೆವಲಪ್ ಮಾಡಬಹುದು ಅಂತ. ಅದೇನಂದ್ರೆ ಕಾಲ್ಗಳಲ್ಲಿ BP ಕಫ್ ತರ ನ್ಯೂಮ್ಯಾಟಿಕ್ ಕಫ್ ನ ಹಾಕಿ ಪ್ರೆಷರ್ ಹಾಕಿ ಕೊಡೋದು ಸೀಕ್ವೆನ್ಷಿಯಲ್ ಆಗಿ. ಆವಾಗ ರಕ್ತ ಈಗ ಡಯಾಸ್ಟೋಲ್ ಅಲ್ಲಿ ಹಾರ್ಟ್ ರಕ್ತನಾಳಕ್ಕೆ ಚೆನ್ನಾಗಿ ಹರಿಯುತ್ತೆ ಅಂತ ಒಂದು, ಒಳಹರಿವು ಕೊಲಾಟ್ರಲ್ಸ್ ಡೆವಲಪ್ ಆಗತ್ತೆ ಅಂತ ಒಂದು. ಸೊ ದಿಸ್ ಇಸ್ ಆಲ್ಸೋ ಫುಲ್ ಪ್ರೂವ್ ಆಗಿಲ್ಲ, ಕ್ಲಾಸ್ 2B ಅಂತ. ಇದನ್ನು ಸ್ಟಂಟ್ ಇಲ್ಲ ಜನ ಮಾಡಬಹುದು ಅಂತ ಮಾಡಕ್ ಹೋಗ್ತಾರೆ. ಅದನ್ನೇನಂತಾರೆ ಜನ, ನಿಮ್ ಬ್ಲಾಕ್ ಕರಗುತ್ತೆ, ಯಾರ್ಯಾರು ಮತ್ತೆ ಚೆಕ್ ಮಾಡ್ತಾರ? ಇಲ್ಲ. ಕೆಲವ್ರಿಗೆ ಏನಾಗುತ್ತೆ, ಸ್ವಲ್ಪ ಉತ್ತಮ ಅನ್ಸುತ್ತೆ, ಆಮೇಲೆ ಒಂದ್ ಸ್ವಲ್ಪ 70% ಬ್ಲಾಕ್ ಇದ್ದವ್ರಿಗೆ ಅವ್ರಿಗೆ ಆರಾಮಾಗಿ ವಾಕ್ ಮಾಡೋದು, ಎಕ್ಸರ್ಸೈಸ್ ಮಾಡೋದು, ಮಾತ್ರೆ ತಗೊಂಡ್ರು ಚೆನ್ನಾಗಾಗತ್ತೆ. ಅವ್ರು ಹೋಗಿ ಮಾಡಿಸ್ಕೊಂಡು ಸುಮ್ಮನೆ 1.5 ಲಕ್ಷ ಖರ್ಚು ಮಾಡ್ಕೊಂಡು ಬರ್ತಾರೆ. ಆತರ ಜನ ನೀವು ಸ್ಕ್ಯಾನ್ ಮಾಡಿದ್ರೆ ಬ್ಲಾಕ್ ಹಾಗೆ ಇರೋದು, ಆತರ ಮಾಡಿರೋದು ಉಂಟು. ಕೆಲವ್ರಿಗೆ ಇದು ಮಾಡುವಾಗ ಬ್ಲಾಕ್ ಹೆಚ್ಚಿಗೆ ಆಗಿದ್ದು ಉಂಟು, ಅಂದ್ರೆ ನೋವು ಸಡನ್ ಆ ಮೂಮೆಂಟ್ ಅಲ್ಲಿ. ಯಾಕಂದ್ರೆ ಪೇಷಂಟ್ಗೆ ಯಾರಿಗೆ ಆಫ್ಟರ್ ಲೋಡ್ ಜಾಸ್ತಿ ಮಾಡ್ತಿದೀವಲ್ಲ, ಇಲ್ಲಿ ಒತ್ತಡ ಒಟ್ಟಾಗ ಹಾರ್ಟಿಗೆ ಒತ್ತಡ ಕೊಡ್ತಿದೀವಿ ಒಳಹರಿವು ಡೆವಲಪ್ ಆಗ್ಲಿ ಅಂತ. ಸೊ ಪೇಷಂಟ್ ಹಾರ್ಟ್ ಫೇಲ್ಯೂರ್ ಇರೋರಿಗೆ, ಪೇಷಂಟ್ ಪೆರಿಫರಲ್ ವಾಸ್ಕುಲರ್ ಡಿಸೀಸ್ ರಕ್ತನಾಳ ಕಾಲಲ್ಲಿ ಬ್ಲಾಕ್ ಇರೋರಿಗೆ ಎಲ್ಲ ಮಾಡಿದಾಗ ಒತ್ತಡ ಜಾಸ್ತಿ ಆಗುತ್ತೆ. ಪೇಷಂಟಿಗೆ ಅದನ್ನ ಮಾಡುವಾಗ ಎದೇನೋ ಅಂತ ಆಗಿ ಬಂದು ನಾನು ಅದಕ್ಕೆ ಸ್ಟೆಂಟ್ ಹಾಕಿರೋದು ಉದಾಹರಣೆ ಉಂಟು. ಇದೇ ತರ. ಆಮೇಲೆ ಸೊ ಈಗ ನೀವು ಕಿಲೇಷನ್ ಥೆರಪಿ ಕೂಡ ಅಂದ್ರೆ ಇಂಜೆಕ್ಷನ್ ಕೊಡ್ತೀವಿ. ಅದು ಹೋಗಿ ಅದೆಲ್ಲ ಲೆಡ್ ಪಾಯ್ಸನಿಂಗ್, ಹೆವಿ ಮೆಟಲ್ಸ್ ನ EDTA ಅಂತ ಕೊಟ್ಟಾಗ ಅದನ್ನೆಲ್ಲ ಅಬ್ಸಾರ್ಬ್ ಮಾಡಿಬಿಟ್ಟು ಅದನ್ನ ಯೂರಿನ್ ಅಲ್ಲಿ ಎಕ್ಸ್ಕ್ರೀಟ್ ಆಗುತ್ತೆ. ಅದು ಹೆವಿ ಮೆಟಲ್ ಪಾಯ್ಸನಿಂಗ್ ಅಲ್ಲಿ ಯೂಸ್ ಮಾಡೋಂಥದ್ನ. ಕ್ಯಾಲ್ಸಿಯಂ ಬ್ಲಾಕ್ ಇದೆ ಅಂತ ತಕ್ಷಣ ಏನ್ ಮಾಡ್ತಾರೆ, ಈ ಇಂಜೆಕ್ಷನ್ ಹೋಗಿ ಕ್ಯಾಲ್ಸಿಯಂ ಎಲ್ಲ ಹಿಡ್ಕೊಂಡು ಬ್ಲಾಕ್ ನ ಆಚೆ ತೆಗೆದು ಹಾಕುತ್ತೆ ಅಂತ ಒಂದು ಮಿತ್, ಅದೊಂದು ಹೇಳ್ತಾರೆ. ಜನ ಎಲ್ಲ ಹೋಗಿ ಮಾಡಿಸ್ಕೊಳ್ತಾರೆ, ಅದರಲ್ಲೂ ಏನು ಬೆನಿಫಿಟ್ ಇಲ್ಲ. ಸೊ ಹೃದಯಕ್ಕೆ ಬೆನಿಫಿಟ್ ಕೊಡುವಂತ 3 ಇಂಪಾರ್ಟೆಂಟ್ ಅಭ್ಯಾಸಗಳನ್ನ ಹೇಳಿ ಫಾರ್ ಹಾರ್ಟ್ ಹೆಲ್ತ್. ಇಫ್ ಯು ವಾಂಟ್ ಟು ಗಿವ್ ಕೊನೆಯಲ್ಲಿ ಒಂದು ಸಂದೇಶ ಅಂದ್ರೆ ಟೇಕ್ ಕೇರ್ ಆಫ್ ಯುವರ್ ಹಾರ್ಟ್ ಹೆಲ್ತ್, ಏನ್ ಹೇಳಕ್ ಬಯಸ್ತೀರಾ? ಒಂದು, ಈಗಿನ ಇದರಲ್ಲಿ ಸ್ಮೋಕಿಂಗ್ ಮಾಡಲೇಬಾರ್ದು, ಪ್ಯಾಸಿವ್ ಸ್ಮೋಕಿಂಗ್ ಕೂಡ ಅವಾಯ್ಡ್ ಮಾಡಬೇಕು. ನೀವು ಮಾಡಬೇಡಿ, ನಿಮ್ಮ ಹಸ್ಬೆಂಡ್ಗೂ ಮಾಡಕ್ ಬಿಡಬೇಡಿ, ನಿಮ್ಮ ಪಕ್ಕದ ಫ್ರೆಂಡ್ಸ್ಗೆ ಅಂತ ಹೇಳಿ. ಪಕ್ಕದಲ್ಲಿ ನಿಂತ್ಕೊಂಡು ನಾವು ಕಾಫಿ ಕುಡಿತೀವಿ, ಅವ್ರು ಸ್ಮೋಕ್ ಮಾಡ್ತೀವಿ ಅಂದ್ರೆ ಆಗಲ್ಲ. ಒಂದು. ಎರಡನೇದು, ದಿನನಿತ್ಯ ಚಟುವಟಿಕೆ, ಆಕ್ಟಿವಿಟಿ, ಫಿಸಿಕಲ್ ಆಕ್ಟಿವಿಟಿ
ಬೇಕೇ ಬೇಕು. ನಿದ್ದೆ, ನಿದ್ದೆ, ಒಳ್ಳೆ ಆಹಾರ, ಮತ್ತೆ ಸ್ಟ್ರೆಸ್, ನೆಮ್ಮದಿ, ನೆಮ್ಮದಿ, ಖುಷಿಯಾಗಿರಿ. ಮಾತಾಡ್ತಾ ನಿಮ್ಮ ಫ್ರೆಂಡ್ಸ್ ಇರಬೇಕು, ರಿಲೇಟಿವ್ಸ್ ಇರಬೇಕು, ಫ್ಯಾಮಿಲಿ ಎಲ್ಲರೂ ಬೇಕು. ನಿಮ್ಮ ಪರ್ಸನಲ್ ಲೈಫು ಬೇಕು, ಹಾಬೀಸು ಬೇಕು, ವರ್ಕು ಬೇಕು, ಎಲ್ಲಾನು ಬೇಕು. ಎಲ್ಲ ಇತಿಮಿತಿ, ಅದೊಂದು ಇತಿಮಿತಿ, ಇಂಟರ್ಮೀಡಿಯೇಟ್, ಆವರೇಜ್ ಆಗಿ ಎಲ್ಲ ಲೈಫ್ ಇಸ್ ಆಲ್ ಅಬೌಟ್ ಬ್ಯಾಲೆನ್ಸ್ ಮಾಡ್ಬೇಕು. ಆ ಕಡೆ ಈ ಕಡೆ, ಒಂದ್ ಕಡೆ ಜಾಸ್ತಿ ಒಂದ್ ಕಡೆ ಕಮ್ಮಿ ಬೇಡ. ಬ್ಯಾಲೆನ್ಸ್ ಮಾಡ್ಕೊಂಡು ತೂಕೊಂಡು ಹೋದ್ರೆ ನಮ್ಗೆ ಎಲ್ಲ ರೀತಿನೂ ಒಳ್ಳೇದಾಗತ್ತೆ ಅಂತ. ನಮ್ಮ ಹಿಂದಿನ ತಲೆಮಾರುಗಳಲ್ಲಿ ಬಹುಶಃ ಈ ತರ ಜೀವನ ಇತ್ತು. ಕರೆಕ್ಟ್. ಸ್ನೇಹಿತರೆ, ಕಾರ್ಯಕ್ರಮವನ್ನು ಇಲ್ಲಿವರೆಗೆ ನೋಡಿದ್ದಕ್ಕೆ ಧನ್ಯವಾದಗಳು. ಹೃದಯ ಸಂಬಂಧಿ ಕಾಯಿಲೆಗಳ ಬಗ್ಗೆ, ಹಾರ್ಟ್ ಅಟ್ಯಾಕ್ ಬಗ್ಗೆ, ಹಾರ್ಟ್ ಮತ್ತೆ ಡಯಟ್, ಹಾರ್ಟ್ ಮತ್ತೆ ಎಕ್ಸರ್ಸೈಸ್ ಎಲ್ಲ ವಿಚಾರಗಳನ್ನ ನಾವು ಡಾಕ್ಟರ್ ಶ್ರೀನಿಧಿ ಹೆಗ್ಡೆ, ಅಸೋಸಿಯೇಟ್ ಪ್ರೊಫೆಸರ್, ಜಯದೇವ ಮೈಸೂರು, ಸೀನಿಯರ್ ಕಾರ್ಡಿಯಾಲಜಿಸ್ಟ್, ಇವ್ರ ಜೊತೆ ಮಾತಾಡಿದ್ವಿ. ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮ್ಮಿಂಗ್. ತುಂಬಾ ಚೆನ್ನಾಗಿ ಸರಳ ಭಾಷೆಯಲ್ಲಿ ಎಲ್ಲ ವಿಚಾರವನ್ನು ನಾವು ಟಚ್ ಮಾಡಿದ್ರಿ. ಸೋ ಗ್ರೇಟ್ಫುಲ್. ಐ ಆಮ್ ಸೋ ಥ್ಯಾಂಕ್ಫುಲ್ ಟು ಖುಷ್ವಂತ. ತುಂಬಾ ಥ್ಯಾಂಕ್ಸ್. ನಮ್ಮ ಏನು ಪ್ರೀತಿಯಿಂದ ಕೂಸ ಅಂತ ಕರಿತೀವಿ. ಹಳೆ ನಾವು ಕಾಲೇಜ್ ಮೇಟ್ 1 year ಸೀನಿಯರ್, ಒಟ್ಟಿಗೆ ಆಟ ಆಡ್ಕೊಂಡ ಅಲ್ವಾ, ನಮ್ ಸುಮಾರು ಟೈಮ್ ಹೋಯ್ತು. ಒಂದು 20 ವರ್ಷ ಇವಾಗ ನಮ್ದು ಬಾಂಧವ್ಯ ಇದೆ. ಬಟ್ ಅದ್ರಲ್ಲಿ ಸಡನ್ ಆಗಿ ಪಾಪ ಏನು ಮೈಸೂರಲ್ಲಿ ಈ ತರ ಬಂದು ಈ ತರ ಮಾಡ್ತಿದೀವಿ ಅಂತ ಹೇಳಿದಾಗ ನನಗೆ ಒಂದು ಕ್ಲಿಯರ್ ಇದೆ. ಏನ್ ಗೊತ್ತಾ, ನಾನು ಮೇಜರ್ ಕ್ವಶನ್ ಸ್ಟುಡಿಯೋಸ್ ಅಲ್ಲಿ ವಿವಿಧ ವೈದ್ಯರನ್ನ ಕರ್ಕೊ ಬರ್ತೀನಿ. ವೆನ್ ವಿ ಹ್ಯಾವ್ ಅವರ್ ಓನ್ ಫ್ರೆಂಡ್ಸ್ ಅಂಡ್ ಪೀಪಲ್, ಬಾಂಡಿಂಗ್ ಚೆನ್ನಾಗಿರುತ್ತೆ. ಯಾಕಂದ್ರೆ ಮಾತಾಡೋದಕ್ಕೆ ಈಸಿ ಆಗುತ್ತೆ. ನೀವು ಫ್ರೀಯಾಗಿ ಮಾತಾಡ್ತೀರಾ, ನಾನು ಫ್ರೀಯಾಗಿ ಮಾತಾಡ್ತೀನಿ. ಉದ್ದೇಶ ಏನು? ಒಂದು ಒಳ್ಳೆ ಸಂದೇಶ ತಲುಪಲಿ ಅಂತ. ನನ್ಗೆ ಸಾಧ್ಯವಾದಷ್ಟು ನಾನು ಅಂತ ಹೇಳಿದೀನಿ. ಸ್ವಲ್ಪ ಇನ್ನು ಪ್ರಿಪರೇಷನ್ ಇಲ್ಲ, ಬಟ್ ಕನ್ನಡ ನಾಡು ಭಾಷೆಯಲ್ಲೇ ಹೇಳಿದೀವಿ. ಇರಬಾರ್ದಂತಲೇ ನಾವು ಈ ಸೈಂಟಿಫಿಕ್ ಲೆಕ್ಚರ್ನ ಅಥವಾ ಸೈಂಟಿಫಿಕ್ ಸಂದೇಶನ ನಮ್ ಕನ್ನಡ ಸರಳ ಭಾಷೆಯಲ್ಲಿ, ಅದೇ ಕನ್ನಡದಲ್ಲಿ ಹೇಳುವಾಗ ಸ್ವಲ್ಪ ನಮ್ಗೆ ಕಷ್ಟ ಆಗುತ್ತೆ. ನಾವು ಕನ್ನಡದವ್ರು ಆದ್ರೂ ನೀವು ಈಗ ಮೈಸೂರಲ್ಲ, ಈ ಪಕ್ಕ ಗ್ರಾಮೀಣ ಭಾಷೆಯಲ್ಲಿ ಸಂದೇಶ ಕೊಡಿ. ನೋಡ್ಲ ಮಗ, ಸಿಗರೇಟ್ ಸೇದ್ಬೇಡ. ನೋಡ್ಲ ಮಗ, ಕರಿದ ಎಣ್ಣೆ ತಿನ್ಬೇಡ. ಕರೆಕ್ಟ್. ನೀವ್ ಹೇಳ್ಬೇಕು, ನಾನ್ ಹೇಳ ಅಲ್ಲ, ಅದೇ ನೋಡ್ಲ ಮಗ ಏನಂತಾರೆ, ಮಟನ್ ಊಟ, ಬಾಡೂಟ ಜಾಸ್ತಿ ಮಾಡಬೇಡ. ನೋಡ್ಲ ಮಗ, ಬೀಗ್ರೂಟಕ್ಕೆ ಹೋಗ್ಬೇಡ, ಮದುವೆಗೆ ಹೋಗಿ ವೆಜ್ ಊಟ ಮಾಡು. ಲಾಸ್ಟ್ ನೋಡ್ಲ ಮಗ, ಸಿಗರೇಟ್ ಬೇಡ, ಚೆನ್ನಾಗಿ ಕಸರತ್ ಮಾಡು, ಒಳ್ಳೆ ನಿದ್ದೆ ಮಾಡು. ನೋಡ್ಲ ಮಗ, ಟೈಮಿಗೆ ಮಲ್ಕೋ. ಕರೆಕ್ಟ್. ಥ್ಯಾಂಕ್ ಯು ಸೋ ಮಚ್. ತುಂಬಾ ಥ್ಯಾಂಕ್ಸ್. ಎಸ್, ಧನ್ಯವಾದಗಳು. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.